ಆರ್ಯಪು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಮೊಹಮ್ಮದ್ ಅಲಿ ಸಹ ಈ ಒಂದು ವೇದಿಕೆಯಲ್ಲಿ ಸೇರಿಕೊಂಡಿದ್ದೀರಾ. ತಮಗೆಲ್ಲರಿಗೂ ಮನ ತುಂಬಿದ ಮನದಾಲದ ಪ್ರೀತಿಯ ಸ್ವಾಗತವನ್ನು ನೀಡುತ್ತಾ ಕೆಲವೇ ಕ್ಷಣಗಳಲ್ಲಿ ನಾವು ಒಂದು ಕ್ರೀಡಾ ಪ್ರೇಮಿಗಳ ಕಾರ್ ರೇಸ್ ಅಭಿಮಾನಿಗಳನ್ನು ತುದಿಗಾಲಲ್ಲಿ ನಿಲ್ಲಿಸುವಂತಹ ಸಾಹಸಮಯ ಕ್ರೀಡಾಕೂಟಕ್ಕೆ ಇದ್ದಿಕ್ತವಾಗಿ ಚಾಲನೆ ನೀಡಲಿರುವಾಗ ಆಗಮಿಸಿದಂತಹ ಸರ್ವ ಕಾರ್ ರೇಸ್ ಪ್ರೇಮಿಗಳಿಗೆ ಆತ್ಮೀಯ ಸ್ವಾಗತವನ್ನು ನೀಡುತ್ತಾ ಇದ್ದೇವೆ. ಮಾಡಲು ಬಾಕಿರುವ ಎಲ್ಲ ಬಂದು ನೋಂದಣಿ ಮಾಡಿಕೊಳ್ಳಬೇಕಾಗುತ್ತದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ಈ ಆಟೋಕ್ರಾಸ್ ಡರ್ಟ್ ರೇಸ್ ಆರಂಭವನ್ನು ಕಾಣಲಿದೆ. ಆಟೋಕ್ರಾಸ್ ಡರ್ಟ್ ರೇಸ್ ಸಾಹಸ ಕ್ರೀಡೆ ನಿಮ್ಮ ಮುಂದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭಗೊಳ್ಳಲಿ. ಪ್ರೇಕ್ಷಕರನ್ನ ಪುತ್ತೂರು ಮತ್ತು ಕಡಬ ತಾಲೂಕಿನ ಸಮಸ್ತ ಜನತೆಯನ್ನ ತುದಿಗಾಲಲ್ಲಿ ನಿಲ್ಲಿಸಿದಂತಹ ಆಟೋಕ್ರಾಸ್ ಡರ್ಟ್ ರೇಸಿಂಗ್ 2K25 ಇದೀಗ ನಿಮ್ಮ ಮುಂದೆ ಆರಂಭವಾಗಿದೆ. ನಮ್ಮ ಅತಿಥಿಗಳು ಈಗಾಗಲೇ ಕ್ರೀಡಾ ಈವೆಂಟ್ ಅನ್ನ ಉದ್ಘಾಟಿಸಲು ಮೈದಾನಕ್ಕೆ ತೆರಳಲಿದ್ದಾರೆ. Once we complete the inaugural program, we are going to start the event, start the classes. ಓಕೆ, ನಾವು ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾ ಇದ್ದೇವೆ. ನಮ್ಮೆಲ್ಲ ಈ ಒಂದು ಕಾರ್ ರೇಸ್ ಇದಕ್ಕೆ ವೀಕ್ಷಿಸಲು ಬಂದಂತಹ ಹಾಗೂ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದಂತಹ ಪಟುಗಳನ್ನು ಸಹ ಎಲ್ಲರನ್ನು ಸ್ವಾಗತಿಸಲು ತಾಲೂಕು ಪತ್ರಕರ್ತ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತಹ ನಜೀರ್ ಸರ್ ತಾವು ಸ್ವಾಗತ ಭಾಷಣಕ್ಕಾಗಿ ವೇದಿಕೆ ಹೋಗಬೇಕು. ತಾಲೂಕು ಪತ್ರಕರ್ತ ಸಂಘದ ಕಾರ್ಯದರ್ಶಿ ಆಗಿರತಕ್ಕಂತಹ ನಜೀರ್ ತಾವು ಈಗ ಸ್ವಾಗತ ಮಾತಿನೊಂದಿಗೆ ವೇದಿಕೆಯಲ್ಲಿ ವಿಶೇಷವಾಗಿ ನಮ್ಮ ಪಕ್ಕದಲ್ಲಿ ಕಾಣುವ ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೆ ನೀವು ಮೈದಾನದ ಪಕ್ಕದಲ್ಲಿ ನಿಂತು ಈ ರೇಸಿಂಗ್ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡದಂತಹ ಕಾರುಗಳನ್ನು ದಯವಿಟ್ಟು ಈ ಪ್ರಿಮೈಸಿಂದ ಎಲ್ಲರ ಗಮನಕ್ಕೆ ಸುದ್ದಿ ಪತ್ರಿಕೆಯ ವತಿಯಿಂದ ಆನ್ ಬಿಹಾಫ್ ಆಫ್ ಸುದ್ದಿ ನ್ಯೂಸ್ ಪೇಪರ್ ದ ಈವೆಂಟ್ people from across the globe, live program of this event will be ಪುತ್ತೂರು ತಾಲೂಕು ಪತ್ರಕರ್ತರ ಸಂಘಟನೆಯ ಕಾರ್ಯದರ್ಶಿಯಾದಂತಹ ನಜೀರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣದ ಮೂಲಕ ಶುಭ ಕೋರಲಿದ್ದಾರೆ.
ಆತೂರಿನ ಜನರಿಗೆ ವೀಕ್ಷಕರಿಗೆ ಮೊದಲನೆಯಾಗಿ ಸ್ವಾಗತ ಬಯಸ್ತಾ, ಹಾಗೆ ನಮ್ಮ ವೇದಿಕೆಯಲ್ಲಿ ಇದೀಗ ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿ ಇಟ್ಟು ನಮ್ಮ ಜೊತೆಗೆ ಮಾಜಿ ಶಾಸಕರಾದ ಜನಪ್ರಿಯ ಶಾಸಕ ಸಂಜೀವ ಮಠಂದೂರಿದ್ದಾರೆ. ಅವರು ಯಾವಾಗಲೂ ಸೌಹಾರ್ದತೆ ಬಯಸುವ ಒಬ್ಬ ಜನಪ್ರಿಯ ಶಾಸಕರಾಗಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಜನಪ್ರಿಯ ರಾಜಕೀಯ ಯುವ ನಾಯಕರಾದ ನಮ್ಮವರೇ ಆದ ಆತೂರಿನ ಒಬ್ಬರು ಜನಪ್ರಿಯವಾಗಿ ಪ್ರಚಾರ ಕೊಟ್ಟಂಥ ಆತೂರಿಗೆ ಒಂದು ಹೆಸರು ಗಳಿಸಿದಂಥ ಮೊಹಮ್ಮದ್ ಅಲಿ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದಲ್ಲಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಏಂತಾರಿ ಕುಟುಂಬದ ಒಬ್ಬರು ನಾಯಕರಿದ್ದಾರೆ, ಫಲೂಲುದ್ದೀನ್ ಆತೂರು, ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಜನಪ್ರಿಯ ಬದ್ರಿಯಾ ಸ್ಕೂಲ್ನ ಒಬ್ಬರು ಒಳ್ಳೆಯ ಸಂಚಾಲಕರು, ಅವರು ನಮ್ಮ ಜೊತೆ ಇದ್ದಾರೆ, ಆದಮ್ ಪಿಲಿಕುಡೇಲ್, ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅಲ್ಲದೆ ಹಲವು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡ ಒಬ್ಬರು ಯುವ ಉದ್ಯಮಿ ಮೊಹಮ್ಮದ್ ರಫೀಕ್ ಜಿ ಗಂಡಿಬಾಗಿಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ನಮ್ಮ ಜೊತೆ ಯುವಕರಾಗಿರುವಂಥ ಒಬ್ಬರು ಒಳ್ಳೆಯ ಶಾಸಕರು, ಹಾಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತು ಒಂದು ದೊಡ್ಡ ಸಹಾಯಹಸ್ತ ನೀಡಿದಂಥ, ಒಂದು ನಮಗೆ ನೀರಿನ ಕೊರತೆ ಕಂಡಾಗ ಅದಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಥ, ನೀರಿಗೆ ಏನು ನಾನು ಮುಂದೆ ನಿಂತು ಮಾಡ್ತೇನೆ ಅಂತ ಹೇಳಿ ಅದನ್ನು ಬೆಳಿಗ್ಗೆ ತಕ್ಷಣವೇ ನಮಗೆ ನೆರವಾಗಿ ನಿಂತು ಮಾಡಿಕೊಟ್ಟಂಥ ಜನಪ್ರಿಯ ಶಾಸಕರಾದ ಸಂಜೀವ ಮಠಂದೂರಿದ್ದಾರೆ. ಅವರು ಈಗ ನಮ್ಮನ್ನು ಉದ್ದೇಶಿಸಿ ಕಾರ್ಯಕ್ರಮದ ಪರವಾಗಿ ಒಂದೆರಡು ಮಾತಾಡ್ತಾರೆ. ಬಂದಂತಹ ಅತಿಥಿಗಳನ್ನು ಸ್ವಾಗತಿಸಿದಂತಹ ನಜೀರ್ ಅವರಿಗೆ ಅಭಿನಂದನೆಗಳು. ಅದೇ ರೀತಿ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರು, ಮಾಜಿ ಶಾಸಕರು ಆದಂತಹ ಸಂಜೀವ ಮಠಂದೂರ್ ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಲಿದ್ದಾರೆ. ಕಡಬ ತಾಲೂಕಿನ ಆತೂರಿನಲ್ಲಿ ನಡೀತಿರುವಂಥ ಆಟೋಕ್ರಾಸ್ ಡರ್ಟ್ ರೇಸಿಂಗ್ 2K25 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿರುವಂಥ ನನ್ನ ಸನ್ಮಿತರಾದಂಥ ಮೊಹಮ್ಮದ್ ಅಲಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿರುವಂಥ ಎಲ್ಲ ಗಣ್ಯರೇ, ಎಲ್ಲ ಆಟೋಕ್ರಾಸ್ ಡರ್ಟ್ನ ನಮ್ಮ ಸ್ಪರ್ಧಾಳುಗಳೇ, ಸೇರಿರುವಂಥ ಎಲ್ಲ ಬಂಧುಗಳೇ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಸಾಹಸಮಯವಾದಂಥ ಆ ಒಂದು ಕಾರ್ ರೇಸಿಂಗ್ ಹಳ್ಳಿಯ ಜನರಿಗೆ ಒಂದು ಕುತೂಹಲದ ಜೊತೆಯಲ್ಲಿ ತಾವು ಕೂಡ ಒಂದು ಸಾಹಸಿಗಳಾಗಬೇಕು ಎನ್ನುವಂಥ ಮನೋಭಾವನೆಯನ್ನು ಮೂಡಿಸುವಂಥ ಕೆಲಸ ಇವತ್ತು ಈ ಒಂದು ಆತೂರಿನಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಈ ಒಂದು ಆತೂರು, ನಾನು ಕಳೆದ ಒಂದು ತಿಂಗಳಿಂದ ಬಹುಶಃ 4-5 ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ. ನಿರಂತರವಾಗಿ ಇಲ್ಲಿಯ ಯುವಕರು ಆ ಯುವ ಸಮುದಾಯವನ್ನು ಒಟ್ಟು ಮಾಡಿ ಇವತ್ತು ಯುವ ಸಮುದಾಯಕ್ಕೆ ಒಂದು ನಾಯಕತ್ವವನ್ನು ಕೊಟ್ಟು ಯುವ ಸಮುದಾಯ ಇವತ್ತು ಕ್ರೀಡೆ ಇರ್ಬೋದು, ಇಂಥ ಸಾಹಸಮಯವಾದಂಥ ಆಟೋ ರೇಸ್ ಇರ್ಬೋದು, ಇದರಲ್ಲಿ ತೊಡಗಿಸಿಕೊಂಡು ಇವತ್ತೊಂದು ಸಾಧಕರಾಗಬೇಕೆನ್ನುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಭಾಳಷ್ಟು ಜನ ಇವತ್ತು ಕುತೂಹಲದಿಂದ ಈ ಒಂದು ಆಟೋಕ್ರಾಸ್ ಡರ್ಟನ್ನು ನೋಡುವಂಥ ಕೆಲಸವನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಯುವಕರಿಗೆ ಯಾವುದೋ ಒಂದು ವಾಹನ ಡ್ರೈವಿಂಗ್ ಮಾಡುವುದೇ ಒಂದು ಆಸಕ್ತಿಯ ವಿಚಾರ. ಆ ಡ್ರೈವಿಂಗ್ ಮಾಡುವಾಗಲೂ ಅದರಲ್ಲಿ ಎಷ್ಟು ವೇಗವಾಗಿ ಹೋಗ್ಬೋದು ಮತ್ತು ಅದನ್ನು ಹೇಗೆ ಸಾಹಸಮಯವಾಗಿ ಕೊಂಡೋಗ್ಬೋದು ಎನ್ನುವಂಥದ್ದು ಇವತ್ತಿನ ಯುವಕರ ಒಂದು ಆಸಕ್ತಿಯ ವಿಷಯ. ಅಂಥ ಆಸಕ್ತಿಯನ್ನು ಉದ್ದೀಪನಗೊಳಿಸುವಂಥ ಕೆಲಸ ಇವತ್ತು ಈ ಒಂದು ಕಾರ್ ರೇಸಿನ ಮುಖಾಂತರ ಆಗ್ತಾಯಿದೆ. ಅದರಲ್ಲಿಯೂ ಡರ್ಟ್ ನಮ್ಮ ಏನು ಧೂಳಿನಲ್ಲಿ ಆ ಒಂದು ರೇಸ್ ಮಾಡುವಾಗ ಕಾರಿನ ಹೊಗೆ ಮತ್ತು ಧೂಳಿನ ಆ ಒಂದು ರಭಸಕ್ಕೆ ಬಹುಶಃ ಒಂದು ರೀತಿಯಲ್ಲಿ ನಮ್ಮ ಸಿನಿಮೀಯ ರೀತಿಯಲ್ಲಿ ಈ ಒಂದು ರೇಸನ್ನು ನೋಡುವಂಥ ಕೆಲಸ ಕೂಡ ಆಗ್ಬೋದು. ಇವತ್ತು ಸಂತೋಷಪೂರ್ವಕವಾಗಿ ನಮ್ಮ ಪತ್ರಕರ್ತರಂಥ ನಜೀರ್ ಅವರು ಮತ್ತು ಇದರ ಎಲ್ಲ ಆಯೋಜಕರು ಬಂದು ಪ್ರೀತಿಯಿಂದ ಆಹ್ವಾನ ಮಾಡಿದ್ದೀರಾ.
ನಾನು ಕೂಡ ಪ್ರೀತಿಯಿಂದ ನಿಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೇನೆ. ಇದು ಸಂಜೆ ತನಕ ಒಂದು ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟಲ್ಲಿ ಈ ಒಂದು ರೇಸ್ ನಡೆಯಲಿ. ಅದೇ ರೀತಿಯಲ್ಲಿ ಈ ಭಾಗದ ಎಲ್ಲ ಜನ ಯುವಕರು ಸಾರ್ವಜನಿಕರು ಬಂದು ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು ಕೂಡ ಈ ಒಂದು ಆಟೋಕ್ರಾಸಿನಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಾವು ಕೂಡ ಅದರಲ್ಲಿ ಭಾಗವಹಿಸುವಂತಾಗಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಎಂದು ಕಾರ್ ರೇಸ್ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ನಮ್ಮೊಂದಿಗೆ ಬಹಳ ಅತ್ಯುತ್ತಮವಾದಂತಹ ಸಂದೇಶ ನೀಡಿ ಮಾತನಾಡಿದಂತಹ ಪುತ್ತೂರಿನ ಮಾಜಿ ಶಾಸಕರು, ಸಮಾಜ ಸೇವಕರು, ಸಮಾಜ ಕಂಡಂತಹ ಸರಳ ಸಜ್ಜನಿಕೆಯ ರಾಜಕಾರಣಿ ಶ್ರೀಯುತ ಸಂಜೀವ ಮಟ್ಟಂದೂರ್ ಸರ್ ಅವರೇ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಪುತ್ತೂರಿನ ಮತ್ತೋರ್ವ ಸಮಾಜ ಸೇವಕ ಆಗಿರ್ತಕ್ಕಂತಹ ಆರ್ಯಪು ಸೇವಾ ಸಹಕಾರಿ ಸಂಘದ ಇದರ ಮುಂದಾಳು ಆಗಿರ್ತಕ್ಕಂತಹ ಮೊಹಮ್ಮದ್ ಅಲಿ ಸರ್ ನಮ್ಮೊಂದಿಗೆ ಮಾತನಾಡಬೇಕು. ಅದೇ ರೀತಿ ವೇದಿಕೆಯಲ್ಲಿ ಕಡಬ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರು, ಸಮಾಜ ಸೇವಕರು ಆಗಿರತಕ್ಕಂತಹ ಲಕ್ಷ್ಮೀ ನಾರಾಯಣ ರಾವ್ ಸಹ ಸೇರಿಕೊಂಡಿದ್ದೀರಾ. ತಮಗೆ ಪ್ರೀತಿಯ ಸ್ವಾಗತವನ್ನು ನೀಡುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಮೊಹಮ್ಮದ್ ಅಲಿ ಸರ್ ನಮ್ಮೊಂದಿಗೆ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಯತೀಶ್ ಬಾಣಗೌಡ ನಮ್ಮ ಜೊತೆ ನಿನ್ನೆಯಿಂದಲೇ ಉರುಪಿನಿಂದ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಹಾಗೆ ವೇದಿಕೆಯಲ್ಲಿದ್ದಾರೆ. ಹಾಗೆ ಇನ್ನೋರ್ವ ನಮ್ಮ ಜೊತೆ ಸೇರಿಕೊಂಡಂಥ ಲಕ್ಷ್ಮೀನಾರಾಯಣ ರಾವು ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮುಂದಕ್ಕೆ ನಮ್ಮನ್ನು ತಿದ್ದಿ ತೀಡಿ ಬೈಯುವಂಥ ಒಬ್ಬರು ಹಿರಿಯ ರಾಜಕಾರಣಿ ಮೊಹಮ್ಮದ್ ಅಲಿ ಅವರಿದ್ದಾರೆ. ಅವರು ಇದು ಹುಟ್ಟೂರು, ಅವರಿಗೆ ಇನ್ನೊಂದು ಸ್ವಾಗತ ಬೇಕಿಲ್ಲ ಅಂತ ತಿಳ್ಕೊಂಡೆ ನಾನು ಅವರನ್ನು ಮತ್ತೆ ವೇದಿಕೆಯಲ್ಲಿ ಮಾತಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಆತೂರಿನಲ್ಲಿ ಪ್ರಪ್ರಥಮವಾಗಿ ಒಂದು ಕಾರ್ ರೇಸು ಒಂದು ಆಯೋಜನೆಗೊಂಡಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ನಮ್ಮೆಲ್ಲರ ಆತ್ಮೀಯರು, ಪುತ್ತೂರಿನ ಜನಪ್ರಿಯ ಮಾಜಿ ಶಾಸಕರು ಆಗಿರುವಂಥ ಸಂಜೀವ ಮಠಂದೂರವರೇ, ವೇದಿಕೆಯಲ್ಲಿರುವಂಥ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂಥ ಯತೀಶ್ ಅವರೇ, ಇನ್ನಿತರ ಎಲ್ಲ ವೇದಿಕೆಯಲ್ಲಿರುವಂಥ ಗಣ್ಯ ಅತಿಥಿಗಳೇ ಮತ್ತು ನೆರೆದಿರುವಂತೆಲ್ಲ ಕ್ರೀಡಾಭಿಮಾನಿಗಳೇ, ವಿಶೇಷವಾಗಿ ಈ ಒಂದು ಆತೂರಿನಲ್ಲಿ ಇವತ್ತು ಕಾರ್ ರೇಸ್ ಒಂದು ಸ್ಪೋರ್ಟ್ಸ್ ಅಂತ ಹೇಳುವಂಥದ್ದು. ನಾವು ಬೇರೆಲ್ಲ ಕೇಳಿದೆ, ಬೇರೆ ಕಡೆ ಎಲ್ಲ ಕಾರ್ ರೇಸ್ ಆಗುವಂಥದ್ದು, ಆದರೆ ಆತೂರಿನವರಿಗೆ ಇದು ಈ ಒಂದು ಕಾರ್ ರೇಸ್ ಪ್ರಥಮವಾಗಿ ಅಂತ ಹೇಳುವಂಥದ್ದು ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನನ್ನ ಅಳಿಯಂದರು, ನನ್ನ ಅಕ್ಕನ ಮಕ್ಕಳಾದಂಥ ನಜೀರ್ ಮತ್ತು ಅನ್ವರ್ ಅವರು ಇಲ್ಲಿ ಕಾರ್ ರೇಸಿನ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನಾನು ಕೇಳಿದ್ದೆ, ಯಾಕೆಂದರೆ ಈ ನಜೀರ್ ಮತ್ತು ಅವರೆಲ್ಲ ಬೇರೆ ಬೇರೆ ಕಡೆ ಕಾರ್ ರೇಸಿಗೆ ಹೋಗಿ ಭಾಗವಹಿಸುವಂಥ ಮಾತನ್ನು ಕೇಳಿದೆ. ಅದರಲ್ಲಿ ಕೂಡ ಲೇಡೀಸು, ನನ್ನ ಅಣ್ಣನ ಮಗಳು ಕೂಡ, ಅಂದರೆ ಅವರು ಕೂಡ ಇವರ ಒಟ್ಟಿಗೆ ಕಾರ್ ರೇಸಲ್ಲೂ ಕೂಡ ಭಾಗಿಯಾದು ಕೂಡ ನಾನು ಕೇಳಿದ್ದೇನೆ. ಇವತ್ತು ವಿಶೇಷವಾಗಿ ಒಳ್ಳೆ ರೀತಿಯಲ್ಲಿ ಶ್ರಮಪಟ್ಟು ಇವತ್ತೊಂದು ಕಾರ್ ರೇಸನ್ನು ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ನಾವು ಹೆಚ್ಚು ಮಾತಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಒಬ್ಬರು ಮಾಜಿ MLA ಮಾತಾಡಿದ್ದು ಸಾಕಾಗ್ತಿತ್ತು. ಯಾಕಂತ ಹೇಳಿದರೆ ಈ ಕಾರ್ ರೇಸಿನ ಬಗ್ಗೆ ಯಾರಿಗೆ ಮಾಹಿತಿ ಇಲ್ಲ, ನೋಡಿಯೂ ಇಲ್ಲ. ಇವತ್ತು ನಾವು ನೋಡಿದ ನಂತರ ಇನ್ನೊಂದು ಕಡೆ ಬೇಕಾದರೆ ಅದರ ವಿಚಾರ ಹೇಳ್ಬೋದು. ಆದರೆ ಒಳ್ಳೆಯ ರೀತಿಯಲ್ಲಿ ಇವತ್ತು ಕಾರ್ ರೇಸನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಅದು ಯಶಸ್ವಿಯಾಗಲಿ ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ನನ್ನ ಮಾತು ತಿಳಿಸಿದ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮೊಹಮ್ಮದ್ ಅಲಿ ಸರ್ ಅವರೇ. ಮುಂದಕ್ಕೆ ಕಡಬ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರು, ಸಮಾಜ ಸೇವಕರು ಆಗಿರ್ತಕ್ಕಂತಹ ಲಕ್ಷ್ಮೀ ನಾರಾಯಣ ರಾವ್ ನಮ್ಮೊಂದಿಗಿದ್ದಾರೆ. ತಾವು ಈ ಒಂದು ಪಂದ್ಯಾಕೂಟದಲ್ಲಿ ನಮ್ಮೊಂದಿಗೆ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೀನಿ. ಶ್ರೀ ರಾಮಕುಂಜೇಶ್ವರ ದೇವರಿಗೆ ವಂದಿಸಿಕೊಂಡು, ವಿಶೇಷವಾಗಿ ಇವತ್ತು ಆತೂರಿನ ಈ ಒಂದು ಹೃದಯ ಭಾಗ ಅಂತ ಹೇಳ್ಬೋದು, ಆತೂರಿನ ಒಂದು ಹೃದಯ ಭಾಗದಲ್ಲಿ ಈ ಒಂದು ಮೈದಾನದಲ್ಲಿ ಇವತ್ತು ಆತೂರಿನಲ್ಲಿ ಪ್ರಪ್ರಥಮವಾಗಿ ಕಾರ್ ರೇಸ್ ಇವತ್ತು ಈ ಒಂದು ಅಂಗಣದಲ್ಲಿ ಆಗಲಿಕ್ಕಿದೆ. ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಸಂಜೀವ ಮಠಂದೂರ್ ಅವರಿಗೆ ನಮ್ಮ ಊರಿನ ಪರವಾಗಿ ಗೌರವಪೂರ್ವಕವಾದ ವಂದನೆಗಳನ್ನು ಹೇಳಿಕೊಂಡು, ಹಾಗೆ ನಮ್ಮ ಮಿತ್ರರಾದ ಮೊಹಮ್ಮದ್ ಅಲಿ ಅವರಿಗೂ ವಂದನೆಗಳನ್ನು ಹೇಳಿಕೊಂಡು, ವೇದಿಕೆಯಲ್ಲಿರುವ ಎಲ್ಲರಿಗೂ ವಿಶೇಷವಾಗಿ ವಂದಿಸಿಕೊಂಡು,
ನಮ್ಮ ಆತೂರಿನ ಈ ಪರಿಸರದ ಜನರಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಜೀರ್ ಅವರಿಗೆ ನಾನು ಮೊದಲಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಭಾಳ ವಿಶಾಲವಾದ ಈ ಒಂದು ಜಾಗದಲ್ಲಿ ಬಹಳ ರೋಮಾಂಚಕಾರಿಯಾದಂತಹ ಒಂದು ಸ್ಪರ್ಧೆಯೋ ಏನೋ ಅಂತೂ ಇವತ್ತು ಈ ಒಂದು ಕ್ರೀಡಾಂಗಣದಲ್ಲಿ ನಡೀಲಿಕ್ಕಿದೆ. ಬಹಳಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ. ಮೊನ್ನೆ ದಿನ ನಮ್ಮ ಸುಳ್ಯದ ನಮ್ಮ ಮಂಡಲ ಅಧ್ಯಕ್ಷರು ವೆಂಕಟೊಳಲಂಬೆ ಬಂದವರು ಈ ಕ್ರೀಡಾಂಗಣವನ್ನು ನೋಡಿ, ವ್ಯವಸ್ಥೆ ನೋಡಿ, ನಾನು ನನ್ನ ಮಕ್ಕಳನ್ನು ಕರ್ಕೊಂಡು ಬರ್ತೇನೆ ಅಂತ ಒಂದು ಮಾತು ಹೇಳಿದರು. ಆದ್ದರಿಂದ ಇಂಥ ಒಂದು ಆಗ್ತಾ ಇರುವಂಥ ಕ್ರೀಡಾಂಗಣದ ವಿಷಯ ಬಹಳಷ್ಟು ದೂರದ ಊರಿಗೂ ಪ್ರಚಾರ ಆಗಿದೆ ಮತ್ತು ಬಹಳಷ್ಟು ಊರಿಂದ ಜನ ಬರ್ತಾರೆ ಅಂತ ನಮ್ಮ ನಿರೀಕ್ಷೆ ಇದೆ. ನಜೀರು ಹೇಳಿದರು ಮಧ್ಯಾಹ್ನದ ಊಟ ವ್ಯವಸ್ಥೆ ಮಾಡ್ತೇನೆ ಅಂತ. ಖಾಲಿ 1,500 ಜನರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಜನ ಸೇರ್ತಾರೆ, ಅವರಿಗೂ ಊಟದ ವ್ಯವಸ್ಥೆ ಆಗಬೇಕು. ಮತ್ತು ಹೆಚ್ಚಾಗಿ ರಸ್ತೆ ಬದಿ ಇರೋದರಿಂದ ಸಣ್ಣ ಮಕ್ಕಳೆಲ್ಲ ರಸ್ತೆ ದಾಟದೆ ಯಾವುದೇ ಅವಘಡ ಆಗದೆ ಒಳ್ಳೆ ರೀತಿಯಲ್ಲಿ, ಯಾಕಂದರೆ ಈ ಮೊನ್ನೆಯಿಂದ ನಮಗೆ ಆತೂರಿನವರಿಗೆ 1 ವಾರದಿಂದ ಈ ರೇಸ್ ಕಾರ್ನ ಸೌಂಡ್ ಕೇಳಿ ಸ್ವಲ್ಪ ಅಭ್ಯಾಸ ಆಗಿದೆ. ದೂರದಿಂದ ಬಂದವರಿಗೆ ಸ್ವಲ್ಪ ಕಷ್ಟ ಆದಿತ್ತು ಮತ್ತು ಭಯ ಆದಿತ್ತು. ಆದ್ದರಿಂದ ಮತ್ತೆ ಬೈಕಿನವರು ಕೂಡ ಈ ರೇಸಿನ ವಿಷಯ ಕೇಳಿ ಹೋಗುವ ವೇಗವು ಹೆಚ್ಚಾಗ್ತಾ ಇದೆ 1 ವಾರದಿಂದ. ಬೈಕಿನವರಿಗೂ ಕೂಡ ನಾವು ಸ್ಪೀಡ್ ಹೋಗಬೇಕು, ಸೌಂಡ್ ಮಾಡಬೇಕು ಅಂತ ಒಂದು ಶುರು ಮಾಡಿದ್ದಾರೆ. ಆದ್ದರಿಂದ ರಸ್ತೆಗಳಲ್ಲಿ ಎಲ್ಲರೂ ಬಹಳ ಜಾಗರೂಕರಾಗಿ ಇರಬೇಕು. ರಸ್ತೆ ಬದಿ ತುಂಬ ದೂರ ಇರೋದರಿಂದ ರಸ್ತೆಗಳಲ್ಲಿ ಬದಿ ಇಕ್ಕೆಲಗಳಲ್ಲಿ ಮಕ್ಕಳು ಅಡ್ಡ ದಾಟುವುದು ಮತ್ತು ಯಾವುದೇ ರೀತಿಯ ಸಮಸ್ಯೆಗಳಾಗದೆ ಒಳ್ಳೆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸಮಯೋಚಿತವಾಗಿ ಸಾಂದರ್ಭಿಕವಾಗಿ ಮಾತನಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮಗೆ ಸಲಹೆಗಳನ್ನು ನೀಡಿ ಮಾತನಾಡಿದಂತಹ ಕಡಬ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಶ್ರೀ ಲಕ್ಷ್ಮೀನಾರಾಯಣ ರಾವ್ ಅವರಿಗೆ ಅಭಿನಂದನೆಗಳು. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ನಮ್ಮ ರಾಮಕುಂಜ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಹಾಗೂ ನಮ್ಮ ಊರಿನ ಕಣ್ಮಣಿ ಯುವ ರಾಜಕಾರಣಿ ಯತೀಶ್ ಗೌಡ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಇವತ್ತಿನ ಈ ಒಂದು ಸುಂದರ ಗ್ರೌಂಡ್ನ ಉದ್ಘಾಟನೆಗೆ ಆಗಮಿಸುವಂತಹ ನಮ್ಮ ಮಾಜಿ ಶಾಸಕರಾಗಿಂಥ ಮಠದೂರು ಸರ್ ಅವರೇ, ಹಾಗೆ ಮಹಮ್ಮದ್ ಅಲಿ ಸರ್ ಅವರೇ, ಲಕ್ಷ್ಮೀನಾರಾಯಣ ಸರ್ ಅವರೇ, ಹಾಗೆ ಎಲ್ಲ ಗಣ್ಯರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಇದೆ. ಇಂಥ ಒಂದು ನಮ್ಮ ಈ ಪ್ರದೇಶದಲ್ಲಿ ಇಂಥ ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನಮ್ಮ ನಜೀರ್ ಅವರೇ, ಅನ್ವರ್ ಅವರೇ, ಹಾಗೆ ಅವರ ಜೊತೆ ಸೇರಿರುವಂಥ ಎಲ್ಲ ಅವರ ಮಿತ್ರರೇ, ಈ ವೀಕ್ಷಣೆಗೆ ಬಂದಂತಹ ಎಲ್ಲ ವೀಕ್ಷಕರೇ, ಹಾಗೆ ಈ ಒಂದು ಕಾರ್ಯಕ್ರಮ ನಮ್ಮ ಕಡಬ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಆಗ್ತಿರುವುದು ಇದು ಮೊದಲು. ಯಾಕಂದರೆ ಹಲವಾರು ಕಾರ್ಯಕ್ರಮಗಳು ನಡೆದಿರ್ಬೋದು, ಆದರೆ ಕ್ರಿಕೆಟು, ವಾಲಿಬಾಲ್ ಇಂಥ ಕ್ರೀಡೆಗಳೆಲ್ಲ ನಡೆದಿರೋ, ಕಾರ್ ರೇಸ್ ನಡೆದಿರೋದು ನಾನು ತಿಳಿದ ಮಟ್ಟದಲ್ಲಿ ಇದು ಮೊದಲ ಒಂದು ನಮ್ಮ ಕಡಬ ತಾಲೂಕಿನ ರಾಮಕುಂಜ ಕೊಯ್ಲ ಗ್ರಾಮದ ಒಂದು ಆಸುಪಾಸಿನಲ್ಲಿ ನಡೀತಿರೋದು. ನಿಜವಾಗಿ ಇದರ ಒಂದು ಆಯೋಜನೆ ಮಾಡಬೇಕಂದ್ರೆ ಆಯೋಜಕರು ತುಂಬ ಕಷ್ಟಪಟ್ಟಿರ್ತಾರೆ. ನಿಜವಾಗಿ ಅವ್ರನ್ನು ನಾವು ಈ ಒಂದು ಪ್ರದೇಶಕ್ಕೆ ಇಂಥ ಒಂದು ಕಾರ್ಯಕ್ರಮ ನಿಜವಾಗಿ ಅವರಿಗೆ ಆಭಾರಿಯಾಗಿರಬೇಕು. ಯಾಕಂತ ಈ ಒಂದು ಕ್ರೀಡೆಯನ್ನು ಮಾಡಬೇಕಾದ್ರೆ ಹಲವಾರು ಕಷ್ಟಗಳನ್ನು ಇಟ್ಕೊಂಡು ನಾವು ಮಾಡಬೇಕು, ಕೆಲವೊಂದು ತಂತ್ರಗಳನ್ನ ಇಟ್ಕೊಂಡು ಮಾಡಬೇಕಾಗತ್ತೆ. ಅದನ್ನು ಸಹ ಇಲ್ಲಿ ಮಾಡಿದ್ದಾರೆ. ನಿಜವಾಗಿ ಈ ಕ್ರೀಡೆಯಲ್ಲಿ ಜನರ ಒಂದು ಶಾರೀರಿಕವಾದಂಥ ಮಾನಸಿಕವಾದಂತಹ ಒಂದು ಶೌರ್ಯವನ್ನು ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಒಂದು ಉತ್ತಮವಾದಂಥ ಕ್ರೀಡೆ, ಜನರುಗಳಿಗೆ ವೀಕ್ಷಕರಿಗೂ ಒಂದು ಸಂತೋಷ ತರುವಂಥ ಕ್ರೀಡೆ ಅಂತ ಹೇಳುತ್ತಾ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿದಂತಹ ಎಲ್ಲ ನಮ್ಮ ಮಿತ್ರರಿಗೆ ನಾನು ಆಭಾರಿಯಾಗುತ್ತಾ ನನ್ನ ಮಾತನ್ನು ಕೊನೆಸ್ತೇನೆ. ಜೈ ಹಿಂದ್. ಸಂದರ್ಭೋಚಿತವಾಗಿ ಸಮಯೋಚಿತವಾಗಿ ಮಾತನಾಡಿ ಈ ಇಂಥ ಒಂದು ಸಾಹಸ ಕ್ರೀಡೆಯ ಸಂಘಟಕರನ್ನ ಶ್ಲಾಘಿಸುತ್ತಾ ಈ ಒಂದು ಕ್ರೀಡೆಯನ್ನ ಇಲ್ಲಿ ಯಶಸ್ವಿಗೊಳಿಸುತ್ತಾ ಸಂಘಟಕರ ಆ ಪ್ರಯತ್ನವನ್ನ ಕೊಂಡಾಡಿ ಮಾತನಾಡಿದಂತಹ ಶ್ರೀ ಯತೀಶ್ ಗೌಡ ಬಾನಡ್ಕ ಸದಸ್ಯರು ಗ್ರಾಮ ಪಂಚಾಯತ್ ರಾಮಕುಂಜ ಇವರಿಗೆ ವಂದನೆಗಳು. ಮುಂದಕ್ಕೆ ರಾಜ್ಯ ಕಂಡಂತಹ ಒಬ್ಬ ಅತ್ಯುತ್ತಮ ಮಾಜಿ ವಾಲಿಬಾಲ್ ಆಟಗಾರ ಫಲಲುದ್ದೀನ್ ಅಂತ ನಮ್ಮೊಂದಿಗಿದ್ದಾರೆ. ತಾವು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶುಭ ಹಾರೈಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಕಡಬ ತಾಲೂಕು ಕೊಯ್ಲ ಗ್ರಾಮ ಹೇಂತರ್ ಈ ಒಂದು ಪ್ರಾಪರ್ಟಿಯಲ್ಲಿ ಆಟೋಕ್ರಾಸ್ ಡರ್ಟ್ ರೇಸಿಂಗ್ 2K25 ಇದನ್ನು
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪುತ್ತೂರಿನ ಮಾಜಿ ಶಾಸಕರಾದ ಸಂಜೀವ ಮಟ್ಟಂದೂರವರೇ, ಅದೇ ರೀತಿ ಮೊಹಮ್ಮದ್ ಅಲಿ ಅವರೇ, ಅದೇ ರೀತಿ ಯತೀಶ್ ಬಾಣಾಡ್ಕ ಅವರೇ, ಎಚ್ ಆದಮ್ರವರೇ, ಗಂಡಿಬಾಗಿಲು ಜಿ ರಫೀಕ್ರವರೇ, ಲಕ್ಷ್ಮೀನಾರಾಯಣರವರೇ, ಅದೇ ರೀತಿ ಇಲ್ಲಿ ಸೇರಿಸಿರಕ್ಕಂತಹ ಎಲ್ಲ ಈ ಊರಿನ ಗಣ್ಯರೇ, ಮಹನೀಯರೇ, ಈ ಒಂದು ಆತೂರು ಈ ಪ್ರದೇಶದಲ್ಲಿ ಅದೆಷ್ಟೋ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟ ಆಗಿರಲಿ, ಕ್ರಿಕೆಟ್ ಪಂದ್ಯಾಟ ಆಗಿರಲಿ, ಹಲವಾರು ಪಂದ್ಯಾಟ ಇಲ್ಲಿ ನಡೆದಿದೆ. ಆದರೆ ಈ ಕಾರ್ ರೇಸಿಂಗ್, ಇದೊಂದು ಡರ್ಟ್, ಈ ಒಂದು ಧೂಳಿನಲ್ಲಿ ಕಾರು ಯಾವ ರೀತಿ ಓಡಿಸುವುದು, ಹೇಗೆ ಇದರ ಪ್ರೈಸ್ ನಮಗೆ ಏನು ಕೇಳಿದರೂ ನಮಗೆ ಗೊತ್ತಿರುವುದಿಲ್ಲ. ಎಷ್ಟೋ ಯೂಟ್ಯೂಬಲ್ಲಿ ನಾವು ನೋಡಿದ್ದೇವೆ ಕಾರು ಓಡಿಸುವುದು ಹೇಗೆ, ಅದು ಪಲ್ಟಿ ಆಗ್ತದೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ಇದೆಲ್ಲ ಏನೋ ಸುಮ್ಮನೆ ಅಂತ ನಾವು ಗ್ರಹಿಸಿದ್ದೇವೆ. ಇದೀಗ ಸಾಕ್ಷಿಯಾಗಿ ನಮ್ಮ ಪೂರ್ವಜರ ನಮ್ಮ ಈ ಒಂದು ಜಾಗದಲ್ಲಿ ಹೆಂತಾರಿನಲ್ಲಿ ಆಗೋದು ನಮಗೆ ಬಹಳ ಖುಷಿ. ನಮ್ಮ ಮನೆಯವರು, ನಮ್ಮ ಕುಟುಂಬದ ಮನೆಯವರು ಎಲ್ಲರೂ ಕೂಡ ಇಲ್ಲಿ ಹತ್ತಿರದಲ್ಲಿ ಬಂದು ನಿಮಗೆ ನೋಡಲಿಕ್ಕೆ ಆಗಲಿಕ್ಕಿಲ್ಲ, ಅವರು ನೋಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಇಂಟ್ರೆಸ್ಟ್ ಇದ್ದಿಲ್ಲ. ಇದೊಂದು ಕಾರ್ ರೇಸಿಂಗ್ ನಮ್ಮ ಅಂಗಳದಲ್ಲಿ ಆಗ್ತದೆ ಅಂತ ಹೇಳುವಾಗ ಬಹಳ ಖುಷಿ. ಅದೇ ರೀತಿ ಈ ಊರಿನ ಮಕ್ಕಳು, ಈ ಊರಿನ ಹಿರಿಯರು ಎಲ್ಲರೂ ಬಂದು ಕಾದು ಕುಳಿತಿದ್ದಾರೆ. ಇದು ಯಾವಾಗ ಶುರು ಮಾಡಿದೆ, ಯಾವಾಗ ಇದು ಹೇಗೆ, ಇದರ ಪ್ರೈಸ್ ಹೇಗೆ, ಇದು ಹೇಗೆ, ಯಾರಿಗೂ ಗೊತ್ತಿರುವುದಿಲ್ಲ ಇದು ಹೇಗೆ ಅಂತ. ನಮಗೂ ಕೂಡ ನಿಮ್ಗೆ ಕೇಳಿದರೆ ನಮಗೂ ಗೊತ್ತಿರುವುದಿಲ್ಲ. ಹೊಸ ಹೊಸ ಮಫ್ಲರ್ ಹಾಕಿ ಹೊಸ ಹೊಸ ಕಾರು 800cc, 1000cc, 1400cc, 1600cc, ಹೀಗೆ ಬೇರೆ ಬೇರೆ ಕೆಟಗರಿಯಲ್ಲಿ ಇದರ ಬಹುಮಾನ ವಿತರಣೆ ನಡೀತದೆ. ಅದು ಯಾವ ರೀತಿ ಓಡ್ತದೆ ಅಂತೇಳಿ ನಮಗೆ ಈಗ ನೋಡಬೇಕಾಗಿದೆ. ಈಗ ಕೆಲವೇ ಸಮಯದಲ್ಲಿ ಇದರ ಉದ್ಘಾಟನೆಗೆ ನಡೆಯಲಿಕ್ಕಿದೆ. ಏನೇ ಆಗಲಿ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಮ್ಮನ್ನು ಕರೆದಂತಹ ನಜೀರ್ ಪ್ರೈಮ್ ಪ್ರಾಪರ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನಾನು ಒಂದು ಧನ್ಯವಾದವನ್ನು ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಸೇರಿಸಕ್ಕಂಥ ಎಲ್ಲರನ್ನೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಡ್ವೆಂಚರಸ್ ಸ್ಪೋರ್ಟ್, ಆಟೋ ರೇಸ್, ಕಾರ್ ರೇಸ್, ಇದ್ರ ಬಗ್ಗೆ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ಎಚ್ ಫಲುದ್ದೀನ್ ಅಂತಾರ್ ಅವರಿಗೆ ಆಟೋಕ್ರಾಸ್ 2K25 ಸಂಘಟಕರ ವತಿಯಿಂದ ವಂದನೆಗಳು. ಸಭಾ ಕಾರ್ಯಕ್ರಮದ ಕೊನೆಯ ಹಂಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೈದಾನವು ಧೂಳಿನ ಕಣಗಳಿಂದ, ಕಾರಿನ ಗಣಘೋರ ಶಬ್ದಗಳಿಂದ ಆರ್ಭಟಿಸುವ ಕ್ಷಣಗಣನೆಗೆ ಮುಂಚಿತವಾಗಿ ಕಳೆದ ಕೆಲವು ದಿನಗಳ ಹಿಂದೆ ಲಂಡನ್ನಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಆಯಿಷಾ ಜಹರಾ ಎಂಬ ಪುಟಾಣಿ ಈ ಒಂದು ವೇದಿಕೆಯಲ್ಲಿ ಇದ್ದೀರಾ. ತಮ್ಮನ್ನು ನಾವು ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ಮುಂದಾಗ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವಫಾ ಓಪನ್ ಇಂಟರ್ನ್ಯಾಷನಲ್ ತಾಯ್ಕಾಂಡೋ ಚಾಂಪಿಯನ್ಶಿಪ್ನಲ್ಲಿ ಗೋಲ್ಡ್ ವಿನ್ನರ್ ಆಗಿರತಕ್ಕಂತಹ ಆಯಿಷಾ ಜಹರಾ 7 ವರ್ಷದ ಒಂದು ಪುಟಾಣಿ ಈ ಒಂದು ವೇದಿಕೆಗೆ ನಮ್ಮೊಂದಿಗೆ ವಿಶೇಷ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿದ್ದೀರಾ. ತಮ್ಮನ್ನು ಈ ಒಂದು ವೇದಿಕೆಯಲ್ಲಿ ಗೌರವಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಸಂಘಾಟಕರು ವಿದ್ಯಾರ್ಥಿಯನ್ನು ವೇದಿಕೆಯ ಮುಂಭಾಗಕ್ಕೆ ಬರಮಾಡಿಕೊಳ್ಬೇಕು. ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳು ಆಯಿಷಾ ಜಹರಾ ಎಂಬ ತಾಯ್ಕಾಂಡೋ ಈ ಒಂದು ಕರಾಟೆ ತರ ಒಂದು ಪಂದ್ಯಾಕೂಟದಲ್ಲಿ ಗೋಲ್ಡ್ ವಿನ್ನರ್ ಆಗಿರ್ತಕ್ಕಂತಹ ಆಯಿಷಾ ಜಹರಾ ಎಂಬ 7 ವರ್ಷದ ವಿದ್ಯಾರ್ಥಿಯನ್ನು ವೇದಿಕೆಯಲ್ಲಿ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಎಲ್ಲರೂ ಪ್ರೋತ್ಸಾಹಿಸಬೇಕು. ಆ ತೂರಿನ ಮಣ್ಣು ಪ್ರತಿಭೆಗಳನ್ನು ಬೆಳೆಸಿದ ಮಣ್ಣು, ಹಲವಾರು ಕ್ರೀಡಾಪಟುಗಳನ್ನು ಸಮಾಜಕ್ಕೆ ಅರ್ಪಿಸಿದ ಮಣ್ಣಾಗಿದೆ ಆ ತೂರಿನ ಮಣ್ಣು. ಈ ಮಣ್ಣಿನಲ್ಲಿ ಇದೀಗ ತಾಯ್ಕಾಂಡೋ ಎಂಬ ಒಂದು ಕ್ರೀಡಾಕೂಟದಲ್ಲಿ ಗೋಲ್ಡ್ ವಿನ್ನರ್ ಆಗಿರ್ತಕ್ಕಂತಹ ಆಯಿಷಾ ಜಹರಾ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಿದ್ದೀರಾ. ಸ್ಮರಣಿಕೆ ಪಡೆದಂತಹ ವಿದ್ಯಾರ್ಥಿಗೂ ನೀಡಿದಂತಹ ಎಲ್ಲ ಗಣ್ಯ ವ್ಯಕ್ತಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಾವು ನೇರವಾಗಿ ಮೈದಾನದತ್ತ ತೆರಳುತ್ತಾ ಇದ್ದೇವೆ. ಬಾಲ ಪ್ರತಿಭೆ ಆಯಿಷಾ ಜಹರಾ ಅವರನ್ನ ಅಭಿನಂದಿಸಿದ, ಗೌರವಿಸಿದ
ಸ್ಮರಣಿಕೆ ನೀಡಿದ ಅತಿಥಿಗಳಿಗೆ ಧನ್ಯವಾದಗಳು. ಅದೇ ರೀತಿ ಮುಂದುವರಿದ ಭಾಗವಾಗಿ ಆಟೋಕ್ರಾಸ್ ಡರ್ಟ್ ರೇಸ್ 2K25 ಇದರ ಇನಾಗ್ರಲ್ ಫಂಕ್ಷನ್ ಇನಾಗ್ರೇಷನ್ ಇದೀಗ ನಮ್ಮ ಅತಿಥಿಗಳಿಂದ ನಡೆಯಲಿದೆ. The inauguration of Autocross 2K25 is going to be held in the premise of the race court. ಗಣ್ಯ ಅತಿಥಿಗಳೆಲ್ಲರೂ ಕ್ರೀಡಾಂಗಣದತ್ತ ಆಗಮಿಸ್ತಾ ಇದ್ದಾರೆ. ನಾವು ನೇರವಾಗಿ ಕಾರ್ ರೇಸ್ ಪಂದ್ಯಾಕೂಟಕ್ಕೆ ಇದೀಗ ಚಾಲನೆ ನೀಡುತ್ತಾ ಇದ್ದೇವೆ. ಕೆಲವೇ ಕ್ಷಣಗಳು ಈ ಮೈದಾನದ ಸುತ್ತ ಆಗಮಿಸಿದಂತಹ ಕಾರ್ ರೇಸ್ ಪ್ರೇಮಿಗಳಿಗೆ ರಸದೌತಣವನ್ನು ನೀಡುವಂತಹ ಕಾರ್ಯಕ್ರಮ ಉದ್ರಿಕ್ತವಾಗಿ ಚಾಲನೆಗೊಳ್ಳುತ್ತಾ ಇದೆ. ಆದ್ದರಿಂದ ಆಗಮಿಸಿದಂತಹ ಎಲ್ಲ ಕಾರ್ ರೇಸ್ ಪ್ರೇಮಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಆತ್ಮೀಯ ಸ್ವಾಗತವನ್ನು ನೀಡುತ್ತಾ once again we extend our hearty welcome to the audience all over here, and our honorable guests are approaching to the track to start this event of Autocross Dirt Race 2K25. This is for the notice of racers, participants, whoever haven't done their entry, please come to the commentary box and do the registration. Otherwise, we are closing the counter in few moments. Only we are giving 10 minutes for you. Please come and register. So, within 10 minutes, we are going to start 800cc class. So, all the participants must come to the commentary box and complete your registration. ಇದೀಗ ನಮ್ಮ ಸಾಹಸ ಕ್ರೀಡೆಯಾದಂತಹ ಕಾರ್ ರೇಸಿನ 800 ಕ್ಲಾಸ್ ಆರಂಭವಾಗಲಿದೆ. ಆದ ಕಾರಣ ಭಾಗವಹಿಸುವಂತಹ ಎಲ್ಲ ರೇಸರ್ಸ್ ಕೇವಲ 10 ನಿಮಿಷದ ಒಳಗಡೆ ಬಂದು ರಿಜಿಸ್ಟ್ರೇಷನ್ ಅನ್ನು ಕಂಪ್ಲೀಟ್ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. Participants, whoever haven't completed the registration process, please come to the dais and complete. ಇವತ್ತಿನ ಈ ರೇಸ್ ಈವೆಂಟ್ ಅಲ್ಲಿ ಕರ್ನಾಟಕದ ಮಾತ್ರವಲ್ಲ ಕೇರಳ, ಗೋವಾದ ಸಮಯ ಚಾಂಪಿಯನ್ ರೇಸರ್ಸ್ ಭಾಗವಹಿಸಲಿದ್ದಾರೆ. ಇಂದಿನ ವಿಶೇಷ ಆಹ್ವಾನಿತರಾಗಿ ರಾಮಕುಂಜ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಸಮಾಜ ಸೇವಕರು ಆಗಿರತಕ್ಕಂತಹ ಪ್ರಶಾಂತ್ ಆರ್.ಕೆ. ಮೈದಾನದತ್ತ ತೆರಳುತ್ತಾ ಇದ್ದೀರಾ. ತಮಗೆ ಪ್ರಶಾಂತ್ ಆರ್.ಕೆ. ತಮಗೆ ಪ್ರೀತಿಯ ಸ್ವಾಗತವನ್ನು ನೀಡುತ್ತಾ ಇದ್ದೇವೆ. In this glorious event, adventurous event, racers, not only from every nook and corner of Karnataka, also from
Kerala and Goa are participating. Champion racers who have secured previously first few places. The racing of Karnataka. Especially this one, a special occasion because such a kind of dirt racing on dirt tracks rarely happened in Dakshina Kannada. So maybe this is for the third time in entire Dakshina Kannada's history. Dirt race is going to be conducted, and I want to remember you that this is for the first time in Kadapa and Puttur Taluk. This event is going to be conducted. We need to appreciate ನಮ್ಮ ಅತಿಥಿಗಳು ಈಗಾಗಲೇ ಚಾಲನೆ ಈ ಕಾರ್ಯಕ್ರಮ ಚಾಲನೆ ಕೊಡುವ ಮೂಲಕ ಪ್ರಥಮ ಕಾರಣ ಡರ್ಟ್ ರೇಸ್ ಆರಂಭಗೊಂಡಿದೆ. ಮುಗಿಲೆತ್ತರಕ್ಕೆ ಧೂಳಿನ ಕಣಗಳೊಂದಿಗೆ ಆರ್ಭಡಿಸುವ ಕಾರುಗಳ ಶಬ್ದದೊಂದಿಗೆ ನಮ್ಮ ಈ ಒಂದು ಕಾರ್ ರೇಸ್ ಕಾರ್ಯಕ್ರಮಕ್ಕೆ ಉದ್ಯುಕ್ತವಾಗಿ ಚಾಲನೆ ನೀಡಿದೆ. ಪ್ರೇಕ್ಷಕ ಪ್ರೇಮಿಗಳೆಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. Just now started 800cc dirt race. The skyrocketing sound, dirts are rising to the sky with amazing skyrocketing sound. A splendid show. Entire Athur is experiencing for the first time dirt racing. ಅಮೋಘವಾದ ಈ ಡರ್ಟ್ ರೇಸ್ ಕ್ರೀಡೆ ಸಾಹಸ ಕ್ರೀಡೆ ನಿಮ್ಮ ಮುಂದೆ ಆರಂಭಗೊಂಡಿದೆ. ಈಗಾಗಲೇ ಈವೆಂಟ್ ಅನ್ನು ಉದ್ಘಾಟಿಸಿದ ನಮ್ಮೆಲ್ಲ ಅತಿಥಿಗಳಿಗೆ ಹೃತ್ಪೂರ್ವಕ ವಂದನೆಗಳು. ಇದೇ ರೀತಿ ಈ ರೇಸಿನ ಅಭಿಮಾನಿಗಳು ಯಾರೆಲ್ಲ ಇಲ್ಲಿ ಬಂದಿದ್ದೀರಾ, ನೀವೆಲ್ಲ ಸಾರ್ವಜನಿಕ ರಸ್ತೆಗೆ ಯಾವುದೇ ರೀತಿಯ ತೊಂದರೆಯನ್ನು ಒಡ್ಡದೆ ರೇಸನ್ನ ವೀಕ್ಷಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. Please don't disturb any public properties. Please don't disturb vehicle movement on the public road. And please cooperate with us. Car racers or the participants who haven't completed the registration process, please come to the box and complete it. ಇದೀಗ ಆರಂಭವಾಗಿದೆ. ಮುಂದಿನ ಕ್ಲಾಸ್ ನಡೆಯಲಿಕ್ಕಿದೆ ಈಗ.
Please come to the registration with the duly filled forms and with the required payments. Please, 800cc car racers are requested to come to the box. ದಯವಿಟ್ಟು ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿದಂತಹ ಕಾರುಗಳನ್ನು ತೆರವುಗೊಳಿಸಿ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡಬಾರದು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಂಘಟಕರು ರಸ್ತೆಯ ಬದಿಯಲ್ಲಿರುವ ವಾಹನಗಳನ್ನು ಪಕ್ಕಕ್ಕೆ ಸರಿಸಿ ಸಹಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಸಾರ್ವಜನಿಕ ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ಒಡ್ಡಬಾರದು. ನಾವು ಎಲ್ಲ ಅಭಿಮಾನಿಗಳು ಮೈದಾನದ ಒಳಗೆ ಬಂದು ಮೈದಾನದ ಪಕ್ಕದಲ್ಲಿ ನಿಂತು ವೀಕ್ಷಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಗಮನಕ್ಕೆ. cc ಕಾರ್ ರೇಸರ್ಸ್ ಗಮನಕ್ಕೆ. ಸುರಾಜ್ Suraj 800cc and Sarif MK 800cc and Amish, Sharif and Suraj and Vivek. Please get ready for the event. Be ready for the event. Now, as we progress in this event, as the continued part of this event, we are going to start 800cc race. This is for the notice of Suraj, Sharif and Amish and Vivek, the owners of 800cc, to be ready for the event. Once again, this is to the notice of racers Prakash 800cc and Suraj, Sarif MK and Amish and Vivek. And also who haven't registered, please come over and register. This is the final call for you. For the racers, this is the final call for you. Who haven't registered the event, please come and register. Because we are going to start the race, so this is the final call for you. The racers who haven't registered so far, please come and with a duly filled form and the required amount of fees. ದಯವಿಟ್ಟು ಯಾರೆಲ್ಲ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅನ್ನು ಕಂಪ್ಲೀಟ್ ಮಾಡಿಲ್ಲ, ನಿಮಗೆ ಇದು ಕೊನೆಯ ಕರೆ, ಬಂದು ರಿಜಿಸ್ಟ್ರೇಷನ್ ಮಾಡಿ, ಫಾರ್ಮ್ ಫಿಲ್ ಅಪ್ ಮಾಡಿ, ನಿಮ್ಮ ಪೇಮೆಂಟ್ ಅನ್ನು ಮಾಡಿ ಮುಗಿಸಿಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಕಾರ್ ನಂಬರ್ GA
12 ಇವರ ಗಮನಕ್ಕೆ. ದಯವಿಟ್ಟು ಈ ಕಾರನ್ನು ತೆರವುಗೊಳಿಸಿ ನಮ್ಮೊಂದಿಗೆ ಸಹಕರಿಸಿ. ಅದೇ ರೀತಿ ಕಾರ್ ನಂಬರ್ KA19 MN 5347 ದಯವಿಟ್ಟು ಈ ಕಾರನ್ನ ತೆರವುಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೊಂದು ಕಾರ್ KA09M 7985 ಪ್ಲೀಸ್ ರಿಮೂವ್ ದ ಕಾರ್ ಅಂಡ್ ಕೋಆಪರೇಟ್ ವಿತ್ ಅಸ್. ದಿಸ್ ಇಸ್ ಪಾರ್ಟ್ ಆಫ್ ದ ರೋಡ್ ಸೈಡ್ ಅಲ್ಲಿರುವ ರಸ್ತೆ ಬದಿಯಲ್ಲಿರುವ ಎಲ್ಲ ಕಾರ್ಯಗಳನ್ನು ತೆರವುಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಅಲ್ಲಿ ಸಂಚರಿಸುವವರಿಗೆ ಅದು ತೊಂದರೆ ಆಗ್ತದೆ. ದಯವಿಟ್ಟು ಎಲ್ಲ ರಸ್ತೆ ಬದಿಯಲ್ಲಿ ಕಾರುಗಳನ್ನು ತೆರವುಗೊಳಿಸಿ ಸಹಕರಿಸಿ ನಮ್ಮೊಂದಿಗೆ. ಇದು ನಿಮಗೆ ಕಡೆಯ ಕರೆ. ದಯವಿಟ್ಟು ರಸ್ತೆಯ ಬದಿಯಲ್ಲಿರುವ ಕಾರುಗಳನ್ನು ತೆರವುಗೊಳಿಸಿ ನಮ್ಮೊಂದಿಗೆ ಸಹಕರಿಸಿ. ದಿಸ್ ಈಸ್ ಫಾರ್ ದ ನೋಟಿಸ್ ಆಫ್ 800cc Prakash, Suraj and Sarif MK and Amish and Vivek. Please come to the dais. Please come to the box and cooperate with us. ಆತುರಿನ ನಮ್ಮ ಪಕ್ಕದಲ್ಲೇ ಇರುವ ನಮ್ಮ ಎದುರಿನಲ್ಲಿ ಕ್ರೀಡಾಂಗಣದ ಎದುರುಗಡೆ ಇರುವಂತಹ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಂದಂತಹ ವಾಹನಗಳಿಗೆ ದಯವಿಟ್ಟು ತಮ್ಮ ವಾಹನಗಳನ್ನ ಅಲ್ಲಿ ಪಾರ್ಕ್ ಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ನಿಮಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಸರ್ಕಾರಿ ಶಾಲೆಯ ಮೈದಾನದಲ್ಲಿ. ಅಲ್ಲಿಗೆ ತಮ್ಮ ಕಾರನ್ನು ರಸ್ತೆ ಬದಿಯಿಂದ ತೆರವುಗೊಳಿಸಿ ಪಾರ್ಕ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ಲೀಸ್ ರಿಮೂವ್ ಯುವರ್ ಕಾರ್ ಫ್ರಮ್ ದ ರೋಡ್ ಸೈಡ್ ಅಂಡ್ ಪಾರ್ಕ್ ಇಟ್ ಓವರ್ ದ ಗವರ್ಮೆಂಟ್ ಸ್ಕೂಲ್ ಪ್ರಿಮೈಸ್ ground which is provided by the organizers. ಆಗಮಿಸಿಕೊಂಡ ಸರ್ವರ ಗಮನಕ್ಕೆ. ದಯವಿಟ್ಟು ರಸ್ತೆಯಲ್ಲಿ ಯಾವುದೇ ಸಂಚಾರಕ್ಕೆ ತೊಡಕನ್ನುಂಟು ಮಾಡಬಾರದು. ದಯವಿಟ್ಟು ಎಲ್ಲರೂ ಕೂಡ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವ ಕಾರನ್ನು ನಮ್ಮ ಕ್ರೀಡಾಂಗಣದ ಮುಂಭಾಗದಲ್ಲಿರುವಂತಹ ಶಾಲೆಯ ಕ್ರೀಡಾಂಗಣದಲ್ಲಿ ನಿಲ್ಲಿಸಬೇಕಾಗಿ ವಿನಮ್ರತೆಯನ್ನು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ಮಕ್ಕಳು ಕೂಡ ಯಾರು ಕೂಡ ರಸ್ತೆ ಬದಿಯಲ್ಲಿ ಚಲಿಸಬೇಕಾಗಿ ಬಹಳ ವಿನಮ್ರತೆಯಿಂದ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. Soon 800cc class is going to be conducted. The event, sensational event, glorious, splendid, the favorite, hot favorite of the spectators, 800cc event is going to be held sooner than later on this ground, on this race course. A great adventurous moment will be coming on to you. The moment which is going to be cherished by the audience of Al Athur. Lots will be taken for 800cc soon here.
ಇಲ್ಲಿ ನಡೆಯುವ ಒಂದು ಸುಂದರವಾದ ಕಾರ್ಯಕ್ರಮದ ನೇರ ಪ್ರಸಾರ ಸುದ್ದಿ ಲೈವ್ ನಲ್ಲಿ ನೇರ ಪ್ರಸಾರವಾಗುತ್ತಾ ಇದೆ. ಇಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಕೂಡ ಕ್ಯಾಮರಾದ ಕಣ್ಣಿನಲ್ಲಿ ಸೆರೆಯಾಗಲಿಕ್ಕಿದೆ. ಹಾಗಾಗಿ ಆಗಮಿಸಿಕೊಂಡ ಸುದ್ದಿ ಇದರ ಸರ್ವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದೆ. ಹಾಗೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂತಹ ಎಲ್ಲ ವಾಹನಗಳನ್ನು ಆದಷ್ಟು ಬೇಗ ತೆರವುಗೊಳಿಸುವ ಸಹಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಹಾಗೆ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡ ಸರ್ವರನ್ನು ಕೂಡ ಪ್ರೀತಿಯಿಂದ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇದನ್ನು ಕೆಲವು ಕ್ಷಣಗಳಲ್ಲಿ ಸಾಗಿ ಬರಲಿಕ್ಕಿದೆ. ನಿಮ್ಮೆಲ್ಲರ ಬಹು ವಿಷಯ ದಯವಿಟ್ಟು ಇದು ನಿಮಗೆ ಫೈನಲ್ ಕಾಲ್. ರಿಜಿಸ್ಟ್ರೇಷನ್ ಪ್ರೋಸೆಸ್ ಗೆ ಯಾರೆಲ್ಲ ಬಾಗಿದ್ದೀರಿ ಬಂದದನ್ನು ಕಂಪ್ಲೀಟ್ ಮಾಡಿ. ಪ್ಲೀಸ್ ಕಂಪ್ಲೀಟ್ ದ ರಿಜಿಸ್ಟ್ರೇಷನ್ ಪ್ರೋಸೆಸ್. ದಿಸ್ ಈಸ್ ದ ಫೈನಲ್ ಕಾಲ್ ಫಾರ್ ಯು. This is the final call for you. Registration process. Please complete it. Once the registration process is completed, we are going to start the event. So already it's very late. So immediately we are going to start. This is for the notice of all participants. Please come over and complete the registration process. This is the final call for you. ಮೈಕ್ ಆಪರೇಟರ್ ಯಾರಾದ್ರಲ್ಲಿ ದಯವಿಟ್ಟು ಮೈಕ್ ಪಾಯಿಂಟ್ ಬೈ ಬಂದು ಸಹಕರಿಸಿಕೊಳ್ಳಿ. ಮೈಕ್ ಆಪರೇಟರ್ ಮೈಕ್ ಆಪರೇಟರ್ ಎಲ್ಲರೂ ದಯವಿಟ್ಟು ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರಾ? ದಯವಿಟ್ಟು ಯಾರಾದ್ರೂ ಟ್ರ್ಯಾಕ್ ವೀಕ್ಷಣೆ ಮಾಡುವುದಾದ್ರೆ ಬೈ ವಾಕ್ ದಯವಿಟ್ಟು ಬೈ ವಾಕ್ ಟ್ರ್ಯಾಕ್ ವೀಕ್ಷಣೆ ಮಾಡಬಹುದು. If anybody wants to view the track, please do it by walking. If anybody wants to take an estimation of the track, please do it by walking.
ನಮ್ಮ ಸಂಘಟಕರಾದಂತಹ ನಸೀರ್ ಕೆಟಿಸಿ ಅವರೊಮ್ಮೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ದಯವಿಟ್ಟು 800cc ರೇಸಸ್ ಗಮನಕ್ಕೆ, ನಾವು ಈಗ ಲಾಟ್ಸ್ ತೆಗಿತಾ ಇದ್ದೇವೆ. Team Dynamic Car Racing and Aturu Party and Entertainment Service. Prime Properties proudly presents Auto Car Racing 2K25. ಇದನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿಕ್ಕಿಲ್ಲ. ನಿಮಿಷಗಳ ಅಂತರದಲ್ಲಿ ಮಾತ್ರ ಕಾಯುವಿಕೆಗೆ ಅವಕಾಶವಿದೆ. ಇದನ್ನು ಕೆಲವು ಕ್ಷಣಗಳಲ್ಲಿ ಸುಂದರವಾದ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಆಗಮಿಸಿಕೊಂಡ ಸರ್ವರನ್ನು ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರಿಕೊಂಡು ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಸಿದ್ದಿಕ್ ನೀರಾಜೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಆಟೋ ಕ್ರಾಸ್ ಡರ್ಟ್ ರೇಸ್ 2K25 ವತಿಯಿಂದ ಆರ್ಥಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪೇಪರ್
Prakash, please get ready to the track. Prakash. Second number, Abdul Ramzil. 800cc. Prakash, please get ready. Your number is. You are supposed to be on the track for the initial race of this event. Prakash. And the number 2, Abdul Ramzil. Number 3, Suraj. This is for 800cc. Number 4, Amish. Number 5, Nasib Atur. Number 6, okay. Number 7, Vivek. Please get ready. In few seconds rather, 800cc is going to be held. Talented, adventurous, and active sports car racers are exhibiting their skills in front of us. We request everyone to move out of the track. We are starting the event now. We request kindly everyone to move out of the track. ಕೆಲವು ಕ್ಷಣಗಳಲ್ಲಿ ಆರಂಭವಾಗಲಿಕ್ಕೆ ಟ್ರ್ಯಾಕ್ ಅಲ್ಲಿರುವ ಎಲ್ಲರೂ ಕೂಡ ಬದಿಗೆ ಸರಿದರವಾಗಿ ಸಹಕರಿಸಿಕೊಳ್ಳಬೇಕು. ಟ್ರ್ಯಾಕ್ ಅಲ್ಲಿರುವ ಎಲ್ಲರೂ ಕೂಡ ಬದಿಗೆ ಸರಿದರವಾಗಿ ಸಹಕರಿಸಿಕೊಳ್ಳಬೇಕು ಕೇಳಿಕೊಳ್ತಾ ಇದ್ದಾರೆ. ವ್ಯವಸ್ಥಾಪಕವಾಗಿದ ಸುತ್ತಲೂ ದೂರವಾಗಿರಿಸಿಕೊಂಡು ಈಗಾಗಲೇ ಸ್ಪರ್ಧೆಯನ್ನು ಆರಂಭಿಸಿಕೊಂಡಿದೆ. ಹಲವಾರು ಮೀಟರ್ಗಟ್ಟಲೆ ದೂರ ಕ್ರಮಿಸಿಕೊಂಡು ತದನಂತರದಲ್ಲಿ ಫಿನಿಶಿಂಗ್ ಪಾಯಿಂಟ್ ಹತ್ರ ಆಗಮಿಸಿಕೊಳ್ತಾ ಇದ್ದ ಈಗ ಅವರು ಸುತ್ತಲೂ ದೂರವಾಗಿರಿಸಿಕೊಂಡಿದ್ದಾರೆ. We request Abdul Ramzil to line up near the starting point. ದ್ವಿತೀಯ ರೇಸರಾಗಿರುವಂತಹ ಅಬ್ದುಲ್ ರಜೀಲ್ ಅವರು ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನು ತಿಳಿಯಪಡಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. This is for the notice of 800cc class. Prakash and Suraj, and the next one is Sharif MK, next one is Amish, next one is Vivek, and next one is Abdul Ramzil. For the second time, please, Abdul Ramzil. This is for the notice of Abdul Ramzil. Be on the place.
this is the time of Abdul Ramzi to excel his adventurous skills on the car racing track. Now this is the time of Abdul Ramzi to excel his racing skills. ಈ ಒಂದು ರಣರೋಚಕ ಪಂದ್ಯಾಕೂಟದ ವಿಶೇಷ ಆಹ್ವಾನಿತರಾಗಿ ನಮ್ಮೊಂದಿಗೆ ತಾಲೂಕು ಮಕ್ಕಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಜನಾಬ್ ಸಿದ್ದಿಕ್ ನೇರಾಧಿಕಾರಿ ವೇದಿಕೆಯಲ್ಲಿದ್ದೀರಾ. ತಮಗೂ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಕುಶಲಿ ಅಂದಾಜು ಡಾಕ್ಟರ್ ಹಾಗೂ ಹಲವಾರು ಮಂದಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಇದ್ದೀರಾ. ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಈ ರೋಮಾಂಚಕ ಪಂದ್ಯಾಕೂಟ ಪಂದ್ಯಾಕೂಟ ವೀಕ್ಷಿಸಲು ಆಗಮಿಸಿದಂತಹ ಸರ್ವ ಪ್ರೇಮಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ನೀಡುತ್ತಾ ಮೈದಾನವು ಪ್ರೇಕ್ಷಕ ಮನಸ್ಸನ್ನು ತುದಿಗಾಲಲ್ಲಿ ನೀಡಿಸುವಂತಹ ಸಾಹಸಮಯ ಕಾರ್ ರೇಸ್ ಪಂದ್ಯಾಕೂಟ ವಿಶಿಷ್ಟವಾಗಿ ಮುಂದುವರಿತಾ ಇದೆ. ಶಬ್ದದೊಂದಿಗೆ ಎಂದು ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಇದರ ಪ್ರೇಕ್ಷಕ ಮನಸ್ಸನ್ನು ನೆರವೇರಿಸುವಂತಹ ಒಂದು ಆ ಟೂರಿನ ಇತಿಹಾಸದಲ್ಲಿ ಸ್ವರ್ಣ ಲಿಪಿಗಳಲ್ಲಿ ಅಚ್ಚೊತ್ತಲ್ಪಡುವಂತಹ ನಜೀಬ್ ಅನ್ವರ್ ಸಹೋದರರ ಪ್ರಯೋಜಕತ್ವದಲ್ಲಿ ನಡೆಯುತ್ತಿರುವಂತಹ ಇದು ಪಂದ್ಯಾಕೂಟ ವೀಕ್ಷಿಸಲು ಆಗಮಿಸಿದಂತಹ ಸಕಲ ಸರ್ವ ಕ್ರೀಡಾ ಪ್ರೇಮಿಗಳಿಗೆ ಮನತುಂಬಿದ ಸ್ವಾಗತವನ್ನು ನೀಡುತ್ತಾ ಮತ್ತೊಂದು ವಿಶೇಷ ಪ್ರಕಟಣೆಯನ್ನು ತಿಳಿಸ್ತಾ ಇದ್ದೇವೆ. ಯಾರು ಸಹ ಆ ರೋಡ್ ಸೈಡ್ ಅಲ್ಲಿ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುವಂತ ರೀತಿಯಲ್ಲಿ ಯಾರಾದರೂ ತಮ್ಮ ವಾಹನವನ್ನು ಪಾರ್ಕಿಂಗ್ ಮಾಡಿದ್ರೆ ದಯವಿಟ್ಟು ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕೆಂದು ಬಹಳ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ Now we call upon Amish to come near the starting stage. Next racer, Amish, please be on the point. Please be on the point. Amish, this is final call for you.
ಎತ್ತರಕ್ಕೆ ಧೂಳನ್ನು ಎತ್ತಿಸುವಂತಹ ಮನಮೋಹಕ ನೋಟ ಇದೀಗ ನಡೆಯುತ್ತಾ ಇದೆ. ಸ್ಕೈ ರಾಕೆಟಿಂಗ್ the people of Batur, dirt race, sky rocketing dirt race. ಶ್ರೀಯುತ ನಜೀರ್ ಭಾಯ್ ದರ್ಶನ್ ಬಾಬು ಇಲ್ಲಿ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ನಜೀರ್ ಭಾಯ್
ನಜೀರ್ ಭಾಯಿ ತಕ್ಷಣ ಇಲ್ಲಿ ವೇದಿಕೆ ಬನ್ನಿ. ನಜೀರ್ ಭಾಯಿ ವಿಶೇಷ ಗಮನಕ್ಕೆ ಪ್ಲೀಸ್ be ready for the next event. Once again for the notice of 1100cc. Once again for the notice of 1100cc. The next event will be yours. Please be there. The next event will be yours. Please share the link to your friends. All parts of Karnataka, all parts of India, across the globe. That is YouTube live by Suki News Channel. ಅಗತ್ಯವಿಲ್ಲದವರು ವೇದಿಕೆಯಿಂದ ಪಕ್ಕಕ್ಕೆ ಸರಿಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಕ್ರೀಡಾಂಗಣದ ಟ್ರ್ಯಾಕಿನ ಸೈಡ್ ಅಲ್ಲಿರುವಂತಹ ಅನಾಗತ್ಯ ಎಲ್ಲರೂ ಪಕ್ಕಕ್ಕೆ ಸರಿದು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ಲೀಸ್ ಮೂವ್ ಅಸೈಡ್.
800 cc Nasib. और बारिश से
Thank you.
25-second goal. 1 goal 10. One side. Left it. One 156.60. Saifullah Salih Sheikh, 156.60. ಆಗಮಿಸಿದಂತಹ ಎಲ್ಲ ಕಾರ್ ರೇಸ್ ಪ್ರೇಮಿಗಳೇ, ಈಗ ಕೆಲವು ಕ್ಷಣಗಳಲ್ಲಿ ಆಗಮಿಸಿದಂತಹ ಈ ಒಂದು ಕಾರ್ ರೇಸ್, ಇದನ್ನು ಕಣ್ಣಾರೆ ಕಂಡು ಕಣ್ತುಂಬಿಸಿಕೊಳ್ಳಲು ಆಗಮಿಸಿದಂತಹ ಎಲ್ಲ ಕಾರ್ ರೇಸ್ ಪ್ರೇಮಿಗಳಿಗೆ ಭೋಜನದ ಊಟದ ವ್ಯವಸ್ಥೆಯನ್ನು ನಾವು ಮಾಡಿರ್ತೇವೆ. ಎಲ್ಲರೂ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಮತ್ತೊಂದು ಪ್ರಕಟಣೆ, ಯಾರು ಸಹ ನಡು ರಸ್ತೆಯಲ್ಲಿ ನಡೆದುಕೊಂಡು ಹೋಗಬಾರದು. ಅದೇ ರೀತಿ ಸುಗಮ ಸಂಚಾರಕ್ಕೆ ಅಡಚಣೆಯಾಗುವ ರೀತಿಯಲ್ಲಿ ಯಾರು ಸಹ ವಾಹನಗಳನ್ನು ಪಾರ್ಕಿಂಗ್ ಮಾಡಬಾರದೆಂದು ದಯವಿಟ್ಟು ಎಲ್ಲ ವಾಹನದ ಚಾಲಕ ಮಾಲಕರ ಹತ್ರ ಕೇಳಿಕೊಳ್ಳುತ್ತಾ, ಶರೀಫ್ ಎಂಕೆ
facilities available for all the participants. For the notice of racers, lunch facility is available for all of you. Sharif MK 136.53. Azman Sheikh. As our dust weight, as our dunk race event is reaching the midway, now there are 12 entries. As we are reaching the midway of this event, we are very, very thankful for the audience who have cooperated with us very well. Now is open. Please get ready. Mohammed Tallah, Jeevan MJ, Ganga, Saifullah Saik, Albin Atoke, Sharif MK, Amish, Ranjan, Abdul Rauf, Azma Saik, Pawan Bhatt and Muhammad Kaisar. This is the list for novice open. ದಯವಿಟ್ಟು ಮಕ್ಕಳೆಲ್ಲ ಪಕ್ಕಕ್ಕೆ ಸರಿಬೇಕು ಅಂತ ಕೇಳ್ಕೊಳ್ತೇವೆ. Azman Sheikh 144.93.
ಆಗಮಿಸಿದಂತಹ ಎಲ್ಲ ಕಾರ್ ರೇಸ್ ಪ್ರೇಮಿಗಳಿಗೆ ಬಾಯಾರಿಕೆಯನ್ನು ತರಿಸುವಂತಹ ಕಲ್ಲಂಗಡಿ ಇಲ್ಲಿ ವಿತರಣೆ ನಡೀತಾ ಇದೆ. ಎಲ್ಲರೂ ಅದನ್ನು ಪಡೆದುಕೊಂಡು ಆ ನಂತರ ಆಗಮಿಸಿದಂತಹ ಎಲ್ಲ ಕಾರ್ ರೇಸ್ ಪ್ರೇಮಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆಯನ್ನು, ಉಚಿತ ಊಟದ ವ್ಯವಸ್ಥೆಯನ್ನು ನಾವು ಸಾವಿರಾರು ಮಂದಿಗೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಮತ್ತೊಂದು ರೀತಿಯಲ್ಲಿ ಆ ರೋಡ್ ಸೈಡ್ ಅಲ್ಲಿ, ರೋಡ್ ಮಧ್ಯೆ ಅಲ್ಲಿ ಯಾರಾದರೂ ನಡೆದುಕೊಂಡು ಹೋಗುವುದು ಅಥವಾ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುವ ರೀತಿಯಲ್ಲಿ ಯಾರಾದರೂ ತಮ್ಮ ವಾಹನವನ್ನು ಪಾರ್ಕಿಂಗ್ ಮಾಡಿದರೆ ಅಲ್ಲಿಂದ ತಕ್ಷಣ ತಾವು ತೆರವುಗೊಳಿಸಬೇಕು. ಇಲ್ಲ ಅಂದ್ರೆ ನಮ್ಮ ಸ್ವಯಂ ಸೇವಕರು ಅದನ್ನು ತೆರವುಗೊಳಿಸ್ತಾರೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಅಲ್ಲಿ ಶಾಲಾ ಕ್ರೀಡಾಂಗಣದಲ್ಲಿ ಮಾಡಿರ್ತೇವೆ. ಅಲ್ಲಿ ವಾಹನವನ್ನು ಪಾರ್ಕಿಂಗ್ ಮಾಡಬಹುದು. ಬಾಯಾರಿಕೆ ಧರಿಸಲು ಎಲ್ಲರಿಗೂ ಇಲ್ಲಿ ಕಲ್ಲಂಗಡಿ ಉಚಿತ ಇದನ್ನು ವ್ಯವಸ್ಥೆಯನ್ನು ಮಾಡಿರ್ತೇವೆ. ಅದನ್ನೆಲ್ಲರೂ ಪಡೆದುಕೊಳ್ಳಿ. ಅದೇ ರೀತಿ ಕೆಲವೇ ನಿಮಿಷಗಳಲ್ಲಿ ಎಲ್ಲರಿಗೂ ಊಟದ ಉಚಿತ ಭೋಜನದ ವ್ಯವಸ್ಥೆಯನ್ನು ಸಹ ಇಲ್ಲಿ ಸಂಘಾಟಕರು ನೀಡಿರ್ತಾರೆ. ಕೈಸರ್ ಬಾಯ್ ತಾವು ಇಲ್ಲಿ ಮೈಕ್ ಪಾಯಿಂಟ್ ಹತ್ರ ಬನ್ನಿ. ಕೈಸರ್ ಬಾಯ್ ಆಗಮಿಸಿಕೊಂಡ ಸರ್ವರಿಗೂ ಕೂಡ ಸಂಘಟಕರು ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಕೆಲವು ನಿಮಿಷಗಳಲ್ಲಿ ನಾವು ಸ್ಥಳ ಎಲ್ಲಿ ಅಂತ ಹೇಳ್ತೇವೆ ಅಲ್ಲಿ ಹೋಗಿ ಯಾವುದೇ ನೂಕುನುಗ್ಗುಗಳಿಲ್ಲದೆ ತಮ್ಮ ಭೋಜನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಮಾತ್ರವಲ್ಲದೆ ರಸ್ತೆ ಬದಿಯಲ್ಲಿ ನಿಂತಿರುವ ಎಲ್ಲರೂ ಕೂಡ ಅಲ್ಲಿಂದ ತಮ್ಮ ಸ್ಥಾನವನ್ನು ತೆರವುಗೊಳಿಸಬೇಕು. ಕಾರಣ ರಸ್ತೆ ಸಂಚಾರಕ್ಕೆ ಯಾವುದೇ ತೊಡಕನ್ನು ನಾವು ಉಂಟು ಮಾಡಬಾರದಾಗಿದೆ. ಬಹಳ ಸುಂದರತೆಯಿಂದ ಸಾಗಿ ಬರುವ ಈ ಒಂದು ಸ್ಪರ್ಧೆ ಕಾರ್ಯಕ್ರಮ ಮುಂದೆಯೂ ಕೂಡ ಯಶಸ್ವಿಯಾಗಿ ಸಾಗಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಾಯ ಸಹಕಾರ ನಮಗೆ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ರಸ್ತೆ ಬದಿಯಲ್ಲಿರುವವರು ತಮ್ಮ ಸ್ಥಳವನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ಬಹಳ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತಾ ಇದ್ದರು. ಅಲ್ಲಿ ಪಾರ್ಕಿಂಗ್ ಮಾಡಿರುವ ಗಾಡಿಗಳನ್ನು ದಯಮಾಡಿ ಶಾಲಾ ಕ್ರೀಡಾಂಗಣಕ್ಕೆ ಕೊಂಡೊಯ್ಯುವುದು. ಅಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಂಘಟಕರು ಮಾಡಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಂದರ್ಭಕ್ಕೆ ಪಡಿಸಿಕೊಳ್ಬೇಕು.
ಸ್ವಯಂ ಸೇವಕರು ಎಲ್ಲ ಕಾರ್ಯ ಪ್ರೇಮಿಗಳಿಗೆ ಕುಳಿತಲ್ಲಿಗೆ ಒಂದು ಅಲ್ಲಿ ಕಳೆಂದರಿ ವಿತರಿಸ್ತಾ ಇದ್ದಾರೆ. ಎಲ್ಲ ಕಾರ್ಯ ಪ್ರೇಮಿಗಳ ಬಾಯಾರಿಕೆಯನ್ನು ಉಳಿಸುವಂತಹ ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಸಂಘಾಟಕರು ಆಯೋಜಿಸಿದ್ದಾರೆ. ಎಲ್ಲರೂ ಆ ಕಲ್ಲಂಗಡಿ ಅಲ್ಲಿ ವಿತರಣೆ ನಡೀತಾ ಇದೆ, ಅದನ್ನು ಪಡೆದುಕೊಳ್ಳಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಊಟದ ವಿರಾಮ ಟೈಮ್ ನಡೆಯಲಿದೆ. ಎಲ್ಲರಿಗೂ ಉಚಿತ ಭೋಜನದ ವ್ಯವಸ್ಥೆಯನ್ನು ಸಂಘಾಟಕರು ಮಾಡಿರ್ತಾರೆ. ಎಲ್ಲರೂ ಅದನ್ನು ಪಡೆದುಕೊಳ್ಳಬೇಕು. ಆತೂರಿನ ಇತಿಹಾಸದಲ್ಲಿ ಸ್ವರ್ಣ ಲಿಪಿಗಳಲ್ಲಿ ಉಲ್ಲೇಖಿಸಲ್ಪಡುವಂತಹ ಒಂದು ಅಭೂತಪೂರ್ವ ಕಾರ್ಯ ಮೈದಾನದಲ್ಲಿ ನಡೆಯುತ್ತಾ ಇದೆ. ಅನ್ವರ್ ನಸೀಬ್ ಸಹೋದರರ ಪ್ರಾಯೋಜಕತ್ವದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿದಂತಹ ಈ ಸಹೋದರರು ಇದೀಗ ಆತೂರಿನಲ್ಲಿ ಮತ್ತೊಮ್ಮೆ ಕಾರ್ಯ ಪ್ರೇಮಿಗಳನ್ನು ತುದಿಗಾಲಲ್ಲಿ ನಿಲ್ಲಿಸುವಂತಹ ಒಂದು ಸಾಹಸಮಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಳೆದ 12 ವರ್ಷಗಳಿಂದ ಮೂಡುಬಿದ್ರೆಯಲ್ಲಿ ನಡೀತಾ ಇದ್ದಂತಹ ಈ ಒಂದು ಕಾರ್ಯ ನಜೀರ್ ಸಹೋದರರ ಗೆಳೆಯ ಪತ್ರಕರ್ತ ನಜೀರ್ ಅವರ ಕೋರಿಕೆಯೊಂದಿಗೆ ಈ ಆತೂರಿನ ಅಂಗಣದಲ್ಲಿ ಇಂದು ಈ ಒಂದು ಕಾರ್ಯ ಪಂದ್ಯಾಕೂಟವನ್ನು ಆಯೋಜಿಸಿದ್ದೀರಾ. ತಮಗೆ ಕೃತಜ್ಞತೆಗಳನ್ನು ಆತೂರಿನ ಸರ್ವ ಕಾರ್ಯ ಪ್ರೇಮಿಗಳ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯ ಪಂದ್ಯಾಕೂಟವನ್ನು ಕಣ್ತುಂಬಿಸಿಕೊಂಡು ಆನಂದಿಸಲು ಆಗಮಿಸಿದಂತಹ ಸರ್ವ ಕಾರ್ಯ ಪ್ರೇಮಿಗಳಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ನಾವು ಮಾಡಿರ್ತೇವೆ. ಅದನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು.
ಎಂಟ್ರಿ ಮಾಡಲು ಬಾಕಿ ಇರುವ ಸ್ಪರ್ಧಾಳುಗಳು ಆದಷ್ಟು ಬೇಗ ತಮ್ಮ ಎಂಟ್ರಿಯನ್ನು ಮಾಡಿಸತಕ್ಕದ್ದು. 2 ಗಂಟೆಗೆ ನಾವು ಎಂಟ್ರಿಯನ್ನು ಕ್ಲೋಸ್ ಮಾಡ್ಲಿಕ್ಕಿದ್ದೇವೆ, ಎಂಟ್ರಿ ಕೌಂಟರ್ ಅನ್ನು ಕ್ಲೋಸ್ ಮಾಡ್ಲಿಕ್ಕಿದ್ದೇವೆ. ಹಾಗಾಗಿ ಬಾಕಿ ಇರುವ ಸ್ಪರ್ಧಾಳುಗಳು ಆದಷ್ಟು ಬೇಗ ಬಂದು ತಮ್ಮ ಎಂಟ್ರಿಯನ್ನು ಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. Please complete your registration process. Please come to the box and complete your registration process. We will be closing the counter at 2 p.m. ಕೈಸರ್ ಅವರೇ ಎಲ್ಲರೂ ಕೂಡ ಮೈಕ್ ಪಾಯಿಂಟ್ ಮಾಡಿ ಬರಬೇಕು ಅಂತ ಕೇಳ್ತಾ ಇದ್ದಾನೆ.
ಬಂದಿರುವಂತಹ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕ್ರೀಡಾಂಗಣಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕಿದ್ದಾರೆ. ಯಾರು ಕೂಡ ನುಗ್ಗಲು ಮಾಡಿಕೊಳ್ಳದೆ ಭೋಜನವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಮ್ರತೆಯನ್ನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಬಂದಿರುವ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಎಲ್ಲಿಯೂ ಕೂಡ ನುಗ್ಗಲು ಮಾಡದೆ ಸಾವಕಾಶದಿಂದ ತೆರಳಿ ತಮ್ಮ ಭೋಜನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಕೈಸರ್ ಅವರೇ ದಯವಿಟ್ಟು ವಾಕಿಟಾಕಿಯಲ್ಲಿ ರಿಪ್ಲೈ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಕೈಸರ್ ಅವರೇ ಮೊಹಮ್ಮದ್ ಪೆರ್ಜಿ ಅಲ್ಲಿ ಸ್ವಯಂ ಸೇವಕರ ನಾಯಕ ಅವರು ವೇದಿಕೆ ಹತ್ರ ಬರಬೇಕು. ವೇದಿಕೆಯಲ್ಲಿ ಅತಿಥಿಗಳಿದ್ದಾರೆ, ಅಲ್ಲಲ್ಲಿ ಅವರಿಗೆ ಬಾಯಾರಿಕೆಯ ಕಲ್ಲಂಗಡಿ ವಿತರಿಸಬೇಕು. ಅದೇ ರೀತಿ ಆಗಮಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೆ 10-15 ನಿಮಿಷದಲ್ಲಿ ವೇದಿಕೆ ಹತ್ರ ಇಲ್ಲಿ ಭೋಜನದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅದನ್ನೆಲ್ಲರೂ ಸ್ವೀಕರಿಸಿಕೊಳ್ಬೇಕು. ರಣ ರೋಮಾಂಚಕ ಈ ಒಂದು ಕಾರ್ ರೇಸ್ ಪಂದ್ಯಾಕೂಟವನ್ನು ವೀಕ್ಷಿಸಲು ಆಗಮಿಸಿದ ಎಲ್ಲರಿಗೂ ನಾವು ಭೋಜನದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ದಯವಿಟ್ಟು ಅದನ್ನೆಲ್ಲರೂ ಸ್ವೀಕರಿಸಿಕೊಂಡೇ ಹೋಗಬೇಕು. This is for all lunch
facilities available beside the commentary box for all. We request novice class participants to come near the start stage. ಮೊಹಮ್ಮದ್ ಪೆರ್ಜಿ ಎಲ್ಲರೂ ಕೂಡ ಮೈಕ್ ಪಾಯಿಂಟ್ ಮೇಲೆ ಬರಬೇಕು. ಮೊಹಮ್ಮದ್ ಪೆರ್ಜಿ నెక్స్ట్ డేట్ We request up to 1100 novice class participants to come here at the start point. Up to 1100 cc novice class.
1100 novice class Muhammad Kaisan. Nazir Bhai. We request novice class participants to come near the start point. Novice class.
We request novice class up to 1100 cc class participants to come near the start point. Novice up to 1100 cc, please get ready to the spot, which is going to be started now. This is please to the notice of organizers. Your list is novice up to 1100 cc. List is ready here. Please take the list. ಸಂಘಟಕರು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಂಯಮದಿಂದ ಬಂದು ತಮ್ಮ ಊಟವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿಯೂ ಕೂಡ ನೂಕುನುಗ್ಗಲು ಮಾಡಿದ ಸಂಘರ್ಷಕ್ಕೆ ಅವಕಾಶವನ್ನು ನೀಡಿದೆ ಊಟವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಸಂಘಟಕರು ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಸಾಲಾಗಿ ಬಂದು ಈ ಒಂದು ಊಟದ ವ್ಯವಸ್ಥೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ಸ್ವಯಂ ಸೇವಕರು ಸ್ವಲ್ಪ ಅಲರ್ಟ್ ಆಗಿರಬೇಕು. ಕಾರಣ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ತಾವು ವಿತರಿಸ್ತಾ ಇದ್ದೀರಾ. ಎಲ್ಲರೂ ಲೈನಲ್ಲಿ ನಿಂತುಕೊಂಡು ಬಹಳ ಶಿಸ್ತುಬದ್ಧವಾಗಿ ಸಂಘಾಟಕರು ಇಂದು ಇಲ್ಲಿ ನೀಡುತ್ತಿರುವಂತಹ ಆ ಭೋಜನವನ್ನು ಊಟವನ್ನು ಎಲ್ಲರೂ ಸ್ವೀಕರಿಸಿಕೊಳ್ಬೇಕು. ಅದೇ ರೀತಿ ಒಂದಿಬ್ಬರು ಸ್ವಯಂ ಸೇವಕರು ಇಲ್ಲಿ ವೇದಿಕೆ ಹತ್ರ ಬನ್ನಿ. ಆಗಮಿಸಿದಂತಹ ಎಲ್ಲ ಕಾರ್ ರೇಸ್ ಪ್ರೇಮಿಗಳಿಗೆ ಇಲ್ಲಿ ಭೋಜನದ ವ್ಯವಸ್ಥೆಯನ್ನು ನಾವು ಮಾಡಿರ್ತೇವೆ. ಆದ್ದರಿಂದ ಎಲ್ಲರೂ ಅದನ್ನು ಸರತಿ ಸಾಲಿನಲ್ಲಿ ನಿಂತು ಶಿಸ್ತುಬದ್ಧವಾಗಿ ಸ್ವೀಕರಿಸಿಕೊಳ್ಬೇಕೆಂದು ಬಹಳ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೀನಿ. ಅದಲ್ಲದೆ ಒಂದೆರಡು ಸ್ವಯಂ ಸೇವಕರು ಇಲ್ಲಿ ವೇದಿಕೆ ಹತ್ರ ಬರಬೇಕೆಂದು ಸ್ವಯಂ ಸೇವಕರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಯಾರು ಕೂಡ ನೂಕುನುಗ್ಗಲು ಮಾಡದೆ ತಮ್ಮ ಭೋಜನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಸ್ವಯಂ ಸೇವಕರು ವೇದಿಕೆಯಲ್ಲಿರುವ ಅತಿಥಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಂಟ್ರಿ ಮಾಡಲು ಬಾಕಿ ಇರುವ ಸ್ಪರ್ಧಾಳುಗಳು ಆದಷ್ಟು ಬೇಗ ಒಂದು ತಮ್ಮ ಎಂಟ್ರಿಯನ್ನು ಮಾಡಿಕೊಳ್ಬೇಕು. 2 ಗಂಟೆಗೆ ನಾವು ಎಂಟ್ರಿ ಕೌಂಟರ್ ಅನ್ನು ಕ್ಲೋಸ್ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಯಾರಾದರೂ ಬಾಕಿ ಇದ್ದಲ್ಲಿ ಆದಷ್ಟು ಬೇಗ ಬಂದು ತಮ್ಮ ಎಂಟ್ರಿಯನ್ನು ಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ಊಟ ನಾ ಬಲೆ ಒಣಸ್ಕೊಡೋನಲ್ಲಿ
ಅಲ್ಲಿರುವ ಸರ್ವರು ಕೂಡ ಬಂದು ಭೋಜನದ ವ್ಯವಸ್ಥೆಯನ್ನು ಸ್ವೀಕರಿಸಿ ಬಲೆ ಬಲೆ ಅಣ್ಣ ಬನ್ನಿ ಸರ್ ಬನ್ನಿ, ಊಟ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ತಮ್ಮ ಭೋಜನದ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ ಸಂಘಟಕರು. ದಯವಿಟ್ಟು ಎಲ್ಲರೂ ಈ ಒಂದು ಮೈದಾನವು ಸಿಸಿ ಕ್ಯಾಮೆರಾದ ಕಣ್ಗಾವಲಿನಲ್ಲಿ ಕಾರ್ಯಾಚರಿಸ್ತಾ ಇದೆ. ಮತ್ತೊಂದು ಪ್ರಕಟಣೆ, ದಯವಿಟ್ಟು ರೋಡ್ ಸೈಡ್ ಅಲ್ಲಿ ಯಾರಾದರೂ ವಾಹನ ಪಾರ್ಕಿಂಗ್ ಮಾಡಿದರೆ ಅಲ್ಲಿಂದ ತೆರವುಗೊಳಿಸಿ. ಅದಲ್ಲದೆ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಒಬ್ಬರು ಒಂದೇ ಕಂಟೈನರ್ ಊಟವನ್ನು ಪಡೆದುಕೊಳ್ಳಬೇಕು. ಎಲ್ಲ ಪಂದ್ಯಾಕೂಟ ಆಗಮಿಸಿದಂತಹ ಕಾರ್ ರೇಸ್ ಪ್ರೇಮಿಗಳಿಗೆ ಊಟದ ವ್ಯವಸ್ಥೆ ತಲುಪಬೇಕು. ಆದ್ದರಿಂದ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. Participants to come near the start stage. Novice class. We request novice class participants to come near the start stage. Novice up to 1100. List is ready here. ಒಬ್ಬರು ಒಂದೇ ಕಂಟೈನರ್ ಒಂದೇ ಪಟ್ಟಣ ಊಟವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಬ್ಬರಿಗೆ ಒಂದೇ, ದಯವಿಟ್ಟು ಸಹಕರಿಸಿ. Novice up to 1100. Please be on the spot. ನಮ್ಮ ಇವತ್ತಿನ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀ ದೇವಿ ಪ್ರಸಾದ್ ನೀರಾಜೆ ದೇವಿ ಬೋರ್ವೆಲ್ಸ್ ಇವರು ನಮ್ಮ ಈ ಆಟೋಕ್ರಾಸ್ ಡರ್ಟ್ ರೇಸ್ ಫಂಕ್ಷನ್ಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಘಟಕರಿಂದ ಆತ್ಮೀಯವಾದಂತಹ ಸ್ವಾಗತ.
ರಸ್ತೆ ಬದಿಯಲ್ಲಿರುವ ನನ್ನೆಲ್ಲ ಆತ್ಮೀಯ ಸ್ನೇಹಿತರು ಬಂದು ತಮ್ಮ ಭೋಜನವನ್ನು ಸ್ವೀಕರಿಸಬೇಕಾಗಿ ಬಹಳ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ಬಂದಿರುವ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಭೋಜನದ ವ್ಯವಸ್ಥೆಯನ್ನು ಇವತ್ತಿನ ಸಂಘಟಕರು ಮಾಡಿಕೊಳ್ಳುತ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಭೋಜನ ವ್ಯವಸ್ಥೆಯನ್ನು ಸ್ವೀಕರಿಸಬೇಕಾಗಿ ಬಹಳ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತಾ ಇದ್ದೇವೆ. ಯಾವುದೇ ಕಾರಣಕ್ಕಲ್ಲಿ ನುಗ್ಗಲು ಮಾಡಿಕೊಳ್ಳದೆ ಬಹಳ ಶಾಂತ ರೀತಿಯಿಂದ ಬಂದು ತಮ್ಮ ಭೋಜನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಒಬ್ಬರು 1 ಕಂಟೈನರ್ ಊಟವನ್ನು ಮಾತ್ರ ಸ್ವೀಕರಿಸಬೇಕು. ಕಾರಣ ಉಳಿದೆಲ್ಲರಿಗೂ ಕೂಡ ಈ ಒಂದು ವ್ಯವಸ್ಥೆ ತಲುಪಿಸಬೇಕು ಎನ್ನುವುದಾಗಿದೆ ನಮ್ಮ ಆಶಯ. ಬಹಳ ಉತ್ತಮದೊಂದಿಗೆ ಸ್ವಯಂ ಸೇವಕರೊಂದಿಗೆ ಸಹಕರಿಸಿಕೊಳ್ತಾ ಇದ್ದಾರೆ. ದಯವಿಟ್ಟು ಬಂದಿರುವ ಎಲ್ಲ ಕ್ರೀಡಾಭಿಮಾನಿಗಳು ಸ್ವಯಂ ಸೇವಕರೊಂದಿಗೆ ಸಹಕರಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಾವಕಾಶದಿಂದ ಬಂದು ಭೋಜನವನ್ನು ಸ್ವೀಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ದಯವಿಟ್ಟು ವಾಲಂಟಿಯರ್ಸ್ ಊಟ ತಗೊಂಡು ಊಟ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
Participant, please get ready. Ladies class. Yes, ladies class. Ladies class. ನೋವಿಸ್ ಓಪನ್ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಅಬ್ದುಲ್ ರೌಫ್, ಅಜ್ಮಾ ಸೈದ್, ಜೀವನ್ ಎನ್ಜೆ, ಗಂಗಾ, ಅದೇ ರೀತಿ ಮೊಹಮ್ಮದ್ ಸಿರಾಜುದ್ದೀನ್ ಮತ್ತೆ ಇಗ್ನೇಷಿಯಸ್ ಡಿಸೋಜಾ ಇವರುಗಳು ಬಾಕಿ ಇದ್ದೀರಿ. ಕೂಡಲೇ ರಿಪೋರ್ಟ್ ಮಾಡಬೇಕು. ಕೂಡಲೇ ರಿಪೋರ್ಟ್ ಮಾಡಬೇಕಾಗಿ ಬರ್ತಾ ಇದೆ. നൂറ്റിയെട്ടുണ്ട്. ನಜೀರ್ ಭಾಯ್
ಸಮಯ 1 ಗಂಟೆ 50 ನಿಮಿಷವಾಯಿತು. ಕೊನೆಯ 10 ನಿಮಿಷದ ಕಾಲಾವಕಾಶ ಮಾತ್ರ ಇದೆ. ಎಂಟ್ರಿ ಮಾಡಲು ಬಾಕಿ ಇರುವ ಸ್ಪರ್ಧಾಳುಗಳು ತಮ್ಮ ಎಂಟ್ರಿಯನ್ನು ಆದಷ್ಟು ಬೇಗ ಮಾಡಿಕೊಡಬೇಕು. 2 ಗಂಟೆಗೆ ನಾವು ಎಂಟ್ರಿ ಕೌಂಟರ್ ಅನ್ನು ಕ್ಲೋಸ್ ಮಾಡ್ಲಿಕ್ಕಿದ್ದಲ್ಲ. ಹಾಗೆ ಅಲ್ಲಿ ಕೆಳಗೆ ನಿಂತಿರುವ ಮಕ್ಕಳು ಅಲ್ಲಿಂದ ತಮ್ಮ ಜಾಗವನ್ನು ತೆರವುಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಹಾಗೆ ಕ್ರೀಡಾಂಗಣದಲ್ಲಿರುವ ವಾಲಂಟಿಯರ್ಸ್ ಅಲ್ಲಿಲ್ಲದ್ರೆ ಮಕ್ಕಳನ್ನು ಕಂಡ ದಯವಿಟ್ಟು ಬದಿಗೆ ಸರಿದು ಕಳುಹಿಸಿಕೊಡ್ಬೇಕಾಗಿದೆ. ಎಂಟ್ರಿ ಮಾಡಲು ಬಾಕಿ ಇರುವ ಯಾವುದೇ ಸ್ಪರ್ಧಾಳುಗಳು ದಯವಿಟ್ಟು ಬಂದು ತಮ್ಮ ಎಂಟ್ರಿಯನ್ನು ಮಾಡಿಕೊಡಬೇಕು. 2 ಗಂಟೆಗೆ ನಾವು ಎಂಟ್ರಿ ಕೌಂಟರ್ ಅನ್ನು ಕ್ಲೋಸ್ ಮಾಡಲಿಕ್ಕಿದ್ದೇವೆ. ತದನಂತರದಲ್ಲಿ ಯಾವುದೇ ಎಂಟ್ರಿಗಳನ್ನು ಇಲ್ಲಿ ಸ್ವೀಕರಿಸುವುದಿಲ್ಲ. ದಯವಿಟ್ಟು 2 ಗಂಟೆಗೆ ಮುಂಚಿತವಾಗಿ ಒಂದು ನಮ್ಮೊಂದಿಗೆ ಸಹಕರಿಸಿಕೊಳ್ಳಬೇಕಾಗಿದೆ. അവിടെ Now is open.
category participant, please ready. Jeevan MJ, Gagan Anisha, Muhammad Sirajuddin, Ignatius D'Souza, Alan Atto, Shafi Ahmad. ತಾವುಗಳು ಸ್ಟಾರ್ಟಿಂಗ್ ಪಾಯಿಂಟ್ ಮೇಲೆ ರೆಡಿ ಇರುವುದು. ನೋವಿಸ್ ಓಪನ್ ಕ್ಯಾಟಗರಿಯಲ್ಲಿ ಬಾಕಿ ಇರುವಂತವರು ಜೀವನ್ ಎಂಜೆ, ಮೊಹಮ್ಮದ್ ಸಿರಾಜುದ್ದೀನ್, ಇಗ್ನಿಷಿಯಸ್ ಡಿಸೋಜಾ, ಶರೀಫ್ ಅಹಮದ್, ಶಾಫಿ ಅಹಮದ್, ಕಿಶೋರ್ ರೆಡ್ಡಿ. Yes, novice open category. Gagan Muhammad Sirajuddin, Ignatius D'Souza, Kishore team, Shafi Ahmad, Arbaz Khan. ಅದಷ್ಟು ಸಿದ್ಧತೆಯನ್ನು ಮಾಡಿಕೊಂಡು ಪ್ರವೇಶವನ್ನು ಮಾಡಬೇಕಾಗಿದೆ. Novice open category. Novice open category. Jeevan MJ, Ganga, Muhammad Sirajuddin, Ignatius D'Souza, Kishore team, Shafi Ahmad, Arbaz Khan. ಆದಷ್ಟು ಸಿದ್ಧತೆಯನ್ನು ಮಾಡಿಕೊಂಡು ಪ್ರವೇಶದ ದ್ವಾರದ ಬಳಿ ರೆಡಿ ಇರುವುದು. Novice open category. Jeevan MJ, Ganga, Muhammad Sirajuddin, Ignatius D'Souza, Kishore team, Shafi Ahmad, Arbaz Khan. Get ready. ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ಹೊರಗಿರುವಂತಹ ನೌಫಲ್ ಟಿಡಿ ಕೊಯ್ಲಾ ರವರು ಆಗಮಿಸಿಕೊಂಡಿದ್ದಾರೆ. ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಂಡು ಸಂಘಟಕರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದಾರೆ.
ಇವತ್ತಿನ ಕಾರ್ಯಕ್ರಮದ ನೇರ ಪ್ರಸಾರ ಸುದ್ದಿ ಮೀಡಿಯಾದಲ್ಲಿ ಲೈವ್ ಸ್ಟ್ರೀಮ್ ಆಗ್ತಾ ಇದೆ. ಅದರ ಸರ್ವ ಸದಸ್ಯರು ಕೂಡ ಪ್ರೀತಿಯ ಸ್ವಾಗತವನ್ನು ಸುಂದರವಾದ ಕಾರ್ಯಕ್ರಮಕ್ಕೆ ಬಯಸಿಕೊಂಡು ರಿಜಿಸ್ಟ್ರೇಷನ್ ಕೌಂಟರ್ ಕ್ಲೋಸ್ ಮಾಡಿದ್ದಾರೆ. ಇನ್ನು ಯಾವುದೇ ರಿಜಿಸ್ಟ್ರೇಷನ್ ಇಲ್ಲಿ ಅವಕಾಶವಿರುವುದಿಲ್ಲ. ಸಂಘಟಕರ ತೀರ್ಮಾನದಂತೆ 2 ಗಂಟೆಗೆ ರಿಜಿಸ್ಟ್ರೇಷನ್ ಕೌಂಟರ್ ಕ್ಲೋಸ್ ಮಾಡಿದ್ದಾರೆ. ರಣರೋಚಕ ಪ್ರದರ್ಶನ ನಡೀತಾ ಇದೆ. ಪ್ರೇಕ್ಷಕರೆಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ತಾ ಇದೆ. ಬರಲಿ ಚಪ್ಪಾಳೆ ಮೂಡಿ ಬರಲಿ ಪ್ರೇಕ್ಷಕರೇ, ಕಾರ್ ರೇಸ್ ಪ್ರೇಕ್ಷಕರೇ ಚಪ್ಪಾಳೆ ಮೂಡಿ ಬರಲಿ. ರಣರೋಚಕ ಆ ತೂರಿನ ಇತಿಹಾಸದಲ್ಲಿ ಸ್ವರ್ಣ ಲಿಪಿಗಳಲ್ಲಿ ಉಲ್ಲೇಖಿಸುವಂತಹ ಕಾರ್ ರೇಸ್ ಕಾರ್ಯಕ್ರಮ ಮುಂದುವರಿತಾ ಇದೆ.
ಎಲ್ಲಿ ಕವರೇಜ್ ಇಂಕ್ ಗೊತ್ತಾಂತ The real picture is yet to come. The real glorious moments of this autocross flat race 2K25 is yet to come. The real sensation, the real glory moments to be seen next. So far, whatever happened is just a beginning, but the real class will be shown hereafter. Apart from marshals, we request everyone to clear the track. Kindly move out of the track. Apart from marshals.
ಹೊಟ್ಟೆ ಹಾಕ್ಬಿಡಪ್ಪ.
ಕೈಸರ್ ಎಲ್ಲರೂ ವೇದಿಕೆ ಹತ್ರ ಬರ್ಬೇಕು. ಕೈಸರ್ ಹಲೋ ಹಾಂ ಹತ್ತಿಟ್ಟೆ ಬರ್ತಿದ್ದೆ ಪತ್ತಿದ್ದೆ. ಹಲೋ ರೈಡರ್ಸ್ಗಳಿಗೆ ಫುಡ್ ತಯಾರಿದೆ. ವೀಕ್ಷಕ ವಿವರಣ ಕೊಠಡಿ ಹತ್ರ ಬಂದು ಸ್ವೀಕರಿಸಬೇಕು ಕೇಳಿಕೊಳ್ತಾ ಇದ್ದಾರೆ. Please, racers, this is for the notice of races. This is for the notice of racers. Your lunch is ready in the commentary box. Please come over and take the lunch. For the racers, this is final call for the lunch. Your lunch is ready in the box. Please come over and take the lunch. Once you finish the race, come on to the box for the lunch. Lunch is ready in the box. For
For the racers, lunch is ready here. Drivers, please collect your lunch. Commentary box. ಸ್ಪರ್ಧಾಳುಗಳು ತಮ್ಮ ಊಟವನ್ನು ಕೌಂಟರ್ನಲ್ಲಿ ಬಂದು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಒಂದು ಸ್ನ್ಯಾಕ್ಸ್ ಕಳೆದು ಹೋಗಿರುತ್ತದೆ. ಯಾರಿಗಾದರೂ ರೇಬಾನ್ ಬ್ಲ್ಯಾಕ್ ಸ್ನ್ಯಾಕ್ಸ್ ಕಳೆದು ಹೋಗಿರುತ್ತದೆ. ಯಾರಿಗಾದರೂ ಸಿಕ್ಕಿದಲ್ಲಿ ದಯವಿಟ್ಟು ವೀಕ್ಷಕ ವಿವರಣೆ ಕೊಠಡಿಗೆ ತಂದು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ರೇಬಾನ್ ಬ್ಲ್ಯಾಕ್ ಕಲರ್ ಸ್ನ್ಯಾಕ್ಸ್ ಮಿಸ್ಸಿಂಗ್ ಆಗಿದೆ. ಯಾರಿಗಾದರೂ ಸಿಕ್ಕಿದಲ್ಲಿ ದಯವಿಟ್ಟು ಮೈಕ್ ಪಾಯಿಂಟ್ ಮಾಡಿ ತಂದು ಕೊಡಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ರೇಬಾನ್ ಬ್ಲ್ಯಾಕ್ ಕಲರ್ ಸ್ನ್ಯಾಕ್ಸ್ ಮಿಸ್ಸಿಂಗ್ ಆಗಿರುತ್ತದೆ. ಯಾರಿಗಾದರೂ ಸಿಕ್ಕಿದಲ್ಲಿ ದಯವಿಟ್ಟು ಕಮೆಂಟ್ರಿ ಬಾಕ್ಸ್ ಮಾಡಿ ತಂದು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. Please, racers, collect your lunch. Your lunch is in the commentary box. Please, racers, come over here and collect your lunch. Only 2 minutes. Only 5 minutes. Time will be given to you. Racers, please come and collect your lunch. Razor said, please close. Okay. Entry counter close ಆಗಿರುತ್ತದೆ. ಇನ್ನು ಯಾವುದೇ ಎಂಟ್ರಿಗಳಿಗೆ ಪ್ರವೇಶ ಇರುವುದಿಲ್ಲ. ಇಂದಿನ ಮುಖ್ಯ ಅತಿಥಿಗಳಲ್ಲಿ ಹೊರಗಿಂದ ನೌಫಲ್ ಟಿಡಿ ಕೊಯ್ಲರ್ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ನಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದಾರೆ.
ಆಶೀರ್ವಾದ ಎಲೆಕ್ಟ್ರಾನಿಕ್ಸ್ ಮಾಲಕರಾಗಿರುವಂತಹ ಅಶ್ರಫ್ ಕೂಡ ದಯವಿಟ್ಟು ಮೈಕ್ ಪಾಯಿಂಟ್ ಗಳಿಗೂ ಸಹಕರಿಸಿಕೊಳ್ಳಬೇಕು ಕೇಳಿಕೊಳ್ತಾ ಇದ್ದಾರೆ. ಅವರನ್ನು ಕೂಡ ಇದು ಸುಂದರವಾದ ಕಾರ್ಯಕ್ರಮವನ್ನು ಶ್ರೀಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಉತ್ತಮವಾದ ದೃಶ್ಯ. ಕ್ರೀಡಾಂಗಣದಲ್ಲಿರುವ ಸಹಸೇವಕರು ಅಂಗವನ್ನು ಸಹಕರಿಸಬೇಕಾಗಿ ಕೇಳಿಕೊಳ್ಳಲಾಗಿದೆ. ಕೈ ಸರ್ ಸ್ವಲ್ಪ ಸ್ಟೇಜ್ ಹತ್ರ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. This is final call from the racers foot. Please come and collect your lands. Last and final call for the racers. Please come and collect your lands. We are closing the lunch. We are closing the lunch just now. Only 2 minutes. We are closing the lunch.
we are closing the registration desk here. So what we are doing now is the last one. Pun audience board. Lunch counter is closed for the visitors. Please, this is for your notice. Novice Abdul 1160. Please come to the starting point. Novice
ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. This is final call for you. Novice 1100 cc.
Ladies class, ready to entrance. Ladies class, please get ready. Ladies class, please get ready. Subs. ದಯವಿಟ್ಟು ರಸ್ತೆ ಬದಿಯಲ್ಲಿರುವ ನನ್ನ ಆತ್ಮೀಯ ಕ್ರೀಡಾಪ್ರೇಮಿಗಳು ಅಲ್ಲಿಂದ ಸ್ವಲ್ಪ ತೆರವುಗೊಳಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದಾರೆ. ರಸ್ತೆಯಲ್ಲಿ ಚಲಿಸುವ ವಾಹನಗಳಿಗೆ ಅಡಚಣೆ ಉಂಟಾಗ್ತಾ ಇದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಅಲ್ಲಿರುವ ಕ್ರೀಡಾಪ್ರೇಮಿಗಳಿಂದ ಸ್ವಲ್ಪ ಮುಂದಕ್ಕೆ ಬಂದು ನಮಗೆ ಸಹಕರಿಸಿಕೊಳ್ಬೇಕಾಗಿದೆ. ಹಾಗೆ ರಸ್ತೆಯಲ್ಲಿರುವಂತಹ ಎಲ್ಲ ವಾಹನಗಳನ್ನು ತೆರವುಗೊಳಿಸಿ ಶಾಲಾ ಕ್ರೀಡಾಂಗಣಕ್ಕೆ ವರ್ಗಾವಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ದಯವಿಟ್ಟು ಅಲ್ಲಿರುವ ಎಲ್ಲ ವಾಹನಗಳನ್ನು ನಮ್ಮ ಮಾಲೀಕರು ಒಂದಾದರೆ ಬದಿಗೆ ಸೇರಿದ್ದು ಇಲ್ಲದ್ರೆ ನೇರವಾಗಿ ಶಾಲೆಯ ಮೈದಾನದಲ್ಲಿ ಪಾರ್ಕಿಂಗ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. We request English class participants to come here at the start point. Ladies class. Ladies class, please report to the starting point.
Ladies class, please report to the starting point. ಕೈಸರ್ ಸ್ಟೇಜ್ ಹತ್ರ ಬರಬೇಡಿ. Ladies class. Ladies class. ಕೈಸರ್ ಲೇಡೀಸ್ ಕ್ಲಾಸ್ ಬಿಡು. ಮೊಹಮ್ಮದು ಪೆರ್ಜಿ. ಪೆರ್ಜಿ ಮೊಹಮ್ಮದು.
ഏതാണ് നാണേ പുള്ളിയ ಬಂದಲ್ಲ ಅದು ಓದು Now we have ladies class on the track. ಕಡಬ ಪಿನಗಡಿ ಪೊಲೀಸ್ ಠಾಣೆ ನಮ್ಮೊಂದಿಗೆ ಸಹಕರಿಸಿದೆ. ಹಾಗೆ ಕೊಯ್ಲು ಗ್ರಾಮ ಪಂಚಾಯತಿ, ರಾಮಚಂದ್ರ ಗ್ರಾಮ ಪಂಚಾಯತಿ ಕೂಡ ನಮ್ಮೊಂದಿಗೆ ಸಹಕರಿಸಿದೆ. ಅದೇ ರೀತಿ ಆಲಂಕಾರು ವ್ಯವಸಾಯ ಸಹಕರಿಸಿದೆ ಅಂತ ಇವರು ಕೂಡ ನಮ್ಮ ಜೊತೆ ಸಹಕರಿಸಿದ್ದಾರೆ. ಕಾರ್ಯಕ್ರಮದ ಜೊತೆ ತುಂಬಾ ಸಹಕಾರ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ.
We have Ashrafi Gaikwad all the way from Goa. We request ladies class participants to come near the starting stage. ವೇದಿಕೆ ಮುಂಭಾಗದಿಂದ ದೂರ ಸರಿದು ನಮಗೆ ಸಹಕರಿಸಿಕೊಳ್ಳಬೇಕಾಗಿದೆ. We request 1400 class CC participants to come near the start stage. 1400 CC class participants, kindly line up.
ladies class we have Sanjana on the track. कैसर भाई $1,400 Thank you.
Oh.
1400cc. This lineup all participants 1400cc. ತಂಡದ ಸ್ಪರ್ಧಾಳುಗಳೆಲ್ಲರೂ ಸ್ಟಾರ್ಟಿಂಗ್ ಪಾಯಿಂಟ್ ಬಳಿ ಜಮಾವಣೆಗೊಳ್ಳಬೇಕಾಗಿದೆ. 1400cc ಫಸ್ಟ್ ಕಾಲ್.
We request spectators to kindly stay away the track. Kindly stay away the track. ಟ್ರ್ಯಾಕ್ ಇದೈತೆ ಅವರು ಸ್ವಲ್ಪ ಸೈಡ್ ಹೋಗಿ ಬೇಗ ಬೇಗ ಸೆಲ್ಫರಲ್ಲಿ ನೋಡಿ ಮೈದಾನದಲ್ಲಿರುವ ಮಕ್ಕಳನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕಾಗಿದೆ. ಅಗತ್ಯವಿರುವ ಎಲ್ಲರೂ ಅಲ್ಲಿಂದ ತೆರವುಗೊಳಿಸಬೇಕು. ಸೆಲ್ಫರವರ ವಾಲಂಟಿಯರ್ಸ್ ಆದಷ್ಟು ಬೇಗ ಅಲ್ಲಿರುವಾಗ ಮಕ್ಕಳನ್ನು ಅಲ್ಲಿ ತೆರವುಗೊಳಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರನ್ನು ಕೂಡ ಅಲ್ಲಿ ತೆರವುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಜಮಾವಾಗಿರುವ ಎಲ್ಲರನ್ನಿಂದ ಆ ಭಾಗಕ್ಕೆ ಕಳಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ.
ಕ್ರೀಡಾಂಗಣದಲ್ಲಿರುವ ಅಲ್ಲಿರುವಂತಹ ಮಂಗಳದ silakan. Itu dulu mengenai.
ಟ್ರ್ಯಾಕ್ ಒಳಗಡೆ ಇರುವ ಎಲ್ಲರೂ ದಯವಿಟ್ಟು ಟ್ರ್ಯಾಕ್ ಬಿಟ್ಟು ರಸ್ತೆ ಬದಿಯಲ್ಲಿ ನಿಲ್ಬೇಕಾಗಿ ವಿನಂತಿ. ಅಲ್ಲಿ ಇವಾಗ ಸ್ಟಾರ್ಟ್ ಆಗುತ್ತೆ. ಟ್ರ್ಯಾಕ್ ಒಳಗಡೆ ಇರತಕ್ಕಂತಹ ಎಲ್ಲ ಸಾರ್ವಜನಿಕರನ್ನು ಅಲ್ಲಿ ಬದಿಗೆ ಸರಿಸಿ ಸ್ವಯಂ ಸೇವಕರು ತಕ್ಷಣ ಟ್ರ್ಯಾಕ್ ಒಳಗಡೆ ಇರತಕ್ಕಂತಹ ಎಲ್ಲ ಕಾರ್ ರೇಸ್ ಪ್ರೇಮಿಗಳು ಅಲ್ಲಿ ಸ್ವಲ್ಪ ಸೈಡಿಗೆ ನಿಂತು ನಮ್ಮೊಂದಿಗೆ ಸಹಕರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಬಾಯಾರಿಕೆಯಿಂದ ಯಾರಾದರೂ ಇದ್ದರೆ ಎಲ್ಲರಿಗೂ ಇಲ್ಲಿ ವೇದಿಕೆ ಹತ್ರ ಕಲ್ಲಂಗಡಿ ವಿತರಣೆ ನಡೆಯುತ್ತಾ ಇದೆ. ಈ ಒಂದು ಪಂದ್ಯಕೂಟಕ್ಕೆ ಕಡಬ ಠಾಣಾ ಆರಕ್ಷಕ ಅಧಿಕಾರಿಗಳು, ಅದೇ ರೀತಿ ಮಾಧ್ಯಮ ಮಿತ್ರರು ಹಾಗೂ ರಾಮಕುಂಜ ಕೊಯ್ಲಾ ಗ್ರಾಮ ಪಂಚಾಯತಿನ ಅಧಿಕಾರಿ ವೃಂದದವರು ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದ್ದೀರಾ ನಮ್ಮನ್ನು ಗುರುತಿಸಿಕೊಳ್ತಾ ಇದ್ದೇವೆ. We request 1400 cc class participants to come here at the start stage. 1400 cc class participants. ವಿಶೇಷವಾಗಿ ಇಂದಿನ ಈ ಒಂದು ಕಾರ್ ರೇಸ್ ಕಾರ್ಯಕ್ರಮಕ್ಕೆ ನಮಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಪುತ್ತೂರು ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂತಹ ಸಂಜಯ್ ಮಠಂದೂರ್ ಸರ್ ಅವರಿಗೆ ನಾವು ಮನದಾಳದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ಪ್ರಕಾರ ಉಪ್ಪಿನಂಗಡಿ ರಾಜ್ಯ ಹೆದ್ದಾರಿ ಇದರ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಸಹ ನಮಗೆ ಎಂದು ಪ್ರಸಾದ್ ಸರ್ ಸಹ ನಮಗೆ ಸಹಕಾರವನ್ನು ನೀಡಿದ್ದೀರಾ. ತಮ್ಮನ್ನು ಸಹ ನಾವು ವಿಶೇಷವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ರಣ ರೋಮಾಂಚಕ ಈ ಒಂದು ಕಾರ್ ರೇಸ್ ಪಂದ್ಯಕೂಟ ಬೆಳಿಗ್ಗೆಯಿಂದ ಇದುವರೆಗೆ ವೀಕ್ಷಣೆಗಿರತಕ್ಕಂತಹ ಎಲ್ಲ ಸಾರ್ವಜನಿಕ ಬಂಧು ಮಿತ್ರರಿಗೆ ಇಲ್ಲಿ ವೇದಿಕೆ ಹತ್ರ ಕಲ್ಲಂಗಡಿ ವಿತರಣೆ ನಡೀತಾ ಇದೆ. ಅದನ್ನು ತಾವೆಲ್ಲರೂ ಸ್ವೀಕರಿಸಿಕೊಳ್ಬೇಕೆಂದು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಟ್ರ್ಯಾಕಿನ ಯಾರಾದರೂ ಚಾಲಕರು ಅಲ್ಲಿ ಬಾಕಿ ಇದ್ದರೆ ತಕ್ಷಣ ಅಲ್ಲಿ ನೋಂದಾಯಿಸಿಕೊಳ್ಬೇಕು. 1400 ಕ್ಲಾಸ್ ರೇಸರ್ಸ್ ಯಾರಾದರೂ ಬಾಕಿ ಇದ್ರೆ ಎಂಟ್ರಿ ಪಾಯಿಂಟ್ಗೆ ಹೋಗಬೇಕಂತ ವಿನಂತಿ. ಇದು ನಮಗೆ ಲಾಸ್ಟ್ ಫೈನಲ್ 1400 cc ಕ್ಲಾಸ್. ಪ್ಲೀಸ್ ರಿಪೋರ್ಟ್ ಟು ದ ಎಂಟ್ರಿ ಪಾಯಿಂಟ್. ಹಲವಾರು ವರ್ಷಗಳಿಂದ ಮೂಡಬಿದ್ರೆಯ ಮಣ್ಣಿನಲ್ಲಿ ನಜೀರ್ ನಸೀಬ್ ಅನ್ವರ್ ಸಹೋದರರ ಸಾರಥ್ಯದಲ್ಲಿ ನಡೆಯುತ್ತಾ ಇದ್ದಂತಹ ಈ ಒಂದು ಕಾರ್ ರೇಸ್ ಈ ನಾಡಿನ ಈ ಪರಿಸರದ ಜನತೆಯ ಬೇಡಿಕೆಗೆ ಸ್ಪಂದಿಸಿಕೊಂಡು ಆ ಸಹೋದರರು ತನ್ನ ಹುಟ್ಟೂರಿನಲ್ಲಿ ಒಂದು ಅಭೂತಪೂರ್ವ ಕಾರ್ ರೇಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ನಿಮಗೆ ಮತ್ತೊಮ್ಮೆ ಕಾರ್ ರೇಸ್ ಪ್ರೇಮಿಗಳ ವತಿಯಿಂದ ಮನ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕೇವಲ ಕ್ರೀಡಾ ರಂಗದಲ್ಲಿ ಮಾತ್ರ ಅಲ್ಲದೆ ಸಾಮಾಜಿಕ, ಶೈಕ್ಷಣಿಕ, ಬಡ ಜನತೆಯ ಬಗ್ಗೆ ವಿಶೇಷ ಕಾಳಜಿ ಇರತಕ್ಕಂತಹ ಸಹೋದರರು ಆಗಿದ್ದಾರೆ. ನಸೀಬ್ ಅನ್ವರ್ ಹಾಗೂ ನಜೀರ್ ಅವರು ತಮಗೆ ಇಲ್ಲಿ ನೆರೆದಂತಹ ಸರ್ವರ ವತಿಯಿಂದ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ತಾವು ಕ್ರೀಡಾ ರಂಗದಲ್ಲಿ ಗುರುತಿಸಿದಂತೆಯೇ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಮಾಜದ ಸಕಲ ಸಮಸ್ಯೆಗಳಿಗೆ ಸ್ಪಂದಿಸುವ ಸಹೋದರರಾಗಿ ಎಂದು ತಮ್ಮಲ್ಲಿ ಇನ್ನೊಂದಿಸುತ್ತಾ ತಮ್ಮ ಸಹಕಾರ ಸಮಾಜಕ್ಕೆ ಅತ್ಯವಶ್ಯಕವಾಗಿದೆ. ತಾವು ವಿಶೇಷವಾಗಿ ಬಡ ಜನತೆಯ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರತಕ್ಕಂತಹ
ಸಹೋದರರು ಆಗಿದ್ದಾರೆ ನಜೀರ್ ಅನ್ವರ್ ನಸೀಬ್ರವರು. ಅವರ ಸಾರಥ್ಯದಲ್ಲಿ ಆ ತೂರಿನ ಮಣ್ಣಿನಲ್ಲಿ ಇತಿಹಾಸದ ಸ್ವರ್ಣ ಲಿಪಿಗಳಲ್ಲಿ ಉಲ್ಲೇಖಿಸುವಂತಹ ಒಂದು ಅಭೂತಪೂರ್ವ ಕಾರ್ ರೇಸಿಂಗ್ ಕಾರ್ಯಕ್ರಮ ಇದೀಗ ಮುಂದುವರಿತಾ ಇದೆ. ಈ ಕಾರ್ ರೇಸ್ ಪಂದ್ಯಾಕೂಟವನ್ನು ವೀಕ್ಷಿಸಲು ಆಗಮಿಸಿದಂತಹ ಸರ್ವ ಜನತೆಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. Alan Roy, 1400 cc. For 1400 races, Alan Roy again. This is the final call. Please report to the entry point. Please line up. 1600. 1600. This is for 1600 cc class. Please line up. This is line up for 1600 races. 1600 cc races. Final line up call. Please report 1600. Line up please.
ಸುಧೀನ್ ರೈ, ನೀವು ರಿಜಿಸ್ಟರ್ ಮಾಡಿದ್ದೀರಾ? ಪೇಮೆಂಟ್ ಕಟ್ಟಲಿಲ್ಲ? सर भाई
ದಯವಿಟ್ಟು ಸ್ಟೇಜಿನ ಮುಂದಿನ ಭಾಗದಿಂದ ಸ್ವಾಗತವನ್ನು ಸ್ವಲ್ಪ ತೆರವುಗೊಳಿಸಬೇಕಾಗಿ ನಮ್ಮ ಆಡಿಯನ್ಸ್ ಇನ್ನೂ ಒಳ್ಳೆ ಇನ್ನೂ ಉತ್ತಮವಾದ ಅದ ಕಾರಣ ನೀವು ಮನೆಗೆ ಹೋಗೋದಕ್ಕೆ ಇನ್ನೂ ಕೂಡ Dear spectators, the ongoing races are fast-paced. For your safety, please be cautious and stay away from the line. Thank you. The ongoing races are very fast races. For your safety, kindly away from the track. Please, this is to the notice of audience. Ongoing, coming up directions are very quick and fast. So dangerous. In that point of view, please go away from the track. Don't be beside the track. Please go and watch it from the same place.
Audience, please stay away from the race point. Please stay away from the race point. Risky, fastest and dangerous races are coming up. So please stay away. ಒಂದು ಸ್ವಲ್ಪ ಕೂಡ ಪ್ರೇಕ್ಷಕರು ಆದಷ್ಟು ಎಲ್ಲಕ್ಕೆ ಸರಿಯು ಸಹಕರಿಸಿ. ಅಲ್ಲಿ ಕ್ರೀಡಾಂಗಣದಲ್ಲಿ 800 ಕಾರುತ್ತಿರುವ ಮಕ್ಕಳನ್ನ ದಯವಿಟ್ಟು ದೂರ ಕಳಿಸಬೇಕು ಕೇಳಿಕೊಳ್ತಾ ಇದ್ದಾರೆ. 800 ಕಾರುತ್ತಿರುವ ಮಕ್ಕಳೆಲ್ಲ ಆದಷ್ಟು ಬೇಗ ದೂರ ಹೋಗಬೇಕು. ಮೊಹಮ್ಮದ್ ವಾಲಂಟಿಯರ್ ಬೈಕ್ ಪಾಯಿಂಟ್ ಮಾಡಿ ಬರಬೇಕು. ನಜೀರ್ ಬಾಯ್ ಅಲ್ಲಿ ಸ್ವಯಂ ಸೇವಕರು ಜನರನ್ನು ಇಲ್ಲಿ ವೇದಿಕೆ ಹತ್ರ ಕಲಿಸಿ ತಕ್ಷಣ ವಾಲಂಟಿಯರ್ಸ್ ಮೊಹಮ್ಮದ್ ತಕ್ಷಣ ಸುಜಿತ್ ಹಾಗೂ ವಿಶಾಲ
ಎಲ್ಲರೂ ಕೂಡ ಬದಿಗೆ ನಮಗೆ ಸಹಕರಿಸಿಕೊಡ್ಬೇಕು. ಪದೇ ಪದೇ ನಾವು ಎಚ್ಚರಿಕೆ ಕರೆಗಿಡವನ್ನು ಇದ್ದೇವೆ, ಆದರೂ ಕೂಡ ತಾವುಗಳು ಎಚ್ಚರಿಸಿಕೊಳ್ತಾ ಇಲ್ಲ. ಸ್ವಲ್ಪ ಆಯತಪ್ಪಿಟ್ಟು ಕೂಡ ಕಾರುಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ ಇದೆ. ದಯವಿಟ್ಟು ಯಾರು ಕೂಡ ರಸ್ತೆಗೊಳ್ಬೇಡಿ. ಸ್ವಲ್ಪ ಭಯ ತಪ್ಪಿದ್ರು ಕಾರು ನಿಮ್ಮ ಮೇಲೆ ಬರ್ಬೋದು. ಅಂತ ರಿಸ್ಕಿಗೆ ಅವಕಾಶ ಮಾಡ್ಕೋಬೇಡಿ. ದಯವಿಟ್ಟು ಇದಕ್ಕೆ ಸರಿ. ಅಶ್ರಫ್ ತಮ್ಮನ್ನು ಇಲ್ಲಿ ವೇದಿಕೆ ಹತ್ರ ಸಂಘಟಕರು ಕಾಯ್ತಾ ಇದ್ದಾರೆ. ಅಶ್ರಫ್ ಆಶೀರ್ವಾದ.
ಪ್ರೀತಿಯ ಕಾರ್ ರೇಸ್ ಪ್ರೇಮಿಗಳೇ, ಈ ಒಂದು ಕ್ರೀಡಾಂಗಣ ಇಷ್ಟೊಂದು ಸುಂದರವಾಗಿ ಮೂಡಿಬರಲು ಕಾರಣಕರ್ತರಾದಂತಹ ಇದರ ಆಯೋಜಕರಲ್ಲಿ ಹೆಗಲಿಗೆ ಹೆಗಲುಗೊಟ್ಟು ಅಹೋರಾತ್ರಿ ದುಡಿದಂತಹ ಇಬ್ಬರು ಸ್ವಯಂ ಸೇವಕರು ನಾವು ಇಲ್ಲಿ ಗುರುತಿಸ್ತಾ ಇದ್ದೇವೆ. ಗುರುತಿಸಲೇಬೇಕಾದಂತಹ ಕಾರ್ಯ ಅದು ನವಾಜ್ ಹಾಗೂ ಮೊಹಮ್ಮದ್ ಪಿರ್ಜಿ ಇವರು ಕಳೆದ 30 ದಿನಗಳಿಂದ, ಅದೇ ರೀತಿ ಅಬೂಬಕರ್ ಅಬು ಇವರು ಈ ಸಂಘಾಟಕರೊಂದಿಗೆ ಕಳೆದ 30 ದಿನಗಳಿಂದ ಅಹೋರಾತ್ರಿ ನಿರಂತರ ಈ ಒಂದು ಪಂದ್ಯಾಕೂಟ ಇಷ್ಟೊಂದು ಸುಂದರವಾಗಿ ಮೂಡಿಬರಲು ತನ್ನ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ನವಾಜ್, ಮೊಹಮ್ಮದ್ ಪಿರ್ಜಿ ಹಾಗೂ ಅಬೂಬಕರ್ ತಮ್ಮ ಸೇವೆಯನ್ನು ನಾವು ವಿಶೇಷವಾಗಿ ಇಂದು ಗುರುತಿಸಿಕೊಳ್ತಾ ಇದ್ದೇವೆ. ಕಳೆದ 10-12 ವರ್ಷಗಳಿಂದ ಮೂಡಬಿದ್ರೆಯ ಮಣ್ಣಿನಲ್ಲಿ ನಜೀರ್ ನಸೀಂ ಅನ್ವರ್ ಸಹೋದರರ ಸಾರಥ್ಯದಲ್ಲಿ ನಡೆಯುತ್ತಾ ಬಂದಂತಹ ಈ ಒಂದು ಕಾರ್ ರೇಸ್ ಈ ಭಾಗದ ಜನತೆಯ ಬೇಡಿಕೆಯನ್ನು ಅವರು ಸ್ವೀಕರಿಸಿಕೊಂಡು ತನ್ನ ಹುಟ್ಟೂರಿನಲ್ಲಿ ಇಷ್ಟೊಂದು ಅಭೂತಪೂರ್ವ ಈ ಒಂದು ಪಂದ್ಯಾಕೂಟವನ್ನು ಕಾರ್ ರೇಸ್ ಪ್ರೇಮಿಗಳಿಗೆ ರಸದೌತಣವನ್ನು ನೀಡುವಂತಹ ಪಂದ್ಯಾಕೂಟವನ್ನು ಆಯೋಜಿಸಿರ ತಮಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸಂಘಾಟಕರೊಂದಿಗೆ ಹಲವಾರು ಮಂದಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಸುಂದರವಾಗಿ ಮೂಡಿಬರಲು ಸಹಕಾರ ನೀಡಿದ್ದೀರಾ, ತಮ್ಮೆಲ್ಲರನ್ನು ನಾವು ಗುರುತಿಸಿಕೊಳ್ಳುತ್ತಾ ಇದ್ದೇವೆ. ಇಂದು ನಮಗೆ ಇಲ್ಲಿ ವೇದಿಕೆ ಹತ್ರ ಅಬ್ದುಲ್ ಅಜೀಜ್ ಗೋಳಿದ್ದಡಿ, ಸಫೀಕ್ ಹಾಗೂ ಸಲೀಂ ಇವರು ಸಹ ನಮ್ಮೊಂದಿಗೆ ನಿರೂಪಕರಾಗಿ ಸಹಕಾರವನ್ನು ನೀಡ್ತಾ ಇದ್ದೀರಾ. ತಮ್ಮನ್ನು ಸಹ ನಾವು ವಿಶೇಷವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. This is for the notice of Indian Open Players. Please get ready to the starting point. This is 5 minutes on for you. Just 5 minutes. Please get ready to the starting point. Please be on the starting point right time. ದಕ್ಷಿಣ ಕನ್ನಡ ಓಪನ್ ಫಸ್ಟ್ ಲೈನ್ ಅಪ್ ಮಾಡಿ.
ಇಂಡಿಯನ್ ಓಪನ್ ಸಾರಿ ಇಂಡಿಯನ್ ಓಪನ್ ಅವರು ಲೈನಪ್ ಮಾಡಿ ಇಂಡಿಯನ್ ಓಪನ್ ಪ್ರಥಮ ಕರೆಯನ್ನು ರವಾನಿಸ್ತಾ ಇದ್ದಾರೆ. ಲೈನಪ್ ಮಾಡಿ ನಮಗೆ ಸಹಕರಿಸಿಕೊಳ್ಬೇಕಾಗಿದೆ. ಇಂಡಿಯನ್ ಓಪನ್ ಲೈನಪ್ ಮಾಡಿ. Now we have Zishan on the track. This is the last and final call for Indian Open class participants. Asghar Sheikh. ಪರಿಚಯ ಉಪಸ್ಥಿತರು ಸ್ಟೇಜಿಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಇಂಡಿಯನ್ ಓಪನ್ ನಲ್ಲಿ ಗೋವಾದಿಂದ ಬಂದವರು, ದೂರದ ಗೋವಾ ರಾಜ್ಯದಿಂದ ಬಂದಂತ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ. ಆದ ಕಾರಣ ನಿಮ್ಮ ಪ್ರೋತ್ಸಾಹ ಅವರಿಗೆ ಭಾರಿ ಅಗತ್ಯ. ಆಧುನಿಕ ಒಂದು ತಾಕತ್ತನ್ನು ನಿಮ್ಮ ಕರತಾಡನ ಹಾಗೂ ನಿಮ್ಮ ಸಪೋರ್ಟ್ನೊಂದಿಗೆ ಅವರನ್ನ ಉರಿದುಂಬಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. We have racers from Goa on the track for Indian Open class all the way from Goa. Racers from Goa are participating in Indian Open. Please cheer up and clap them. Please applaud for them. This is our request with the audience. Please clap for them. ಬಲು ದೂರದ ರಾಜ್ಯದಿಂದ ಆಗಮಿಸಿಕೊಂಡ ನಮ್ಮ ಮಣ್ಣಿಗೆ ಆಗಮಿಸಿಕೊಂಡವರಿಗೆ ಗಟ್ಟಿ ಚಪ್ಪಾಳೆಗಳ ಮೂಲಕವಾಗಿ ಪ್ರೋತ್ಸಾಹವನ್ನು ನೀಡಬೇಕಾಗಿದೆ ಸ್ನೇಹಿತರೆ. ಒಂದು ಗಟ್ಟಿ ಚಪ್ಪಾಳೆಗಳನ್ನು ಸಲ್ಲಿಸಿ ಬಿಡೋಣ. ಕಾರಣ ನಮ್ಮೂರಿನ ಮಣ್ಣಿನಲ್ಲಿ ನಮ್ಮನ್ನು ಮನೋರಂಜಿಸುತ್ತಿರುವ ಕ್ರೀಡಾಪಟುಗಳಿಗೆ ನಾವಲ್ಲದೆ ಇನ್ನಾರು ಪ್ರೋತ್ಸಾಹಿಸುವುದು. ಗಟ್ಟಿ ಚಪ್ಪಾಳೆಗಳ ಮೂಲಕವಾಗಿ ಮಗದೊಮ್ಮೆ ಪ್ರೋತ್ಸಾಹವನ್ನು ನೀಡಿಕೊಳ್ಳೋಣ. ವೇದಿಕೆಯಲ್ಲಿ ಎಲ್ಲರೂ ಕೂಡ ಇಲ್ಲಿಂದ ತೆರವುಗೊಳಿಸಬೇಕಾಗಿದೆ. The Indian Open race participants from Goa are participating. The Indian Open race racers from Goa are participating. So please clap for them. It is our duty to support them and request all the audience. We are applying to support them. It's our obligation to support them. So please clap for them.
ಅಶ್ರಫೀಕ್ ಗಾಯಕ್ವಾಡ್ ಇವರಿಗೆ ಫ್ಲಾಗ್ ಮೂಲಕ from Goa with skyrocketing speed in their car. Please applause for us. Please clap for us. ವೇದಿಕೆ ಕಾಣೋದಿಲ್ಲ. ಅಲ್ಲಿ ನೆಕ್ಸ್ಟ್ ದಕ್ಷಿಣ ಕನ್ನಡ ಮುಖ್ಯ ವಿಭಾಗ ದಕ್ಷಿಣ ಕನ್ನಡ ಓಪನ್ ರೇಸ್ ನಡೆಯುತ್ತಿದೆ. ಸ್ಪರ್ಧಾಳುಗಳು ತಮ್ಮ ಸಿದ್ಧತೆಯನ್ನು ಮಾಡಿಕೊಂಡು ಪ್ರವೇಶ ದ್ವಾರದ ಬಳಿ ತಮ್ಮ ಸಿದ್ಧತೆಯನ್ನು ತೋರಿಸಿಕೊಳ್ಳಬೇಕಾಗಿದೆ.
participants to kindly line up. Daksina Kannada Open Class kindly line up near the starting stage. ದಕ್ಷಿಣ ಕನ್ನಡ ಓಪನ್ ಲೈನ್ ಮಾಡಿ ಮೆಡಿಕಲ್ ನಸ್ಕೋರ್ ಸೀತಾವೆಲ್ಲ ಜಾಸ್ತಿ ಬರೀ
ರಸ್ತೆ ಬದಿಯಲ್ಲಿರುವ ವಾಹನವನ್ನು ಸ್ವಲ್ಪ ಬದಿಗಿಡಬೇಕಾಗಿ ವಿನಂತಿ. ಇಂಡಿಯನ್ ಓಪನ್ ಅಸೀಂ ಅವರು ಎಲ್ಲಿದ್ದರು? ಅಜೀಂ ಶೇಖ್ ಅವರು ಎಲ್ಲಿದ್ದರು? ಎಂಟ್ರಿ ಪಾಯಿಂಟ್ಗೆ ಬರಬೇಕಾಗಿ इधर है तो आप एंट्री में आए ना इंडियन ओपन पार्टिसिपेंट रेडी ಈಗ ಟ್ರ್ಯಾಕ್ ಆಗಮಿಸಿಕೊಳ್ಳುತ್ತಿರುವ ಹುಸೈಯಾತೂರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹುಸೈಯಾತೂರು ಟ್ರ್ಯಾಕ್ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾನೆ. ಗಟ್ಟಿ ಚಪ್ಪಾಳೆಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿದೆ. क्या बोला? हाँ कैमरामैन हुआ वो अभी क्या है अनाउंस किया? क्या बोला? हिंदी आता है? हिंदी एंट्री पॉइंट ಗೆ ಆರಂಭವಾಗಿದೆ. ट्रांसलेट करूँ यूट्यूब ये यूट्यूब पे आएगा. लाइव है? हाँ लाइव लाइव. हाँ हाँ कौन सा है? और सांगले सिद्धी न्यूज एस यू टी डी आई ಆರಂಭವಾಗಿದೆ ನೋಡಿ. ಗಟ್ಟಿ ಚಪ್ಪಾಳೆಗಳನ್ನು ಸಲ್ಲಿಸಿಕೊಳ್ಳಬೇಕಾಗಿದೆ. ಈ ಭಾಗದಲ್ಲಿ ನಮ್ಮ ನಿಮ್ಮೆಲ್ಲರ ಮುತ್ತಿನ ಕಣ್ಮಣಿಯಾಗಿರುವಂತಹ ಹುಸೈಯಾತೂರ್ ಅವರು ಕ್ರೀಡಾಂಗಣಕ್ಕೆ ಪ್ರಥಮ ಸುತ್ತನ್ನು ಆರಂಭಿಸಿಕೊಂಡಿದ್ದಾರೆ. ಈಗಾಗಲೇ ಪ್ರಥಮ ಸುತ್ತು ಬಹುತೇಕವಾಗಿ ಪೂರ್ಣಗೊಳ್ಳುವ ಹಂತ ತಲುಪಿದೆ. ಗಟ್ಟಿ ಚಪ್ಪಾಳೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ರ ಮಗದೊಮ್ಮೆ ಗಟ್ಟಿ ಚಪ್ಪಾಳೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಪ್ರಥಮ ಹಂತದ ಪ್ರಥಮ ಸುತ್ತು ಬಹುತೇಕವಾಗಿ ಪೂರ್ಣಗೊಂಡಾಗ ದ್ವಿತೀಯ ಸುತ್ತಿನತ್ತ ಮತ್ತೆ ಪಾದಚರಣೆಗಳನ್ನು ಕಾರ್ಯ ಮೂಲಕವಾಗಿ ಸತತವಾಗಿ ಮಾಡುವುದಾದರೆ ಇದರಲ್ಲಿ ಒಲಿಯುವುದೇ ಚಾಂಪಿಯನ್ ಕೊಟ್ಟ ಉಪಸ್ಥಿತಿಗಳನ್ನು ಹಾಕಿಕೊಳ್ಳಲಾಗಿದೆ. ಯಾರಿಗೆ ಗಟ್ಟಿ ಚಪ್ಪಾಳ ವಿಧಿತ ಸುತ್ತು ಬರಲಿ. ಪ್ರಥಮ ಸುತ್ತು ಮುಕ್ತಾಯಗೊಂಡಿದೆ. ನೇರವಾಗಿ ದ್ವಿತೀಯ ಸುತ್ತಿನ ಕಡೆಗೆ ಮತ್ತೆ ತನ್ನ ಅಜಯ ಓಟವನ್ನು ಮುಂದುವರಿಸುವಂತ ಚಿತ್ತವನ್ನು ಇಟ್ಟುಕೊಂಡು ದ್ವಿತೀಯ ಸುತ್ತಿನಲ್ಲೂ ಬಹುತೇಕವಾಗಿ ಮುನ್ನಡೆಯಲ್ಲಿ ಸಾಗಿ ಬಂದು ಕ್ಷಣ ವೇಗದಲ್ಲಿ ಬರುವ ಕಾರು ನಿಮ್ಮ ಚಪ್ಪಾಳೆಗಳ ಮೂಲಕವಾಗಿ ಮಗದೊಮ್ಮೆ ಆತನಿಗೆ ನೀವು ಸಲ್ಲಿಸಬೇಕಾಗಿದೆ. ಡೈರೆಕ್ಟ್ ಚಪ್ಪಾಳೆಗಳು ಸಲ್ಲಿಸ್ತಾ ಇದ್ದೀರಾ. ದ್ವಿತೀಯ ಸುತ್ತು
ಬಹುತೇಕವಾಗಿ ಪೂರ್ಣದ ಹಂತವನ್ನು ತಲುಪಿದೆ. ಅಲ್ಲಿ ನಿಂತಿರುವ ಮಕ್ಕಳ ದಯವಿಟ್ಟು ಸೈಡ್ ಬನ್ನಿ. ಮಕ್ಕಳೇ ಕೊನೆಯ ಸುತ್ತಿನಲ್ಲಿ ನಮ್ಮ ನೆಕ್ಸ್ಟ್ ಇಂಡಿಯನ್ ಓಪನ್ ಪ್ರಾರಂಭವಾಗಿದೆ. ಸ್ಟಾರ್ಟಿಂಗ್ ಪಾಯಿಂಟ್ अजीम अर्शिद ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿರುವವರೆ ಮಕ್ಕಳನ್ನು ದಯವಿಟ್ಟು ಆದಷ್ಟು ಆಚೆ ಕಳಿಸಿ. ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ, ದಯವಿಟ್ಟು ಅಲ್ಲಿರುವಂತಹ ಸ್ವಯಂ ಸೇವಕರು ಅಲ್ಲಿರುವ ಮಕ್ಕಳನ್ನು ತೆರವುಗೊಳಿಸಬೇಕು ದಯವಿಟ್ಟು. ಸ್ವಯಂ ಸೇವಕರ ಗಮನಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನು ಅಲ್ಲಿಂದ ತೆರವುಗೊಳಿಸಬೇಕು ತಾವುಗಳು. ಇನ್ನು ಕೂಡ ಜಿಪ್ಸಿಗಳ ಸುಂದರತೆಯ ಸ್ಪರ್ಧೆಗಳು ಸಾಗಿಬರಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಸೈಡ್ ಆಗಿ ಪ್ಲೀಸ್, ದಯವಿಟ್ಟು ಸೈಡ್ ಹೋಗಿ.
ದಯವಿಟ್ಟು ಕ್ರೀಡಾಂಗಣದಲ್ಲಿರುವ ಸಂಘಟಕರು ದಯವಿಟ್ಟು ಅಲ್ಲಿರುವ ಎಲ್ಲರೂ ಕೂಡ ತೆರವುಗೊಳಿಸಿ. ದಯವಿಟ್ಟು ಒಮ್ಮೆ ಇಲ್ಲ ಎಲ್ಲರೂ ತೆರವುಗೊಳಿಸಿ. ಪದೇ ಪದೇ ಮುಂದೆ 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 ಬರ್ತಾ ಇದ್ದಾರೆ. ಅಪಾಯ ಖಂಡಿತವಾಗಿ ಹೋಗಿದೆ. ಖಂಡಿತವಾಗಿ ಎಲ್ಲರೂ ಕೂಡ ತೆರವುಗೊಳಿಸಬೇಕಾಗಿದೆ. ನಾವು ಪದೇ ಪದೇ ಹೇಗೆ ಮಾಡಬೇಡಿ ಸ್ನೇಹಿತರೆ. ಖಂಡಿತ ಅಪಾಯ ಇರುವ ಸ್ಥಳವಾಗಿದೆ. ಹಾಗಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಅಲ್ಲಿ ಯಾರು ಕೂಡ ನಿಲ್ಬೇಡಿ. ದಯವಿಟ್ಟು ಅಲ್ಲಿ ಏನಾದರೂ ಹಿರಿಯವರು ಇದ್ದಲ್ಲಿ ಅದರ ಜವಾಬ್ದಾರಿ ಕಳಿಸಿಕೊಡ್ಬೇಕು. ದಯವಿಟ್ಟು ದಕ್ಷಿಣ ಕನ್ನಡ ಓಪನ್ ಎಂಟ್ರಿ ಕೊಟ್ಟವರೆಲ್ಲರೂ ಎಂಟ್ರಿ ಪಾಯಿಂಟ್ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.
क्या क्या डीजल लेडीज डीजल और लेडीज हाँ ना रे यूट्यूब है लाइव यूट्यूब लाइव है किस पे जरा बीबी को भेज लिंक हाँ बीबी को भेज लाइव देखने के लिए तो इसके पहले कन्नड़ा चैनल है वो लिंक भेज ग्रुप में लिंक डाल अपना ग्रुप में लिंक डाल तो पहले से डालने का हाँ ना रे ये मालूम नहीं मैं लाए करके लाइव है ले रे अजी ये सिगरेट लगता नहीं लिंक डाल मेरे ग्रुप पे भी डालता है Category stop. Now line up. Please entry point. This is the lineup for start class. Please go to the entry point. Starting point. Lineup call for start class. Please get up to the starting point. Bangalore ना ये Bangalore है ना Bangalore ದಯವಿಟ್ಟು ಅಲ್ಲಿ ಬಾವಿ ಇದೆ ದಯವಿಟ್ಟು ಎಲ್ಲರೂ ಕರೆದುಕೊಳ್ಳಬೇಕು ಅಲ್ಲಿ ಹಸಿರು ಕಟ್ಟಿದೆ ಆ ಭಾಗದ್ದು ಬಾವಿ ಇದೆ ಎಲ್ಲರೂ ಕೂಡ ತೆರವುಗೊಳಿಸಬೇಕು ಕೇಳಿಕೊಳ್ತಾ ಇದ್ದಾರೆ ಸಮಸ್ಯೆ ಮೆಗ್ಗೆನಾಗಲ್ಲ आता है सगळे ग्रुप पाणी
final line call for start class. Please step to the starting point. Please go to the starting line. माझ्या मोबाईलला सांग आणि तुझ्या मोबाईलचे लाईव्ह टाके मागवी ಟ್ರ್ಯಾಕಿಂದ ಸ್ವಲ್ಪ ಬದಿಗಡೆ ಹೋಗ್ಬೋದು. ಕ್ರೀಡಾಂಗಣ ಬದಿಯಲ್ಲಿ ನಿಂತಿರುವ ಎಲ್ಲ ಅಭಿಮಾನಿಗಳಿಗೆ ಪ್ಲೀಸ್ ಅಲ್ಲಿಂದ ಸ್ವಲ್ಪ ಹೊರಗಡೆ ಬನ್ನಿ. ಸಂಘಟಕರು ಎಲ್ಲಿ ನೋಡಿ. ಬಾವಿಯ ಬಳಿ ಕೂಡ ಹಲವಾರು ಮಕ್ಕಳು ನಿಂತಿದ್ದಾರೆ. ಎಲ್ಲರೂ ಕೂಡ ತೆರವುಗೊಳಿಸಬೇಕು. ದಯವಿಟ್ಟು ನಿನ್ನೆ ಕಿತ್ತೋದು ಮತ್ತೆ ಅದು ಬೇಡ ಐನದೆಲ್ಲ ಬರ್ತದೆ. ಹೌದಾ
ದಯವಿಟ್ಟು ರಸ್ತೆಯಲ್ಲಿ ಆಂಬುಲೆನ್ಸ್ ಬರ್ತಾ ಇದೆ, ಆಂಬುಲೆನ್ಸ್ಗೆ ರಸ್ತೆ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ವಲ್ಪ ಬದಿಗೆ ಸರಿದು ಸಹಕರಿಸಿಕೊಳ್ಳಿ ನಮಗೆ. Stop. Entry point ಗೆ ಬರ್ರಿ. Stock ಅವರು stock loss. Final call. Stock loss. स्टॉक लॉस में कोई बाकी है तो आ जाओ इधर, आपको वेट कर रहे हैं आप स्टार्टिंग पॉइंट में.
इसके बाद डीजल ओपन अशरफी आपको इधर वेट कर रहे हैं हम स्टार्टिंग पॉइंट में। हो गया और बाकी लगे एक ही आदमी आया। यस Mohammed please go to the starting point. मोहम्मद हेवी रहेगा तो जरा थोड़ा आगे स्टार्टिंग पॉइंट को ಟ್ರ್ಯಾಕ್ ಅಲ್ಲಿ ಇರುವ ಎಲ್ಲ ಅಭಿಮಾನಿಗಳು ಪ್ಲೀಸ್ ಇಲ್ಲಿಂದ ಸ್ವಲ್ಪ ಹೋಗುವುದು ಒಳ್ಳೆಯದು ಕಾಣುತ್ತದೆ. ಒಳಗಡೆ ಇರುವವರು ಹೊರಗಡೆ ಹೋಗುವುದು ಒಳ್ಳೆಯದು ಕಾಣುತ್ತದೆ. ತಲಾ ಇಲ್ಲಿದ್ದಾರೆ. ಕಾಣ್ತಾ ಇದೆ ಇಲ್ಲೇ ಇದ್ದಾರೆ. Mohammed came to the starting point. Just on the number point, Mohammed for the fastest race with his small car. Mohammed is getting ready on the number point.
ಸಂಸು ಒಂದು ದೀಕ್ಷಿತರು 4x4 ಓಡಿಸುವುದು ಹೊಸ ಎಂಟ್ರಿ ಮಾಡುವುದು ಅಂತ ಹೇಳ್ತಾ ಇದ್ದಾರೆ. Time 4x4 ಇದೆ.
is open. ಎಲ್ಲ ಚಾಲಕರು Please answer the watch card. Dynamics ಎಲ್ಲರ ಹೆಸರು ಸೇರ್ಪಡೆ ಪವನ್ ಮತ್ತು ಥಾಮಸ್ ಅಂತ.
ಡೈನಮಿಕ್ ಇದರ ಎಲ್ಲ ಚಾಲಕರು ನೋಂದಾಯಿಸಿದ ಎಲ್ಲ ಚಾಲಕರು ಲೈನಪ್ ಆಗಿ ಅಲ್ಲಿ ಆಗ್ತಾ ಇದೆ. बाद में अभी लाइव बोला तो खत्म के बाद में हम लोग देख सकते हैं, वापस देख सकते हैं, वापस देख सकते हैं, पूरा देख सकते हैं, पूरा कल भी देख सकते हैं। तो सेव हो गया यूट्यूब। यदि आपका ऐसा कुछ रहेगा तो मेरे को ये आएगा। 맞죠? 빛가 맞죠?
on, let me. I thought I did. Super fantastic. Berapa? Live welcome. Itu lepas. Sorry, yang bukan. Please, please. Bye bye. Sorry, bye bye.
ನಜೀರ್ ಬಾಯಿ ಇದು ಕಾರ್ಯಸಿದ್ಧ ಪ್ರಮುಖ ಸಂಘಾಟಕರಲ್ಲಿ ಹೊರರಾಗಿರ್ತಕ್ಕಂತಹ ನಜೀರ್ ಬಾಯಿ ತಕ್ಷಣ ತಾವು ಇಲ್ಲಿ 5 ಪಾಯಿಂಟ್ ಅಲ್ಲಿ ಬರಬೇಕು. Easy open Zahid Hussain. Final call. This is open. Zahid Hussain. तो लास्ट कॉल है डिजिल ओपन में जहीद हुसैन को फाइनल कॉल कर रहा है. जज आगे टीम लाइनअप करना क्या?
ಡೀಸೆಲ್ ಗ್ಲಾಸ್ ಆಗಿದೆ.
ಕೆಟಿಸಿ ನಜೀರ್ ಅವರು ನಜೀರ್ ಆತೂರು Current fastest timing is current fastest timing is 1 minute 31 seconds, 0.58 milliseconds by Zishan. ಉತ್ತಮವಾದ ಚಾಲನೆ ಮಾಡಿದ್ದಾರೆ ಜಿಶಾನ್ ಅವರು 1.3159.
Jeep 4 into 4. Please line up. Jeep 4 into 4. Please line up. ಸಮಯದ ಅಭಾವವಿದೆ. ಕ್ರೀಡೆಯನ್ನು ಅತಿ ವೇಗವಾಗಿ ಮುಕ್ತಾಯಗೊಳಿಸಬೇಕಾಗಿದೆ. We are going to 4 into 4 event, so please line up for the entry point. Please line up for the entry point. 4 into 4. As there is shortage of time, please line up 4 into 4. This is to the kind attention of 4 into 4 racers. Please line up. Please get to the embarkment point. We are reaching the end point of this autocross Race 2K25 organized by Prime Properties Entertainment, Three Brothers of Batur, proprietors of Prime Properties Entertainment have organized this beautiful event of autocross 2K25. So as we are reaching the end point, we are going to have the best event of this tournament, the best of the best event, 4 into 4 race. Please line up. This is for the attention of 4 into 4 racers. Please line up.
please line up. 4x4 jeep. Last match for this season. ಟೀಮ್ ಡೈನಮಿಕ್ 2 ಪ್ಲೇಯರ್ ಬಾಕಿದೆ. ಆದಷ್ಟು ಬೇಗ ಮೊಹಮ್ಮದ್ ಅಲ್ಲಾ and in the entry point. ದಯವಿಟ್ಟು ರಂಗದಲ್ಲಿ ನಿಲ್ಲುವ ಎಲ್ಲ ಆಟಗಾರರು ಕೂಡ ದಯವಿಟ್ಟು ತಮ್ಮ ಸ್ಥಾನಮಾನವನ್ನು ಹಗ್ಗದ ಬಲ ಎಲ್ಲ ಕ್ರೀಡಾ ಪ್ರೋತ್ಸಾಹಗಳಿಗೆ ಅಲ್ಲಿನ ಬಹಳ ಗೌರವವನ್ನು ಕೇಳಿಕೊಳ್ತಾ ಇದ್ದೇವೆ. ಇನ್ನು ಮುಂದೆ ಬರುವಂತಹ ಅಲ್ಲೆಲ್ಲರೂ ಕೂಡ ಇನ್ನು ಮುಂದೆ ಬರುವ ಸಂಘಟಕರು ದಯವಿಟ್ಟು ಅಲ್ಲಿ ಯಾರಾದರೂ ಸಂಘಟಕರು ಪ್ಲೀಸ್ ಲೈನ್ ಅಪ್. ಜೀಪ್ 4x4 ಜೀಪ್ 4x4 ಪ್ಲೀಸ್ ಲೈನ್ ಅಪ್. ಕೆಲಸಗಳಲ್ಲಿ ಅತಿಥಿಗಳಾಗಿರುವ ಸಮಾನ ಸಮಾರಂಭ ಹಾಗಾಗಿ ಎಷ್ಟು ಬೇಗ ಸ್ಪರ್ಧೆಗಳನ್ನು ದಯವಿಟ್ಟು ಅಲ್ಲಿ ಸ್ಟಾರ್ಟಿಂಗ್ ಸ್ಪರ್ಧೆಗಳನ್ನು ಸ್ಟಾರ್ಟಿಂಗ್ ಮಾಡಿದ
ಹಾಗೆ ವೇದಿಕೆಗೆ ನೇರವಾಗಿ ಬರುವುದರಲ್ಲಿ ನಾವು ಹಸಿರು ಬಣ್ಣದ ಬಟ್ಟೆಯನ್ನು ಕಟ್ಟಿದ್ದೇವೆ. ಇಲ್ಲಿ ಬಾವಿಗೆ ದಯವಿಟ್ಟು ಸ್ವಲ್ಪ ಜನರು ಬಂದಾಗ ಅವರ ಸ್ಥಳದಲ್ಲಿ ನಿಲ್ಲಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. Mohammed Allah, Team Dynamic, please come to entry point. ದಯವಿಟ್ಟು ಹಂತದಲ್ಲಿ ಅನೇಕ ಮಕ್ಕಳನ್ನು ದಯವಿಟ್ಟು ಅಲ್ಲಿ ಗುರುತಿಸಿಕೊಂಡು ಆ ಮಕ್ಕಳನ್ನು ದಯವಿಟ್ಟು ತೆರವುಗೊಳಿಸಬೇಕು. ವೇದಿಕೆಯ ಬಲಭಾಗದಲ್ಲಿ ಅನೇಕ ಮಕ್ಕಳು ಹಂತದಲ್ಲಿ ದಯವಿಟ್ಟು ಅಲ್ಲಿ ಮಕ್ಕಳನ್ನು ತೋರಿಸಿಕೊಡಬೇಕು. ಕ್ರೀಡಾ ಪ್ರೇಮಿಗಳನ್ನು ಬೆಳಗಿನಿಂದ ಇದುವರೆಗೆ
ಬಹಳ ರೋಮಾಂಚನಕಾರಿಯಾಗಿ ಒಂದು ಅತ್ಯಾಕರ್ಷಕವಾಗಿ ತುದಿಗಾಲಲ್ಲಿ ನಿಲ್ಲಿಸಿದಂತಹ ಒಂದು ಕಾರ್ಯ ಈಗ ಸಮಾರೋಪ ಹಂತಕ್ಕೆ ತಲುಪುತ್ತಾ ಇದೆ. ಬೆಳಿಗ್ಗೆಯಿಂದ ನಮ್ಮೊಂದಿಗೆ ರಜಬ್ ಗೋಲಿತಡಿ ಎಂದು ವೇದಿಕೆಯ ಒಂದು ಭಾಗದಲ್ಲಿ ಕುರಿತು ಎಂದು ಕಾರ್ಯವನ್ನು ಇದರ ವೀಕ್ಷಣೆಯಲ್ಲಿ ಇದ್ದೀರಾ. ರಜಬ್ ಗೋಲಿತಡಿ ಅವರೇ, ತಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅನಾರೋಗ್ಯವಿದ್ದರೂ ಸಹ ಕ್ರೀಡೆಯಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಒಬ್ಬ ಕ್ರೀಡಾ ಪ್ರೇಮಿ ರಜಬ್ ಗೋಲಿತಡಿ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. Jeep 4x4, please line up. Entry point, come on. Jeep. Nasim Turu. Jeep 4x4 race coming up. Audience, please get ready to watch one of the best and the fastest event of this day. ಆರಂಭವಾಗುವ ಮುಂಚೆ ಅಲ್ಲಿನ ಸಂಘಟನೆಗಳು ದಯವಿಟ್ಟು ಅಲ್ಲೆಲ್ಲರನ್ನು ತೆರವುಗೊಳಿಸಬೇಕು. ಕಾರಣ ರಿಸ್ಕಿಯಾದ ಒಂದು ಚಲನೆಯಾಗಿದೆ. ದಯವಿಟ್ಟು ಎಲ್ಲ ಮಕ್ಕಳನ್ನು ತೆರವುಗೊಳಿಸಬೇಕು. ಒಂದು ಬಾರಿ ಯೂನಿಫಾರ್ಮ್ ಹಾಕಿರುವಂತ ನನ್ನೆಲ್ಲ ಆತ್ಮೀಯ ಮಿತ್ರರೆಲ್ಲ ಮಕ್ಕಳನ್ನು ತೆರವುಗೊಳಿಸಬೇಕು. ಹಾಗೆ ಶಾಸಕರು ಅವರು ಎಲ್ಲರಿಗೂ ಕೂಡ ದಯವಿಟ್ಟು ಮೈಕ್ ಪಾಯಿಂಟ್ ಮಾಡಿ ಬರಬೇಕು ಕೇಳಿಕೊಳ್ತಾ ಇದ್ದಾರೆ. ಶಾಸಕ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಮಾಡಿ ಸೇರಿಕೊಳ್ಳುವುದು. ಹಾಗೆ ಮತ್ತೆ ಮಕ್ಕಳು ಕ್ರೀಡಾಂಗಣ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲರೂ ಕೂಡ ಆ ಮಕ್ಕಳನ್ನೆಲ್ಲ ತೆರವುಗೊಳಿಸಬೇಕು. ದಯವಿಟ್ಟು ಶಂಸುದ್ದೀನ್ ಅವರ ದಯವಿಟ್ಟು ಸಂಘಟಕರೇ ಸಮಯದ ಅಭಾವವನ್ನು ಕಾಣ್ತಾ ಇದೆ. ಇಲ್ಲಿ ಲೈವ್ ಕೂಡ ಬಹಳಷ್ಟು ಗದ್ದಲೆಯಾಗಿ ಕಾಣ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ನಮ್ಮ ಒಂದು ಕಾರ್ಯಕ್ರಮ ಮುಕ್ತಾಯಗೊಳಿಸಬೇಕಾಗಿದೆ. ದಯವಿಟ್ಟು ಅಲ್ಲೆಲ್ಲರೂ ಕೂಡ ಶುಕ್ರವಾರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಬಹಳ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದಾರೆ. ಮಂದ ಬೆಳಕಿನ ಅಲ್ಲೆಲ್ಲ ನನ್ನ ಬಾಂಧವರು ಒಂದು ಕಾರ್ಯಕ್ರಮವನ್ನು ಬಹಳ ಸಂದರ್ಭದಿಂದ ಆಯೋಜಿಸಬೇಕಾಗಿ ಬಹಳ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದಾರೆ. ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ಬಾರಿ ತೆರವುಗೊಳಿಸಬೇಕು. Please line up 4x4 Jeep. ಆದಷ್ಟು ಬೇಗ ಸಮಯದ ಅಭಾವ ಇದೆ. ಹಲೋ
Jeep 4x4. First entry, Bhubaneswar. First entry in Jeep 4x4. Ready. ವೀಕ್ಷಕರ ಗಮನಕ್ಕೆ ಸ್ವಲ್ಪ ದೂರ ಸರಿಸಿ. गौतम सर भंडार है ಜೀಪಿನ ಚಾಲಕರ ಗಮನಕ್ಕೆ ಒಂದರ ಹಿಂದೆ ಒಂದು
ಹೋಗಬೇಕಾಗಿ ಒಂದರ ಹಿಂದೆ ಒಂದು ಲೈನ್ ಮಾಡಿ ಒಂದರ ಹಿಂದೆ ಒಂದು ಲೈನ್ ಮಾಡಿ ಪ್ಲೀಸ್ ದಾರಿಯಲ್ಲಿ ನಿಲ್ಲಿಸಬೇಡಿ. ಅಲ್ಲಿ ಟ್ರ್ಯಾಕ್ ಹತ್ರ ಇರತಕ್ಕಂತಹ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಅಲ್ಲಿಂದ ತೆರಳಬೇಕು. 4x4 ಅಂದ್ರೆ ಅದು ಜೀವವನ್ನು ತನ್ನ ಪಣಕ್ಕಿಟ್ಟು ಚಲಾಯಿಸುವಂತಹ ಬಹಳ ಸಾಹಸಮಯವಾದಂತಹ ಒಂದು ಕಾರ್ ರೇಸಿಂಗ್ ಈಗ ನಡೀತಾ ಇದೆ. ಆದ್ದರಿಂದ ಸ್ವಯಂ ಸೇವಕರು ತಕ್ಷಣ ಅಲ್ಲಿ ಟ್ರ್ಯಾಕ್ ಹತ್ತಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧು ಮಿತ್ರರನ್ನು ಕಾರ್ ರೇಸ್ ಪ್ರೇಮಿಗಳನ್ನು ಒಂದು ಬದಿಗೆ ಸರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಬಹಳ ರೋಮಾಂಚನಕಾರಿಯಾದಂತಹ ಕಾರ್ ರೇಸ್ ಪ್ರೇಮಿಗಳನ್ನು ತುದಿ ಕಾಲಲ್ಲಿ ನಿಲ್ಲಿಸುವಂತಹ ಒಂದು ಜಿದ್ದಾಜಿದ್ದಿನ ಸ್ಪರ್ಧೆ ಮುಂದುವರಿತಾ ಇದೆ. ಆದ್ದರಿಂದ ಅಲ್ಲಿ ಟ್ರ್ಯಾಕ್ ಬದಿಗಿರತಕ್ಕಂತಹ ಎಲ್ಲ ಸಾರ್ವಜನಿಕ ಕಾರ್ ರೇಸ್ ಪ್ರೇಮಿಗಳು ಬದಿಗೆ ಸರಿಸಿ. ಸ್ವಯಂ ಸೇವಕರೇ ಚಪ್ಪಾಳೆಯೊಂದಿಗೆ ಪ್ರೇಕ್ಷಕ ಪ್ರೇಮಿಗಳು ನಮ್ಮ ಸಾಹಸಮಯವಾದಂತಹ ರೈಡರ್ಸ್ಗಳನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಸ್ವಯಂ ಸೇವಕರು ಬಿಟ್ಟು ಅಲ್ಲಿ ಯಾರು ತೆರಳಬಾರದು. ಸ್ವಯಂ ಸೇವಕರನ್ನು ಬಿಟ್ಟು ಆ ಕಡೆ ಯಾರು ಹೋಗ್ಬೇಡಿ. ಕಾರಣ ಬಹಳ ರೋಮಾಂಚನಕಾರಿಯಾದಂತಹ ಒಂದು ಸ್ಪರ್ಧೆ ನಡೀತಾ ಇದೆ. ಅಲ್ಲಿ ಟ್ರ್ಯಾಕಿನ ಒಳಗಡೆ ದಯವಿಟ್ಟು ವಿದ್ಯಾರ್ಥಿಗಳು ಮಕ್ಕಳು ಯಾರು ತೆರಳಬೇಡಿ. ನಮ್ಮ ಸ್ವಯಂ ಸೇವಕರಲ್ಲಿದ್ದಾರೆ. ಅಲ್ಲಿ ಸ್ವಯಂ ಸೇವಕರಿಗೆ ಮಾತ್ರ ಪ್ರವೇಶ. ಪ್ಲೀಸ್ ಅಲ್ಲಿಂದ ವೀಕ್ಷಕರು ತೆರಳಬೇಕಾಗಿ ವಿನಂತಿ. ಟ್ರ್ಯಾಕಿನ ಒಳಗಡೆಯಿಂದ ಹೊರಗಡೆ ಹೋಗಬೇಕಾಗಿ ವಿನಂತಿ. ಝೈನುದ್ದೀನ್ ಮೊಹಮ್ಮದ್ ಸ್ವಯಂ ಸೇವಕರು ಅಲ್ಲಿಂದ ಆ ಪ್ರೇಕ್ಷಕರನ್ನು ಟ್ರ್ಯಾಕಿನ ಹೊರಗಡೆ ಕಳಿಸಿ ದಯವಿಟ್ಟು ಟ್ರ್ಯಾಕ್ ಒಳಗಡೆ ಯಾರು ಪ್ರೇಕ್ಷಕರು ಇರಬಾರದು. ಸ್ವಯಂ ಸೇವಕರನ್ನು ಬಿಟ್ಟು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ಳಬೇಕಾಗ್ತದೆ. ಆದ್ದರಿಂದ ಟ್ರ್ಯಾಕಿನ ಒಳಗಡೆ ಇರತಕ್ಕಂತಹ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಹೊರಗಡೆ ಬನ್ನಿ. ಆ ತೂರಿನ ಇತಿಹಾಸದಲ್ಲಿ ಸ್ವರ್ಣ ಲಿಪಿಗಳಲ್ಲಿ ಬರೆಯಲ್ಪಟ್ಟಂತಹ ಒಂದು ಕಾರ್ ರೇಸ್ ಪ್ರೇಮಿಗಳನ್ನು ತುದಿಗಾಲಲ್ಲಿ ನಿಲ್ಲಿಸಿದಂತಹ ಒಂದು ಸ್ಪರ್ಧಾಕೂಟದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೇವೆ. ಐತಿಹಾಸಿಕ ಕ್ಷಣಗಳಲ್ಲಿ ಆ ತೂರಿ ನಮ್ಮನ್ನು ಮೈ ಮರೆತು ನಿಂತಿದೆ. ಇದೀಗಲೇ ಪ್ರತಿ ವರ್ಷ ಸಹ ಇಂತಹ ಒಂದು ಸ್ಪರ್ಧಾಕೂಟ ಈ ಮಣ್ಣಲ್ಲಿ ನಡೀಬೇಕೆಂದು ಹಲವಾರು ಕಾರ್ ರೇಸ್ ಪ್ರೇಮಿಗಳ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಸ್ವಯಂ ಸೇವಕರೇ ಪ್ಲೀಸ್ ಅಲ್ಲಿಂದ ಎಲ್ಲರನ್ನು ತೆರವುಗೊಳಿಸಬೇಕಾಗಿ ವಿನಂತಿ. ಎಲ್ಲರೂ ನಿರ್ದಾಕ್ಷಿಣ್ಯವಾಗಿ ಅಲ್ಲಿಂದ ಹೊರಗಡೆ ಬರಬೇಕಾಗಿ ವಿನಂತಿ. ಅಲ್ಲಿನ ಸ್ವಯಂ ಸೇವಕರು ನೀವು ಮೈಕಲ್ಲಿ ಅನೌನ್ಸ್ ಮಾಡಬೇಡಿ. ಅಲ್ಲಿ ಕಾರ್ಯನಿರ್ವಹಿಸಿ ಫಸ್ಟ್. ಕಾರ್ ರೇಸ್ನ ಚಾಲಕರ ಗಮನಕ್ಕೆ ರೇಸರ್ಸ್ ಗಮನಕ್ಕೆ
ಅವರು ಬಂದು ಇಲ್ಲಿ ಪಾಸ್ ಬಂದು ಇಲ್ಲಿ ತೋರಿಸಿ ಅವರು ಅವರ ರಡ್ಡುಗಳನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಒಂದೇ ಪಾಸ್ ಅಂದ್ರೆ ಒಂದು ಒಬ್ಬರಿಗೆ ಒಂದೇ ಕೊಡುವುದು. ಚಪ್ಪಾಳೆಯೊಂದಿಗೆ ರೇಸರ್ಸ್ಗಳನ್ನು ಪ್ರೋತ್ಸಾಹಿಸ್ತಾ ಇದ್ದೀರಾ? ದಯವಿಟ್ಟು ಟ್ರ್ಯಾಕಿನ ಒಳಗಡೆ ಯಾರು ಹೋಗ್ಬಿಡಿ. ಅಲ್ಲಿ ರಾತ್ರಿ ಟ್ರ್ಯಾಕ್ ಕಾಣುವುದಿಲ್ಲ. ದಯವಿಟ್ಟು ಸ್ವಲ್ಪ ಈ ಕಡೆ ಬಂದು ಕೂಡ ಅನಾಹುತ ಸಂಭವಿಸಬಹುದು. ಆದ್ದರಿಂದ ಎಲ್ಲರೂ ಕೂಡ ಅಲ್ಲಿಂದ ತೆರವಾಗಬೇಕಾಗಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಂಘಟಕರು ಅಲ್ಲಿನ ಸಂಘಟಕರು ದಯವಿಟ್ಟು ಎಲ್ಲರೂ ಕೂಡ ಹೊರಗೆ ಕಳಿಸಬೇಕು. ಕಾರಣ ಟ್ರ್ಯಾಕ್ ಆ ಧೂಳುಮಯವಾಗಿರುವುದು ಹಾಗೂ ಕತ್ತಲೆಯಾಗಿರುವುದರಿಂದ ಟ್ರ್ಯಾಕ್ ಕಾಣುವುದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ದೂರ ಕಳಿಸಬೇಕು.
ಮೊಹಮ್ಮದ್ ಅಪ್ಪು ಜೈನು 3 ಜನ ಸೇರಿ ಎಲ್ಲರನ್ನೂ ಕೂಡ ಎಲ್ಲರನ್ನೂ ಕೂಡ ಹೊರಗಡೆಸಬೇಕು. ದಯವಿಟ್ಟು ಹಾಗೆ ತಾವುಗಳು ಕೂಡ ಎಲ್ಲರನ್ನೂ ಕೂಡ ಹೊರಗಡೆಸಬೇಕು. ಬಹಳ ಯಶಸ್ವಿಯಾಗಿ ಅಲ್ಲಿ ಏನಾಗಿದೆ ನಮಗೆ ಕೌಂಟರಿಗೆ ತಲುಪಿಸಬೇಕಾಗಿದೆ. ಆದಷ್ಟು ಬೇಗ ಕ್ರೀಡೆಯನ್ನು ಮುಕ್ತಾಯಗೊಳಿಸಬೇಕಾಗಿದೆ. ಆದಷ್ಟು ಕ್ರೌಡ್ ಕ್ಲಿಯರ್ ಮಾಡಿ ಈವೆಂಟ್ ಅನ್ನು ಕಂಟಿನ್ಯೂ ಮಾಡಿ.
Please come in the back. G7, please for your attention. Please select your element from the committee box. ಯಾರಾದ್ರೂ 4x4 ಬಾಕಿ ಇದ್ದಲ್ಲಿ ದಯವಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಮುಂದೆ ಹೋಗುವುದು ದಯವಿಟ್ಟು ಸಮಯ ದಯವಿಟ್ಟು ಯಾರಾದ್ರೂ ಗಾಡಿ ಬಾಕಿ ಇದ್ದಲ್ಲಿ ನೀರು ಕುಡಿಯೋದು ಬೈಕ್
ಅಲ್ಲಿಂದ ಕಳಿಸಿಕೊಡ್ಬೇಕು. ಅಲ್ಲಿಂದ ರಿಸಲ್ಟ್ಗಳನ್ನು ಇಲ್ಲಿ ಕಳಿಸಿಕೊಡ್ಬೇಕು ನಮಗೆ. ನಜೀರ್ ಭಾಯ್ ಇಲ್ಲಿ ಕೂಡ ಮೈಕ್ ಪಾಯಿಂಟ್ ಕಾಯ್ತಾ ಇದ್ದಾರೆ. ನಜೀರ್ ಭಾಯ್ ಬರಬೇಕು. ಎಲ್ಲರೂ ಸರಿ ನಜೀರ್ ಭಾಯ್
ಮೈ ಪಾಯಿಂಟ್ಗೆ ಬರಬೇಕು. ಈ ಸಮೀರ್ ಕೂಡ ಮೈ ಪಾಯಿಂಟ್ಗೆ ದಯವಿಟ್ಟು ಬನ್ನಿ. ಮೈ ಪಾಯಿಂಟ್ಗೆ ಬರಬೇಕು. pure la bugione. Buca, appena collo pure bugione. Alle bocca di bugione. Asik pure bugione. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಮಿಯಾನವನ್ನು ಒದಗಿಸಿ ಅಚ್ಚುಕಟ್ಟಾಗಿಯನ್ನು ನಿರ್ವಹಿಸಿಕೊಡುವಂತಹ ಪ್ರಗತಿ ಸಾಮಿಯಾನ ಇವರಿಗೆ ಅಭಿನಂದನೆಗಳು. ಇವತ್ತು ನಮ್ಮೊಂದಿಗೆ ಈ ಇಂತಹ ಒಂದು ಮೆಗಾ ಈವೆಂಟ್ನಲ್ಲಿ ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಎಲ್ಲ ಈ ಊರಿನ ಹಿರಿಯರೆಲ್ಲರಿಗೂ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಮುಂದೆ ಪ್ರೈಸ್ ಸೆರೆಮನಿ ನಡೆಯಲಿದೆ. There are so many champions of this race. We will be getting their prize, will be awarded. So all the audience are very eager to watch the prize ceremony.
ಆದಷ್ಟು ಬೇಗ ರಿಸಲ್ಟ್ ಅನ್ನು ತೆಗೆದುಕೊಂಡು ಕೌಂಟರ್ಗೆ ಬರಬೇಕಾಗಿ ವಿನಂತಿ. ರಫೀಕ್ ಗೋಲ್ಡ್ ರಫೀಕ್ ಗೋಲ್ಡ್ ಹಾಗೆ ಆದಷ್ಟು ಬೇಗ ಕ್ರೀಡೆಯನ್ನು ಮುಕ್ತಾಯಗೊಳಿಸಬೇಕಾಗಿ ವಿನಂತಿ. At the end of this glorious event, we are approaching to prize distribution ceremony. So many staff are ready to accept their rewards, accept their trophy and rewards. So many new talents have come out of this tournament. They have exposed and exhibited their great skills, their great advantage, their great courage, and their great commitment. ನಮ್ಮ ಈ ಇವತ್ತಿನ ಡೈರೆಕ್ಟ್ ರೇಸ್ ಬಹಳ ಸಕ್ಸಸ್ಫುಲ್ ಆಗಿ ಮುಕ್ತಾಯಗೊಂಡಿದೆ. ಬಹಳ ಭವ್ಯವಾದಂತಹ ಒಂದು ಈವೆಂಟ್ ಅಂತ ಹೇಳಲೇಬೇಕು. ಆತೂರಿನ ಚರಿತ್ರೆಯಲ್ಲಿ ಇದೇ ಮೊದಲ ಬಾರಿ ಇಂಥ ಆತೂರಿನ ಮಾತ್ರವಲ್ಲ, ಕಡಬ ಮತ್ತು ಪುತ್ತೂರು ತಾಲೂಕಿನ ಚರಿತ್ರೆಯಲ್ಲೇ ಪ್ರಪ್ರಥಮವಾಗಿ ಅತ್ಯಂತ ಗ್ಲೋರಿಯಸ್ ಆದಂಥ ಭವ್ಯವಾದಂತಹ ಈ ಈವೆಂಟ್ ಬಹಳ ಯಶಸ್ವಿಯಾಗಿ ಕೊನೆಗೊಂಡಿದೆ. ಎಲ್ಲರಿಗೂ ಇದಕ್ಕಾಗಿ ಸಹಕರಿಸಿದ ಎಲ್ಲ ಊರಿನ ಎಲ್ಲ ಮಹನೀಯರಿಗೂ, ಎಲ್ಲರಿಗೂ, ಚಿಕ್ಕ ಮಕ್ಕಳಿಗೂ ದೊಡ್ಡವರಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ತೊಡಕು ಉಂಟಾಗಿಲ್ಲ. ಸಾರ್ವಜನಿಕ ವಾಹನದ ಸಂಚಾರಕ್ಕೂ ಕೂಡ ಯಾವುದೇ ರೀತಿ ಅಡ್ಡಿಯಾಗದಂತೆ ನಮ್ಮ ವಾಲಂಟಿಯರ್ಸರು ನೋಡಿಕೊಂಡಿದ್ದಾರೆ. ಅದೇ ರೀತಿ ಸಾರ್ವಜನಿಕರು ಕೂಡ ತುಂಬ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಆತ್ಮೀಯ ಕಾರ್ ರೇಸ್ ಪ್ರೇಮಿಗಳೇ, ನಾವು ಚುಟುಕಾಗಿ ಎಂದು ಸಮಾರೋಪ ಸಂಭ್ರಮದ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಪತ್ರಕರ್ತರು ಆಗಿರ್ತಕ್ಕಂಥ ಸಿದ್ದೀಕ್ ನೀರಾಜ್ ತಾವು ವೇದಿಕೆಯನ್ನು ಸೇರಿಕೊಳ್ಳಿ. ಅದೇ ರೀತಿ ಸಂಘಾಟಕರು ಅತಿಥಿಗಳನ್ನು ಗುರುತಿಸಿಕೊಂಡು ವೇದಿಕೆ ಬರಮಾಡಿಕೊಳ್ಳಿ. ನಾವು ಚುಟುಕಾಗಿ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿದೆ. ಬಹಳ ದೂರದಿಂದ ಬಂದಂತಹ
ಕಾರ್ ರೇಸಿನ ರೇಸರ್ಸ್ಗಳ ನಮ್ಮೊಂದಿಗಿದ್ದಾರೆ. ಆದ್ದರಿಂದ ಕೇವಲ ಒಂದು 10 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಕಾರ್ ರೇಸ್ ಪ್ರೇಮಿಗಳೆಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. Please invite all our guests to the stage so that we can conclude this event as soon as possible, as so many of our racers have come from long distance, so we need to finish very early. We need to finish it sooner than later. ಪ್ರತ್ಯೇಕವಾಗಿ ಈ ಕಾರ್ ರೇಸ್ ಇಷ್ಟೊಂದು ಸುಂದರವಾಗಿ ಮೂಡಿ ಬರಲು ಹಗಲಿರುಳು ದುಡಿದಂತಹ ಹಲವಾರು ಮಂದಿ ಸ್ವಯಂ ಸೇವಕರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನವಾಜ್, ಮೊಹಮ್ಮದ್ ಹಾಗೂ ಅಬುಬಕರ್ ತಾವು ದಯವಿಟ್ಟು ವೇದಿಕೆಯನ್ನು ಸೇರಿಕೊಳ್ಳಿ. ಕಳೆದ 30 ದಿನಗಳಿಂದ ಇದರ ಸಂಘಾಟಕರ ಒಟ್ಟಿಗೆ ಹೆಗಲುಗೊಟ್ಟು ಈ ಒಂದು ಮೈದಾನವನ್ನು ಇಷ್ಟೊಂದು ಸುಂದರವಾಗಿ ಮೂಡಿ ಬರಲು ತಾವು ಮೂವರನ್ನು ನಾವು ವಿಶೇಷವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ನವಾಜ್ ಆತೂರು, ಮೊಹಮ್ಮದ್ ಪೆರ್ಜಿ ಹಾಗೂ ಅಬುಬಕರ್ ತಾವು ಎಲ್ಲಿದ್ದರೂ ವೇದಿಕೆಯನ್ನು ಸೇರಿಕೊಳ್ಬೇಕು. ಅದೇ ರೀತಿ ಪತ್ರಕರ್ತರು ನಮ್ಮೊಂದಿಗಿದ್ದಾರೆ. ನಜೀರ್ ಕೊಯ್ಲಾ ಹಾಗೂ ಸಿದ್ದಿಕ್ ನೀರಾಜೆ ತಾವು ಸಹ ವೇದಿಕೆಯನ್ನು ಸೇರಿಕೊಂಡಿದ್ದೀರಾ. ದಿಲ್ಫರ್ ಫಾರೂಕ್ ದಯವಿಟ್ಟು ವೇದಿಕೆಗೆ ಸೇರಿಕೊಳ್ಳಿ. ದಿಲ್ಫರ್ ಫಾರೂಕ್, participants from across Karnataka, not only from across Karnataka, from other states like Goa and Kerala, have come to this location to participate in this glorious event. This, as that also, there was a live program conducted by Suddhi News Channel to make our event reach globally and nationally. We are thankful to one and all. Now it's the time to recognize the champions and reward them as well. Today is the day of Champions Day in the history of Atur. Because we have created so many champions out of these events. Car race is not a simple thing, it's an adventurous sport. In this adventurous sport, we have created so many adventurous persons who are going to be awarded, who are going to be rewarded today. Nawaz Muhammad, please come to the podium. Abu Bakar. ನವಾಜ್ ತಕ್ಷಣ ವೇದಿಕೆಯನ್ನು ಸೇರಿಕೊಳ್ಳಿ. ನವಾಜ್ ಆತೂರ್ ನವಾಜ್, ಅದೇ ರೀತಿ ಮೊಹಮ್ಮದ್ ಪೆರ್ಜಿ, ಅಬುಬಕರ್ ಈ ಪಂದ್ಯಾಕೂಟಕ್ಕೆ ಅಹೋರಾತ್ರಿ ದುಡಿದಂತಹ ಸ್ವಯಂ ಸೇವಕರು ತಮ್ಮನ್ನು ವಿಶೇಷವಾಗಿ ಈ ವೇದಿಕೆಯಲ್ಲಿ ನಾವು ಗುರುತಿಸುತ್ತೇವೆ. ತಾವೆಲ್ಲಿದ್ದರೂ ದಯವಿಟ್ಟು ವೇದಿಕೆಯನ್ನು ಸೇರಿಕೊಳ್ಳಿ. ನವಾಜ್, ಮೊಹಮ್ಮದ್, ಅಬುಬಕರ್. ನವಾಜ್ ಅವರೇ, ಪ್ಲೀಸ್ ದಯವಿಟ್ಟು ನಾವು ದೂರದಿಂದ ಬಂದ ರೇಸರ್ಸ್ ಇದ್ದಾರೆ ನಮ್ಮೊಟ್ಟಿಗೆ. ಆದ ಕಾರಣ ಇದನ್ನು ಬಹಳ ಸಂಕ್ಷಿಪ್ತವಾಗಿ ನಾವು ಕಾರ್ಯಕ್ರಮವನ್ನು ಮುಗಿಸಬೇಕಾಗಿದೆ. ಆದ ಕಾರಣ ಸ್ಟೇಜ್ಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಾರ್ ರೇಸ್ ಪ್ರೇಮಿಗಳೇ, ಕಳೆದ ಹಲವಾರು ವರ್ಷಗಳಿಂದ ಮೂಡಬಿದ್ರೆಯ ಮಣ್ಣಿನಲ್ಲಿ ನಡೆದಂತಹ ಈ ಒಂದು ಕ್ರೀಡಾಕೂಟ ತನ್ನ ಹುಟ್ಟೂರಿನಲ್ಲಿ ಇಂತಹ ಒಂದು ಅತ್ಯದ್ಭುತವಾದ ಕಾರ್ ರೇಸಿಂಗ್ ಕಾರ್ಯಕ್ರಮ ನಡೆಸಬೇಕೆಂಬ ಒಂದು ಹಂಬಲದೊಂದಿಗೆ ನಸೀಬ್ ಹಾಗೂ ಅನ್ವರ್ ಸಹೋದರರು ಆಯೋಜಿಸಿದಂತಹ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದಂತಹ ಸರ್ವ ಕ್ರೀಡಾ ಪ್ರೇಮಿಗಳಿಗೆ ಮನ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. Now it's the time
for prize ceremony and our champions are ably rewarded. ಏದು ಕ್ಲಾಸ್ ಕ್ಲಾಸ್ ವೈಸ್ ಬರ್ನಲ್ಲಿ ನಾನು ಫಸ್ಟ್ ಕ್ಲಾಸ್ ಫಸ್ಟ್ the 1400 class 1400 cc class, the winner of the first prize, the champion, the winner, the third prize goes to Azim Anchi, the champion. The second prize goes to third prize goes to Azim Anchi. As well, the second prize goes to Prakash, Mr. Prakash, the second champion of the 1400 cc event. The first prize goes to Jisan Chikkamangalore. Sisan Chikkamangalore. Thousand 400 cc event. First prize goes to Jisan. Sisam is awarded by the guests. The second prize goes to Prakash. Third prize Azim Anchi. Second Prakash. Th- 1400 cc second award winner Prakash. Third prize Azim Anchi. Next, Indian Open. Next, Indian Open. First prize, Zizam Chikmagalur. Zizam Chikmagalur. First prize. Second prize, Nasib Atur. ಚಪ್ಪಾಳೆಯೊಂದಿಗೆ ನಸೀಬ್ ಆತೂರ್. ಥರ್ಡ್ ಪ್ರೈಸ್ ಸೂರಜ್ ಮಂದಾನ. ಸೂರಜ್ ಮಂದಾನ Stock class, Ashrafi Gaikwad.
Fourth, ladies class. First prize, Ashrafi Gaikwad. Second prize, Sanjana. $800cc. First prize, Suraj. Second prize, Vivek Mudigere. Third prize, Prakash and Naseeb Atur. Next, 1600cc. First prize goes to Sisam, Chikmagalur. Second prize, Azim Anchi. ಎಲ್ಲರೂ ಕ್ಲಾಪ್ಸ್ ಮೂಲಕ ಅವರನ್ನು ಋತ್ವಿಸಿ. ಥರ್ಡ್ ಪ್ರೈಸ್, ಸೂರಜ್ ಮಂದ. ಥರ್ಡ್ ಪ್ರೈಸ್, ಸೂರಜ್ ಮಂದಾನ. Next, 7th, 1100cc. Suraj Mandana, first prize. Second prize, Prakash. Second prize, Prakash. Third prize, Azwir. Third prize, Azwir. Novice up to 1100. First prize, Fazil Ahmad.
novice up to 1100. First prize Fazil Ahmad. Second prize Nasib Atur. Second prize Nasib Atur. Third prize Pawan Bhatt. ಚಪ್ಪಾಳೆ ಮೂಲಕ ಎಲ್ಲರನ್ನು ಸ್ವಾಗತಿಸಿ. ಪವನ್ ಭಟ್ ಥರ್ಡ್ ಪ್ರೈಸ್. Category 9 novice open. ಜಾವಿದ್ ಬೆಲ್ವಾಯ್ ಎಲ್ಲಿದ್ದರೂ ಸ್ಟೇಜ್ಗೆ ಬರಬೇಕಾಗಿ ವಿನಂತಿ. Category 9 novice open. Alvin first prize Alvin. Second prize M Sirajuddin, Muhammad Sirajuddin. D card Muhammad Sirajuddin D card. Third prize Sharif MK. Sharif MK. Third prize Sharif MK. ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದಿಸಿ. ಚಾಲಕರಾಗಿರುತ್ತಾರೆ, ನಂತರ ರೇಸರ್ ಆಗಿರುತ್ತಾರೆ ಅವರು. ಪ್ರೋತ್ಸಾಹಿಸಿ ಎಲ್ಲರೂ. ಟೆಂತ್ ಕ್ಯಾಟಗರಿ DK ಓಪನ್, ದಕ್ಷಿಣ ಕನ್ನಡ ಓಪನ್. ಇದರ ಪ್ರಥಮ ಪ್ರೈಸ್ ನಸೀಬ್ ಆತೂರು. Nasib Aturu. Second prize Pawan. Second prize Pawan. Third prize Muhammad Talha. Muhammad Talha. Third prize Muhammad Talha. Second Pawan Bhatt. Second prize Pawan Bhatt. Third prize Muhammad Talha. Category 11 Diesel Open. Diesel Open Category 11 Fazil Ahmad first. First prize Fazil Ahmad. Second prize Arbaz Khan. Second prize Arbaz Khan. Second prize Arbaz Khan. Third prize Nasib Aturu. Third prize Nasib Aturu. Second prize Arbaz Khan. Third prize Nasib Aturu.
Category 12. Category 12. Team Dynamic. First prize Zizam Chikmagaluru. First prize Zizam Chikmagaluru. Second prize Suraj Mandana. Third prize Muhammad Siraj Decade. Muhammad Siraj Decade. Third prize. Category 13, Jeep 4x4. First prize Abhishek Barker. First prize Abhishek Barker. Second prize Manish. Second prize Manish. Abhishek Barker, first prize. Second prize Manish. Second prize Manish. Third prize Ashmit. Third prize Ashmit. Third prize Ashmit. ಕ್ಯಾಟಗರಿ ಮುಕ್ತಾಯಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಚಾಲಕರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಬಹುಮಾನ ಸಿಕ್ಕಿದ ಎಲ್ಲ ಚಾಲಕರಿಗೂ ಒಂದು ವಿನಂತಿ, ಎಲ್ಲರೂ ಒಂದು ಗ್ರೂಪಿನಲ್ಲಿ ಒಂದು ಫೋಟೋ ತೆಗಿಬೇಕಂತ ವಿನಂತಿಗೊಳಿಸ್ತೇನೆ. ಒಂದು ಕ್ಯಾಟಗರಿ ಇದೆ, ಫಾಸ್ಟೆಸ್ಟ್ ಡ್ರೈವರ್ Zishan timings 1.31.59 1.31.59 ಉತ್ತಮವಾದ ಚಾಲನೆ. ಟ್ಯೂನರ್ ಟ್ರೋಫಿ ಇವರಿಗೆ ಸಲ್ಲುತ್ತದೆ. ಮೊಮೆಂಟ್ ವಿತರಣೆ ಫಸ್ಟ್ ಮೊಹಮ್ಮದ್ ನವಾಜ್. ಮೊಮೆಂಟ್ ವಿತರಣೆ ಎಲ್ಲ ವಾಲಂಟಿಯರ್ಸ್
ಸ್ಟೇಜಿಗೆ ಬರಬೇಕಾಗಿ ವಿನಂತಿ. ಎಲ್ಲರೂ ಸ್ಟೇಜಿಗೆ ಬರಬೇಕಾಗಿ ವಿನಂತಿ. ಎಲ್ಲರೂ ಸ್ಟೇಜಿಗೆ ಬರಬೇಕಾಗಿ ವಿನಂತಿಗೊಳಿಸಿಕೊಳ್ಳುತ್ತೇನೆ. ಸಹಕರಿಸಿದ ಎಲ್ಲ ವಾಲಂಟಿಯರ್ಸ್ಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಅಜೀಜಾಖನ್ ಅವರು ಎಲ್ಲಿದ್ದರೂ ವೇದಿಕೆಯಲ್ಲಿ ಬರಬೇಕಾಗಿ ವಿನಂತಿ. ಬಹಳಷ್ಟು ಸುಂದರತೆಯಾಗಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರುವಂತಹ ಶಫೀಕ್ ರವರಿಗೆ ಸನ್ಮಾನ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶಫೀಕ್ ರವರ ನೇರವಾಗಿ ವೇದಿಕೆಗೆ ತೆರಳಬೇಕು. ಶಫೀಕ್ ರವರೇ ಬಹಳ ಸುಂದರತೆಯಿಂದ ಬೆಳಿಗ್ಗೆಯಿಂದಲೂ ಕೂಡ ಕಾರ್ಯನಿರ್ವಹಿಸಿದಂತ ಶಫೀಕ್ ರವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗುತ್ತಾ ಇದೆ. ಅಜೀಜ್ ರೊಮ್ಯಾಂಟಿಕ್ ಎಲ್ಲಿದ್ರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಅಜೀಜ್ ರೊಮ್ಯಾಂಟಿಕ್ ಈ ಒಂದು ಸ್ಮರಣಿಕೆಯನ್ನು ನವಾಜ್ ರವರು ನೀಡಿ ಗೌರವಿಸಬೇಕು ಹೇಳಿಕೊಳ್ತಾ ಇದ್ದೇನೆ. ಅಜೀಜ್ ರವರು ನೇರವಾಗಿ ವೇದಿಕೆಗೆ ಬಂದು ಈ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಸುಂದರತೆಯ ನಿರೂಪಣೆಯನ್ನು ಮಾಡಿರುವಂತಹ ಇಂದಿನ ಧ್ವನಿ ಮಾಂತ್ರಿಕನಾಗಿ ಮೂಡಿ ಬಂದಿರುವಂತಹ ರಫೀಕ್ ರವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗುತ್ತಾ ಇದೆ. ಅಬ್ಬು ನೆಲ್ಲಿಯೊಟ್ ರವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗುತ್ತಾ ಇದೆ. ಕೈಸನ್ ರವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗುತ್ತದೆ. ಹಾಗೆ ರಫೀಕ್ ರವರು ವೇದಿಕೆಗೆ ಬಂದು ತಮ್ಮ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಬಹಳ ಸುಂದರತೆಯಿಂದ ನಮ್ಮದ ನೇರ ಪ್ರಸಾರದಲ್ಲಿ ಸಹಕರಿಸಿದಂತ
ಸುದ್ದಿ ನ್ಯೂಸ್ ಇದರ ಯಾರಾದ್ರೊಬ್ಬರು ಒಂದು ತಮ್ಮ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಸೌಂಡ್ಸ್ ಇದರ ಆಪರೇಟರ್ಗಳು ಬಂದು ತಮ್ಮ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ವಿನಮ್ರತೆಯಿಂದ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದಾನೆ. ಉಸ್ಮಾನ್ ಶಾಮಿಯಾನ ತಾವುಗಳು ಕೂಡ ಬಂದು ವೇದಿಕೆಗೆ ಬಂದದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ಉಸ್ಮಾನ್ We sincerely thank Mr. Anant and his team for traveling all the way from Goa to participate in this event. We truly appreciate your spirit and dedication. Please come to the dais. They have come all the way from Goa to here only to participate in this event. We really appreciate your spirit and sportsmanship. ಹಾಗೆ ಅಬ್ಬಸಾಕರ್ ಅವರು ತಮ್ಮ ಸ್ಮರಣಿಕೆಯನ್ನು ವೇದಿಕೆಯಲ್ಲಿ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ. ಅಬ್ಬಸಾಕ ಹಾಗೂ ರಜಾಕ್ ಹಲ್ಯಾರ ತಾವುಗಳು ತಮ್ಮ ಸ್ಮರಣಿಕೆಯನ್ನು ಬಂದು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ. ರಜಾಕ್ ಹಲ್ಯಾರ ತಾವುಗಳು ಕೂಡ ತಮ್ಮ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಬಹಳ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ
We call upon Ashrafi Gaikwad onto the dais. Women with truly sportsmanship and spirit on this motorsports field. We really appreciate your sportsmanship. ಎಸ್, ಹಾಗೆ ಸಮಾರಂಭಕ್ಕೆ ನಾಂದಿ ಹಾಡಿಕೊಂಡು ಈ ಒಂದು ಸುಂದರವಾದ ಕ್ರೀಡಾಕೂಟಕ್ಕೆ ಹಗಲಿರುಳು ಶ್ರಮಿಸಿದ ನನ್ನೆಲ್ಲ ಆತ್ಮೀಯ ಮಿತ್ರರಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಆಸೀನರಾಗಿದ್ದ ನನ್ನೆಲ್ಲ ಪ್ರೀತಿಯ ಗಣ್ಯ ಅತಿಥಿಗಳನ್ನು ಕೂಡ ಈ ಒಂದು ಕ್ಷಣದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಎಲ್ಲರನ್ನೂ ಕೂಡ ಈ ಒಂದು ಕ್ಷಣದಲ್ಲಿ ಮನದಲ್ಲಿ ನೆನೆದುಕೊಂಡು ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಸುಂದರತೆ ಕಾರ್ಯಕ್ರಮಕ್ಕೆ ನಾವು ತೆರೆಯನ್ನು ಎಳೆದುಕೊಳ್ಳಲಿಕ್ಕಿದ್ದೇವೆ.